वासुदेवाय। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकं। वन्देऽहं श्रीगुरो श्रीयुतः पदकमलम्। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वती देवे गौरवाणी प्रचारिणे निर्विशेषशून्यवादि पाश्चात्यदेशतारिणे। रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। अञ्जनानन्दनं वीरं जानकी शोकनाशनं कपीशमक्षान्तारं वन्दे लङ्काभयङ्करम्। यत्र यत्र रघुनाथकीर्तनं तत्र तत्र कृतमस्तकाञ्जलिम्। ओम तपस्वाध्याय निरतं तपस्वी वाग्विदामरं नारदं परिपप्रच्छ वाल्मीकिर्मुनिपुङ्गवं मानिषाद प्रतिष्ठां तमगमः शाश्वती समाः। यत्क्रौञ्चमितनादेकमवधीः काममोहिताः कूजन्तं राम रामेति मधुरं मधुराक्षरम् आरुह्य कविताशाखं वन्दे वाल्मीकिकोकिलम्। नमः विष्णुपादाय कृष्णप्रेष्ठाय भूतले श्रीमते भक्तिविकासस्वामिनिधि नामिने वाञ्छाकल्पतरुभ्यश्च कृतासिन्धुभ्यो च पतितानां पावनेभ्यो वैष्णवेभ्यो नमो नमः। ಹರೇ ಕೃಷ್ಣ. ಇವತ್ತು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡ ಅಂದ್ರೆ ಒಂದೇ ದಿನದಲ್ಲಿ ನಡೆಯುವಂತಹ ಲೀಲೆ. ಇದು ಒಂದು ರಾತ್ರಿಯಲ್ಲಿ ನಡೆಯುವಂತಹ 24 hours ಲೀಲೆ. ಇದು ಅಯೋಧ್ಯಕಾಂಡ ಅರಣ್ಯಕಾಂಡ ಅಂತ ವರ್ಷಾನ್ಗಟ್ಲೆ ಅಲ್ಲ. ಅರಣ್ಯಕಾಂಡ ತುಂಬಾ ವಿಸ್ತಾರವಾದಂತಹ ಲೀಲೆ. ಬಟ್ ಸುಂದರಕಾಂಡ ಹನುಮಂತನ ಪೂರ್ತಿ ಗುಣಗಳನ್ನ ಚಿತ್ರಣ ಮಾಡುವಂತಹ ಒಂದು ಸಣ್ಣ ಆದ್ರೆ ಮೌಲ್ಯದಲ್ಲಿ ತುಂಬಾ ದೊಡ್ಡ ಕಾಂಡ ಸುಂದರಕಾಂಡ. ಇಲ್ಲಿ ಆ ನಾವು ಏನು ಕಲಿಬೇಕು ಸುಂದರಕಾಂಡದಲ್ಲಿ ಅಂದ್ರೆ ಸ್ವಾಮಿನಿಷ್ಠೆ, ದಾಸ್ಯತ್ವ. ಪ್ರತಿಯೊಬ್ಬನೂ ಭಗವಂತನ ದಾಸ, ಶಾಶ್ವತ ದಾಸ. ಸೊ ಹೇಗೆ ಹನುಮಂತ ದೇವರು ಅದನ್ನ ನಮಗೆ ತೋರಿಸಿಕೊಟ್ರು ಅನ್ನೋದನ್ನ ನಾವು ಚುಟುಕಾಗಿ ಶ್ರವಣ ಮಾಡೋಣ. ಎಲ್ಲ ವೈಷ್ಣವರಿಗೂ ಗುರು ಪರಂಪರೆಗೂ ನಮ್ಮ ಆಧ್ಯಾತ್ಮಿಕ ಗುರುಗಳಿಗೂ ಪ್ರಣಾಮ ಮಾಡ್ತಾ, ರಾಮ ಸೀತೆಯರ ಅನುಗ್ರಹವನ್ನ ಬೇಡ್ತಾ, ಹನುಮಂತನ ಕೃಪೆಯನ್ನು ಬೇಡ್ತಾ ಇವತ್ತು ನಾವು ಸುಂದರಕಾಂಡವನ್ನ ಪ್ರವೇಶ ಮಾಡೋಣ. ಈಗ ಕಿಷ್ಕಿಂಧ ಕಾಂಡದಲ್ಲಿ ಏನಾಯ್ತು? ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕ್ತಾ ಹುಡುಕ್ತಾ ಋಷಮುಖಕ್ಕೆ ಬರ್ತಾರೆ. ಅಲ್ಲಿ ಸುಗ್ರೀವ ತನ್ನ ಮಂತ್ರಿಗಳೊಡನೆ ಸಮಾಲೋಚನೆ ಮಾಡ್ತಿರ್ತಾನೆ. ಆಗ ಒಂದು ಕೆಟ್ಟ ದೃಶ್ಯ ಕಾಣಿಸುತ್ತೆ. ರಾವಣ ಸೀತೆಯನ್ನು ಅಪಹರಣ ಮಾಡ್ತಾ ಕರ್ಕೊಂಡು ಹೋಗ್ತಿರ್ತಾನೆ. ಆಗ ಒಂದು ಚೀರಾಟ ಕೇಳಿಸುತ್ತೆ, ರಾಮ ರಾಮ ಕಾಪಾಡಿ ಅಂತ. ಅದನ್ನ ಕೇಳಿ ಸುಗ್ರೀವನಿಗೆ ಗಾಬರಿ ಆಯ್ತು. ಏನು ಆಗ್ತದೆ ವಿಚಿತ್ರವಾದ ಘಟನೆ. ಅಷ್ಟರಲ್ಲಿ ಒಂದು ಗಂಟು, ಒಡವೆ ಗಂಟು ಬಿತ್ತು. ಅದನ್ನ ತೋರಿಸ್ತಾನೆ ಸುಗ್ರೀವ ರಾಮಚಂದ್ರನಿಗೆ. ಇದು ಸೀತೆ ಎಷ್ಟೊಂದ ಗಂಟು, ಇದು ಅವಳದೇನಾ ಅಂತ ಗೊತ್ತಿಲ್ಲ ನನಗೆ ಅಂತ ರಾಮನಿಗೆ ತೋರಿಸ್ತಾನೆ ಸುಗ್ರೀವ. ರಾಮ ಸೀತೆದು ಅಂತ ಹೇಳೋದಿಲ್ಲ, ಲಕ್ಷ್ಮಣನ್ ಕೊಡ್ತಾನೆ. ಮತ್ತೆ ಲಕ್ಷ್ಮಣ, ಇದು ಸೀತಾ ಮಾತೆದ ನೋಡು ಅಂತ. ಲಕ್ಷ್ಮಣ ಹೇಳ್ತಾನೆ, ನಾಹಂ ಜಾನಾಮಿ ಕೇಯೂರ ನಾಹಂ ಜಾನಾಮಿ ಕುಂಡಲೆ. ಅಣ್ಣ, ನನಗೆ ಈ ಕುಂಡಲ, ಹಣೆಬೊಟ್ಟು, ತಾಲಿ, ಮಾಂಗಲ್ಯ, ಬಳೆ ಅವೆಲ್ಲ ನನ್ಗೆ ಗೊತ್ತಿಲ್ಲ. ಆದ್ರೆ ಈ ಕಾಲುಂಗ್ರ ಅಂತೂ ಅತ್ಗೆದೆ. ಇದು ಸೀತಾಮಾತೆದೆ ಕಾಲುಂಗ್ರ. ಯಾಕಂದ್ರೆ ನಿತ್ಯಂ ಪಾದಾಭಿವಂದನಂ, ನಾನು ಸೀತಾಮಾತೆಗೆ ಪ್ರತಿದಿನ ಪಾದಕ್ಕೆ ನಮಸ್ಕಾರ ಮಾಡ್ತಿರುವಾಗ ನಾನು ನೋಡಿದ್ದೆ ಇದನ್ನ ಅಂತ ಹೇಳ್ತಾನೆ. ಎಷ್ಟು ಚಾಣಾಕ್ಷತನದ, ಬುದ್ಧಿವಂತಿಕೆಯ, ಶರಣಾಗತಿಯ ಮಾತು. ನನ್ಗೆ ಗೊತ್ತಿಲ್ಲ ಈ ತಾಲಿ ಉಂಗ್ರ ಅವಳ್ದ ಗೊತ್ತಿಲ್ಲ, ಆದ್ರೆ ಕಾಲುಂಗ್ರ ಮಾತ್ರ ಸೀತೆದೆ ಅಂತ ಹೇಳ್ತಾನೆ. ಯಾಕೆಂದ್ರೆ ನಾವು ನೋಡಿ ಅಲ್ವಾಗ ಸೀತೆ ಮುಖನ ಲಕ್ಷ್ಮಣ ಅಂತ ಪ್ರಶ್ನೆ ಬರುತ್ತೆ. ನೋಡೋದು ಬೇರೆ, ಗಮನಿಸೋದು ಬೇರೆ. ಈಗ ಇಲ್ಲಿ ಎಲ್ರು ಶ್ರವಣ ಮಾಡ್ತೀವಲ್ವ ನಾವು, ಎಲ್ರಿಗೂ ಕೇಳಿಸುತ್ತಾ? ಇಲ್ಲ ಇಲ್ಲ, ಕೇಳಿಸುತ್ತೆ ಅಷ್ಟೇನೆ. ಆದ್ರೆ ಯಾರಿಗೂ, ಕೆಲವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ನೋಡೋದು ಬೇರೆ, ಗಮನಿಸೋದು ಬೇರೆ. ಆಲಿಸೋದು ಬೇರೆ, ಶ್ರವಣಿಸೋದು ಬೇರೆ. ಕೇಳಿಸುತ್ತೆ, ಏನೋ ಹೇಳಿದ್ದು ಕೇಳಿಸುತ್ತೆ, ಬಟ್ ಅದನ್ನ ಶ್ರವಣ ಮಾಡೋದಿದೆಯಲ್ಲ, ಹೃದಯಕ್ಕೆ ತಂದುಕೊಳ್ಳೋದು, ಅದು ಬೇರೆ. ಲಕ್ಷ್ಮಣ ಸೀತಾಮಾತೆ ನೋಡಿರ್ತಾನೆ, ಗೊತ್ತಿದೆ, ಆದ್ರೆ ಅದು ಗಮನಿಸಿರೋದಿಲ್ಲ. ಆದ್ರೆ ಆ ಕಾಲುಗ್ರ ಮಾತ್ರ ಗಮನಿಸಿರ್ತಾನೆ. ಅದಕ್ಕೆ ನಾನು ಇದನ್ನ ಸೀತೆದು ಅಂತ ಹೇಳಬಲ್ಲೆ ಅಂತ ಲಕ್ಷ್ಮಣ ಹೇಳ್ತಾನೆ, ನೊಂದ್ಕೊಂಡು ಬೇಜಾರಲ್ಲಿ.
ಅದಾದ್ಮೇಲೆ ಏನೆಲ್ಲ ಆಯ್ತು, ವಾಲಿ ಸಂವಾದ, ವಾಲಿಯ ಆ ನಿಂದನೆ ಮಾತುಗಳು, ತುಂಬಾ ನಿಂದನೆ ಮಾಡ್ಬಿಡ್ತಾನೆ. ಅದಕ್ಕೆ ರಾಮ ಏನು ಪ್ರತ್ಯುತ್ತರ ಕೊಡ್ತಾನೆ, ಅದು ನಮ್ಮೆಲ್ಲರಿಗೂ ಜೀವನದ ಪಾಠ. ನಾವ್ ಅನ್ಕೊಂತೀವಿ ನಾವು ನಮ್ ಮೂಗಿ ನೇರಕ್ ಮಾತಾಡ್ತೀವಿ, ನಾವು ನಮ್ದೇ ಸರಿ ಅಂತ. ಹಾಗೆ ಅಲ್ವಾ, ವಾಲಿ ಬುದ್ಧಿ ಅಲ್ವಾ ಅದು. ನೀನ್ ಯಾಕೆ ಅನ್ಕೊಂಡೆ, ನಾವು ನಮ್ಮ ತಪ್ಪಿಗೆ ನಾವು ಹ್ಮ್, ನ್ಯಾಯವಾದಿಗಳಾಗ್ಬಿಡ್ತೀವಿ. ನಮ್ಮ ಪರವಾಗಿ ನಾವೇ ವಾದ ಮಾಡ್ಬಿಡ್ತೀವಿ. ಇನ್ನೊಬ್ರ ತಪ್ಪಿಗೆ ಏನ್ ಮಾಡ್ತೀವಿ ನಾವು, ಜಡ್ಜ್ಮೆಂಟ್ ಕೊಟ್ಬಿಡ್ತೀವಿ, ನೀನ್ ಸರಿ ಇಲ್ಲ ಅಂತ. ಭಗವಂತನನ್ನೇ ನಿಂದನೆ ಮಾಡ್ತಾನೆ ವಾಲಿ. ನೀನ್ ಸರಿ ಇಲ್ಲ, ನೀನ್ ಹೇಡಿ, ನೀನ್ ಅಧರ್ಮಿ, ನೀಚ, ಪಾಪಿ ಅನ್ಬಾರ್ದೆಲ್ಲ ಅಂದ್ಬಿಡ್ತಾನೆ. ಅದಕ್ಕೆ ಏನು ಪ್ರತ್ಯುತ್ತರ ಕೊಡ್ತಾನೆ ರಾಮಚಂದ್ರ, ಅದನ್ನ ನಾವು ಶ್ರವಣ ಮಾಡಿದ್ವಿ. ಅದಾದ್ಮೇಲೆ ಎಲ್ರು ಆಮೇಲೆ ನಿನ್ನೆ ಹ್ಮ್ ಆ, ಒಬ್ಬ ಗಂಧರ್ವ ಸ್ತ್ರೀ ಹ್ಮ್ ಬ್ರಹ್ಮದೇವರ ಆಜ್ಞೆ ಮೇಲೆ ಭಗವಂತನ ಭಕ್ತರ ಸೇವೆ ಮಾಡಕ್ಕೋಸ್ಕರ ಅಲ್ಲಿ ಕಾಯ್ತಾ ಕೂತಿರ್ತಾಳೆ ಎಷ್ಟೋ ವರ್ಷದಿಂದ. ಇದಾದ್ಮೇಲೆ ಎಲ್ಲ ಕಪಿಗಳಿಗೂ ಆತಿಥ್ಯವನ್ನ ಕೊಡ್ತಾಳೆ. ಅದಾದ್ಮೇಲೆ ಅಲ್ಲಿಂದ ಹೊರಟ ಮೇಲೆ ಸೀದಾ ಸಮುದ್ರ ದಡಕ್ ಬರ್ತಾರೆ. ಶೃಣುವತ್ಸ ವಚೋ ಮೇದ್ಯ ಶುತ್ವಾ ಕುರು ಯಥೇಪ್ಸಿತಂ ದೇಹ ಮೂಲಮಿದಂ ದುಃಖಂ ದೇಹ ಕರ್ಮ ಸಮುದ್ಭವ ಕರ್ಮ ಪ್ರವರ್ತತೆ ದೇಹೆ ಅಹಂ ಬುದ್ಧ್ಯ ಪುರುಷಸ್ಯ ಹಿ ಅಹಂಕಾರ ಸ್ತನಾದಿ ಸ್ಯಾದ್ ಅವಿದ್ಯಾ ಸಂಭವೋ ಜಡಃ. ಸಂಪಾತಿ ಹೇಳೋ ಮಾತಿದು. ಸಂಪಾತಿ ತುಂಬಾ ಹಿರಿಯ, ದಶರಥನಿಗಿಂತನೂ ಹೆಚ್ಚು ಕಡಿಮೆ ದಶರಥನ ವಯಸ್ಸಾದವರು. ಹೇಳ್ತಾರೆ ಸಂಪಾತಿ ಈ ವಾನರನ ನೋಡ್ಬಿಟ್ಟು, ಯಾಕ್ರಪ್ಪ ಹೇಳ್ತಿದ್ದೀರಿ, ಏನಾಯ್ತು, ಇಲ್ಲ ಹೀಗೆ ಸುಗ್ರೀವ ಆಜ್ಞೆ ಮಾಡಿದಾನೆ, ಸೀತೆ ಹುಡ್ಕೊಂಡ್ ಬರ್ಬೇಕು, ದಾರಿ ಮಧ್ಯದಲ್ಲಿ ಏನೇನೋ ಆಯ್ತು ಘಟನೆ ಎಲ್ಲ ಹೇಳ್ತಾರೆ. ಜಟಾಯು ಬಗ್ಗೆ ಬಂತು ವಿಷಯ. ಏನು ಜಟಾಯು ಬಗ್ಗೆ ಮಾತಾಡ್ತಾನಲ್ಲ, ಯಾರಿವನು ಅಂತ ಹೇಳಿ ಆ ಕಪಿಗಳನ್ನ ಉದ್ದೇಶಿಸಿ ಮಾತಾಡ್ತಾರೆ. ಆಗ ತಮ್ಮ ಪೂರ್ವ ಜನ್ಮದ ವೃತ್ತಾಂತವನ್ನು ಹೇಳ್ತಾನೆ ಸಂಪಾತಿ. ನಾವು ಹೀಗೆ ಒಂದಿನ ಸೂರ್ಯನ ಮುಟ್ಟಬೇಕು ಅಂತ ಹೋಗ್ತಾ ಇದ್ವಿ, ತುಂಬಾ ಎತ್ತರಕ್ಕೆ ಹಾರದ್ವಿ. ಆಗ ನನ್ನ ರೆಕ್ಕೆಗಳು ಸೂರ್ಯನ ಶಾಖಕ್ಕೆ ಸುಟ್ಟೋಗಿ ಬಿದ್ದೋಗ್ಬಿಟ್ಟೆ. ಪತಿತೋ ದೂರ ಪತನಾದ್ ಮೂರ್ಛಿತೋಹಂ ಕಪೀಶ್ವರ. ಮೂರ್ಛೆ ಬಂದು ನಾನು ಇಲ್ಲಿ ಬಿದ್ದೆ. ಅವತ್ತಿಂದ ನನ್ನ ರೆಕ್ಕೆಗಳು ಬಲಹೀನ ಆಗಿದೆ, ಇಲ್ಲೇ ಬಿದ್ದಿದ್ದೀನಿ. ಎಷ್ಟು ವರ್ಷದಿಂದ ಬಿದ್ದೀನಿ ಗೊತ್ತಿಲ್ಲ, ಇಲ್ಲೇ ಇದ್ದೀನಿ. ಸೊ ಯಾವಾಗ ನನ್ನ ಶಾಪ ವಿಮೋಚನೆ ಆಗುತ್ತೆ ಅಂದ್ರೆ, ಯಾವಾಗ ಭಗವಂತನ ಸೇವೆಗೆ ನೀವು ಪರೋಕ್ಷವಾಗಿ ಸೇವೆ ಮಾಡ್ತಿರೋ, ಸಂಪಾತಿಗೆ ಸಿಕ್ಕ ಭಾಗ್ಯ ನಮ್ಗೆ ಸಿಗಲಪ್ಪ ಅಂತ ನಾವು ಬೇಡ್ಕೋಬೇಕು. ಹೇಳ್ತೀವಿ ನಾವು ಪದೇ ಪದೇ, ಸೇವೆ ಸೇವೆ ಸೇವೆ, ಅದ್ ಏನಾದ್ರೂ ಆಗೋಗ್ಬಿಡ್ಲಿ, ಸೇವೆ ಮಾಡೋರು ಸೇವೆ ಮಾಡ್ರಿ ಅಂತ. ಇಲ್ಲಾಂದ್ರೆ ಸಂಪಾತಿ ಗತಿ ಆಗತ್ತೆ, ನಮಗೆ ಬಿದ್ಕೊಂಡಿರ್ಬೇಕಾಗತ್ತೆ ಎಲ್ಲ ಒಂದ್ ಕಡೆ. ನೀವು ಮಾಡಕ್ ಆಗಲ್ಲ ಅಲ್ವಾ, ಮಾಡೋರು ಸಹಾಯ ಮಾಡ್ರಿ ಹೋಗ್ಲಿ, ಅವ್ರ ಕಾಲ ಯಾಕೆ ಎಳಿತೀರಿ. ಸಂಪಾತಿ ಹೇಳ್ತ, ನನಗೆ ಆರಕ್ ಆಗೋದಿಲ್ಲಪ್ಪ, ಯಾರಿದ್ರೆ ನನಗ್ ಶಕ್ತಿ, ನಾನೇ ಹೋಗಿ ಕರ್ಕೊಂಡ್ ಬಂದ್ಬಿಡ್ತಾ ಇದ್ದೆ ಸೀತೆಯನ್ನ, ಕಣ್ಣಿಗೆ ಕಾಣಿಸಿದಾಳೆ ನನಗೆ. ಅವ್ರು ಹೇಳ್ತಾರೆ, ಯಾವಾಗ ನಿಮ್ಮ ಶಾಪ ವಿಮೋಚನೆ, ಋಷಿ ಹೇಳ್ತಾರೆ, ದಗ್ಧೋ ಕಿಮರ್ಥಂ ತೇ ಪಕ್ಷೋ ಕಥ್ಯತಾಂ ಯದಿ ಮನ್ಯಸೆ ತತಃ ಸ್ವಚೇಷ್ಟಿತಂ ಸರ್ವಂ ಕಥಯಿತ್ಯ ಅತಿ ದುಃಖಿತ. ತಮ್ಮ ಕಥೆಯನ್ನು ಹೇಳ್ತಾರೆ. ನಾನು ಹೆಂಗಪ್ಪ, ಋಷಿಗಳಿಗೆ ಬೇಡ್ಕೋತಾರೆ, ಅಯ್ಯೋ ಋಷಿ ಮುನಿಗಳೇ, ನನ್ನ ರೆಕ್ಕೆ ಸುಟ್ಟೋಗಿದೆ, ನಾನು ಏನ್ ಮಾಡ್ಲಿ, ಎಲ್ಲಿ ಹೋಗ್ಲಿ ನಾನು, ಮುನಿಶಾರ್ದೂಲ ದಹೇಹಂ ದಾವಹಿನ, ಅಯ್ಯೋ ದೇವ್ರೇ ನನಗೆ ಕಷ್ಟ ಬಂದಿದೆ, ನಾನು ಹೆಂಗ್ ಜೀವನ ಮಾಡೋದು. ನಮಗೆ ಈ ಪಾಪ ಪ್ರಜ್ಞೆ ಕಾಡ್ಬೇಕು. ಅಯ್ಯೋ ನಾನು ಭಗವಂತನ ಸೇವೆ ಮಾಡಿಲ್ಲ ಅಂದ್ರೆ ಏನ್ ಗತಿ ನನಗೆ, ನೀವೇ ಒಂದ್ ದಾರಿ ತೋರಿಸಿ ಅಂತ ಬೇಡ್ಕೊಂಡಾಗ ಅವ್ರು ಹೇಳ್ತಾರೆ, ಮುನೀಶ್ವರರು ಹೇಳ್ತಾರೆ, ಯಾರಿಗೆ, ಸಂಪಾತಿಗೆ, ನೋಡು ಸಂಪಾತಿ, ಮೊದಲು ನಾವು ಹೇಳೋದನ್ನ ಕೇಳು. ಈ ದುಃಖಕ್ಕೆ ಕಾರಣ ಶರೀರ, ದೇಹ ಮೂಲಂ ಇದಂ ದುಃಖಂ ದೇಹ ಕರ್ಮ ಸಮುದ್ಭವ. ಸಂಪಾತಿ ಕತೆ ಇದು, ವಾನರರಿಗೆ ಹೇಳ್ತಾ ಇರೋದು. ಈಗ ನಾವು ವಾನರರು ಅನ್ಕೊಳ್ಳೋಣ, ನಾವು ಕಪಿಗಳು, ಕಪಿ ಚೇಷ್ಟೆ ನಮ್ದು. ಈಗ ಯಾರಾದ್ರೂ ಹಿರಿಯರು ಬರ್ಬೇಕು, ನಮ್ಗೆ ಹೇಳ್ಬೇಕು, ಯಾಕೆ ಕಪಿ ಚೇಷ್ಟೆ ಮಾಡ್ತೀರಿ, ಭಕ್ತಿ ಮಾಡ್ರಿ ಅಂತ. ಭಕ್ತಿ ಮಾಡದೆ ಅದು ಕಪಿ ಚೇಷ್ಟೆನೆ, ಮತ್ತೆ ಇನ್ನೇನಿಲ್ಲ. ಮನುಷ್ಯ ಅಂತ ಕರಿಬಾರ್ದು, ಅವ್ರನ್ನ ಕಪಿಗಳು ಅಂತಾನೆ ಕರಿಬೇಕು.
ಕರ್ಮ ಪ್ರವರ್ತತೆ ದೇಹೆ ಅಹಂ ಬುದ್ಧಿಯ. ಅಹಂ ಬುದ್ಧಿ ಅದೇನು? ನಾನು 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 ಅಂದ್ರೆ ಏನು? ಇದು ದೇಹ ಅಹಂ ಬುದ್ಧಿಯ. ಅಹಂಕಾರ ಸ್ವನಾದಿ ಸ್ಯಾತ್ ಅವಿದ್ಯಾ ಸಂಭವೋ ಜಡ. ಓ ಸಂಪಾತಿ, ಯಾಕೆ ಚಾಲೆಂಜ್ ಮಾಡಿದ್ರಿ ನೀವು? ನೀನು ಜಟಾಯ ಸೇರ್ಕೊಂಡು ನಾನ್ ಗೆಲ್ತೀನಿ ನಾನ್ ಗೆಲ್ತೀನಿ ನಾನ್ ಗೆಲ್ತೀನಿ, ನಾನು ನಾನು ಅಂತ ತಾನೇ ಬಂತು. ಜಟಾಯು 100 ಯೋಜನೆ ಆದ್ರೆ ಸಂಪಾತಿ ನಾನ್ 150, ನೀನ್ 150, ನಾನು 200. ಚಾಲೆಂಜ್. ನೀನ್ 1 ಕೋಟಿ ಆಸ್ತಿ ಮಾಡಿದ್ಯಾ, ನಾನು 10 ಕೋಟಿ ಮಾಡ್ತೀನಿ, ನಾನು 100 ಕೋಟಿ ಮಾಡ್ತೀನಿ, 1000 ಕೋಟಿ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ರು. ಕೊನೆಗೆ ಒಂದಿನ ದುರ್ಗತಿ ಬಂತು. ಆ ದುರ್ಗತಿಯಿಂದ ಪಾರಾಗಿದ್ದ ವಿಧಾನ ನಾವು ತಿಳ್ಕೋಬೇಕು. ಜಟಾಯು ಸಂಪಾತಿ ಅವ್ರಿಗೆ ತಪ್ಪಿನ ಅರಿವಾಯ್ತು. ನಮ್ಗೆ ಯಾವಾಗ ಆಗುತ್ತೋ ಗೊತ್ತಿಲ್ಲ ಅಲ್ವಾ? ನಾವು ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಪಟ್ಟರೆ ಮಾತ್ರ ಅನುಗ್ರಹ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ. ಯಾವ ಕಾರಣಕ್ಕೂ ಪಶ್ಚಾತ್ತಾಪ ಪಟ್ಟಿಲ್ಲ ಅಂದ್ರೆ ನಮಗೆ ಯಾರ ಆಶೀರ್ವಾದನೂ ಸಿಗೋದಿಲ್ಲ. ಹೋಗಿ ದೇವ್ರ ಮುಂದೆ ಗುರುಗಳ ಮುಂದೆ ಕಣ್ಣೀರ್ ಹಾಕೊಂಡು ಅಳಬೇಕು ನಾವು, ಗುಳೋ ಅಂತ. ನಾವು ತಪ್ಪಾಯ್ತು ನಾವು ಮಾಡಿದ್ದು. ಆಗ ಸಂಪಾತಿ ಹತ್ಕೋತಾರೆ ಅವ್ರ ಮುಂದೆ. ಅವಾಗ ಹೇಳ್ತಾರೆ, ಈ ಅಹಂಕಾರಕ್ಕೆ ಏನ್ ಕಾರಣ ಆಗಿತ್ತು? ದೇಹ ಬುದ್ಧಿ. ಬಿಟ್ಬಿಡೋದನ್ನ. ದೇಹೋ ಅಹಮಿತಿ ಬುದ್ಧಿ ಸ್ಯಾತ್ ಆತ್ಮನೋ ಅಹಂಕೃತ ಅಹಂಕೃತ ಇರ್ಬಲ. ಅದು ನಿನ್ನ ಶಕ್ತಿ ಹಾರ್ಬೋದಪ್ಪ, ನೀನು 100 ಯೋಜನೆ ಹಾರ್ಬೋದು. ಅದಕ್ಕೆ ಯಾರು ಕೊಟ್ಟಿದ್ದು ಶಕ್ತಿ? ಹುಟ್ತಾನೆ ಬಂತ ನಿನಗೆ? ಹೋಗ್ಲಿ, ಹುಟ್ಟತಾನೆ ನೀನು 100 ಯೋಜನೆ ಹಾರೋ ಶಕ್ತಿ ಇತ್ತ? ನಾವು ಹುಟ್ಟುವಾಗ್ಲೇನೆ ಓಡ್ತಾ ಇದ್ವಾ, ನಡೀತಾ ಇದ್ವಾ, ಮಾತಾಡ್ತಿದ್ವಾ? ಯಾರು ಕೊಟ್ರು ಮತ್ತೆ ಶಕ್ತಿ? ಅಥವಾ ನಾನು ಇಲ್ಲಾದ್ರೂ ತಗೊಂಬಂದು ಇಟ್ಕೊಂಡ ಮಾತಾಡೋ ಶಕ್ತಿಯನ್ನ, ಓಡೋ ಶಕ್ತಿ, ನಡೆಯೋ ಶಕ್ತಿ ಯಾರು ಕೊಟ್ಟಿದ್ದು ನಮಗೆ? ದೇಹೋ ಅಹಮಿತಿ ಬುದ್ಧಿ ಸ್ಯಾತ್ ಆತ್ಮನೋ ಅಹಂಕೃತ ಇರ್ಬಲ. ನಿನ್ನ ಅಹಂಕಾರವನ್ನು ಬಿಟ್ಬಿಡು. ಋಷಿಗಳು ಸಂಪಾತಿಗೆ ಹೇಳ್ತಾ ಇರೋದು ಅದನ್ನ ಹೇಳ್ತಾನೆ ಸಂಪಾತಿ ಕೋತಿಗಳಿಗೆ, ವಾನರರಿಗೆ. ನಮ್ಮಲ್ಲಿ ಅಹಂಕಾರವನ್ನು ಬಿಡಬೇಕು. ನಾವ್ ಏನಿಲ್ಲ, ಏನಂದ್ರು ಅದೆಲ್ಲ ಭಗವಂತನ ಕೃಪೆ. ಅದರಿಂದ ನಮ್ಗೆ ಒಳ್ಳೇದೇ ಆಗ್ತಿರತ್ತೆ ಹೊರತು ಕೆಟ್ಟದಾಗೋದಿಲ್ಲ. ಈಗ ಸಂಪಾತಿ ಒಂದ್ ವೇಳೆ ಏನಾದ್ರು ಅವನಿಗೆ ಅವನು ಅವನಿಗೆ ಅಹಂಕಾರ ಬಂದಿಲ್ಲ ಅಂದ್ರಿದ್ರೆ, ಅವ್ನು ರೆಕ್ಕೆ ಸುಟ್ಟೋಗಿಲ್ಲ ಅಂದಿದ್ರೆ, ಭಗವಂತನ ದರ್ಶನ ಮಾಡಕ್ ಆಗ್ತಾ ಇತ್ತ? ಅಲ್ಲಿ ಎಲ್ಲಾದ್ರೂ ಕೂತ್ಕೊಂಡು ಭಗವಂತನ ಭಕ್ತನ ದರ್ಶನ ಮಾಡಕ್ ಆಗ್ತಾ ಇತ್ತ? ಮುದಿ ಮುದಿ ಆಗ್ಬಿಟ್ಟಿದ್ದಾನೆ ಸಂಪಾತಿ, ಪಕ್ಷಿ. ಹೇಳ್ತಾರೆ, ತನ್ಮೂಲ ಏಷ ಸಂಸಾರ ಸುಖ ದುಃಖಾದಿ ಸಾಧಕ. ಯಾವಾಗ ಸುಖ ದುಃಖ ಪಡ್ತಾನೆ ಜೀವಿ ಅಂದ್ರೆ, ನಾನು ದೇಹ ಒಂದೇ, ಆತ್ಮ ಅನ್ನೋದಿಲ್ಲ. ಕೆಲವರು ಹೇಳ್ತಾರೆ, ಸರ್ ನಿಮ್ಮಲ್ಲಿ ಆತ್ಮ ಇದೆಯಾ ಅಂತ ಕೇಳ್ತಾರೆ. ಅರೆ, ನಮ್ಮಲ್ಲಿ ಆತ್ಮ ಇರೋದಲ್ಲರಿ, ಆತ್ಮಕ್ಕೆ ದೇಹ ಇದೆ. ಬಾಡಿ ಡಸಂಟ್ ಹ್ಯಾವ್ ಸೋಲ್, ಸೋಲ್ ಹ್ಯಾಸ್ ಎ ಬಾಡಿ. ಆತ್ಮಕ್ಕೆ ದೇಹ ಇರೋದು, ದೇಹದೊಳಗೆ ಆತ್ಮ ಇರೋದಲ್ಲ. ಈಗ ಹೇಳ್ತಾರೆ ದೇಹದೊಳಗೆ ಈಗ ನನ್ನೊಳಗೆ ಆತ್ಮ ಇದೆ. ನನ್ನೊಳಗೆ ಆತ್ಮ ಇದೆ, ನಾನು ಆತ್ಮನೇ ಅಲ್ವಾ? ನಾನೇ ಆತ್ಮ ಆಗಿದ್ಕೊಂಡು ನನ್ನಲ್ಲಿ ನಾನಿದ್ದೀನಿ ಅಂತ ಅಲ್ಲ, ದೇಹದಲ್ಲಿ ನಾನಿದ್ದೀನಿ. ಇದನ್ನ ಯಾವಾಗ್ಲೂ ಇದನ್ನೇ 100 ಸಲ ಜಪ ಮಾಡ್ಬೇಕು. ದೇಹದಲ್ಲಿ ನಾನಿದ್ದೀನಿ, ಈ ದೇಹದಲ್ಲಿ ನಾನಿದ್ದೀನಿ, ಈ ಮುದಿ ದೇಹದಲ್ಲಿ ನಾನಿದ್ದೀನಿ, ಈ ಕೆಟ್ಟ ದೇಹದಲ್ಲಿ ನಾನಿದ್ದೀನಿ, ಈ ಕೊಳಕು ದೇಹದಲ್ಲಿ ನಾನಿದ್ದೀನಿ. ನಾನು ಶುದ್ಧ. ಇದು ನಾವು ಜಪ ಮಾಡ್ಬೇಕು ಅಷ್ಟು. ಮೊದ್ಲು ನಮ್ಗೆ ಇದು ರಿಯಲೈಸ್ ಆಗ್ಬೇಕು, ನಾನು ಈ ದೇಹ ಅಲ್ಲ, ದೇಹದ ಒಳಗಿದ್ದೀನಿ ನಾನು ಅಂತ. ಅದನ್ನ ಸಂಪಾತಿ ಹೇಳ್ತಾ ಇದಾರೆ ಋಷಿಗಳು. ದೇಹೋಹಂ ಕರ್ಮ ಕರ್ತಾಹಮಿತಿ ಸಂಕಲ್ಪ್ಯ ಸರ್ವದಾ. ನಾನು ಈ ದೇಹದೊಳಗೆ ಕೂತಿರುವಂತವನು, ನಾನು ಕರ್ಮ ಮಾಡುವವನು, ದೇಹ ಅಲ್ಲ. ಇದನ್ನ ಅರ್ಥ ಮಾಡ್ಕೋ. ಆವಾಗ ನೀನ್ ನಿಜವಾಗ್ಲೂ ಸುಖವನ್ನ ಪಡ್ತೀಯ, ನೀನು ಭಗವಂತ ಧಾಮಕ್ಕೆ ಹೋಗ್ತೀಯಾ, ಭಗವಂತ ಸೇವೆಯಲ್ಲಿ ಪಾಲ್ಗೊಳ್ತೀಯಾ. ಇದು ಅರ್ಥ ಮಾಡ್ಕೋಬೇಕು. ದೇಹ ಅಂದ್ರೆ ಏನು, ಆತ್ಮದೇ ಅಂತ ಗೊತ್ತಿಲ್ಲ ಅಂದ್ಮೇಲೆ ನಾವ್ ಯಾವ ಪೂಜೆ ಪುನಸ್ಕಾರ ಏನೂ ಪ್ರಯೋಜನ ವರ್ಕೌಟ್ ಆಗೋದಿಲ್ಲ. ಡಾಕ್ಟರ್ಗೆ ಕಾಯಿಲೆ ಯಾವ್ದಂತಾನೆ ಗೊತ್ತಿಲ್ಲ ಅಂದ್ರೆ ಯಾವ ಮಾತ್ರೆ ಕೊಟ್ರೆ ವಾಸಿ ಆಗ್ಬಿಡುತ್ತಾ? ವಾಸಿ ಆಗುತ್ತಾ? ಕಾಯಿಲೆ ಯಾವ್ದಂತಾನೆ ಗೊತ್ತಿಲ್ಲ ಅಂದ್ಮೇಲೆ ನಾವ್ ಏನ್ ಮಾತ್ರೆ ತಗೊಂಡು ಏನ್ ಪ್ರಯೋಜನ ಆಯ್ತು? ನಾವು ಆತ್ಮರು, ದೇಹ ಅಲ್ಲ. ಈ ದೇಹದಲ್ಲಿ ಹೆಂಗೋ ಬಂದು ಸಿಕ್ಕಾಕೊಂಡ್ಬಿಟ್ಟಿದೀವಿ. ಇದರಿಂದ ಬಿಡಿಸ್ಕೊಂಡು ಹೋಗ್ಬೇಕು ನಾವು. ಅದಕ್ಕೆ ದೇಹಾತ್ಮವನ್ನ ಬಿಟ್ಬಿಡಪ್ಪ. ಎಷ್ಟೋ ಜನ ಈ ತರ ಯೋಚನೆ ಮಾಡ್ತಾರೆ. ಋಷಿಗಳು ಹೇಳ್ತಾರೆ, ಸಂಪಾತಿ ನಿನ್ನ ಹಾಗೆ ತುಂಬಾ ಜನ ಯೋಚನೆ ಮಾಡ್ತಾರೆ. ಏನಂತ? ನಾನು ಈ ಭೌತಿಕ ಜಗತ್ತಿಗೆ ಬಂದಿರೋದು ಏನಕ್ಕೆ? ಎಂಜಾಯ್ ಮಾಡೋದಕ್ಕೆ.
ಕೃತಂ ಮಯಾಧಿಕಂ ಪುಣ್ಯಂ ಯಜ್ಞ ದಾನಾದಿ ನಿಶ್ಚಿತಂ ಸ್ವರ್ಗ ಗತ್ವ ಸುಖಂ ಭೋಗ್ಯ ಇತಿ ಸಂಕಲ್ಪವಾನ್ ಭವೇತ್ ತಥೈವಾಧ್ಯ ತತಸ್ತತ್ರ ಚಿರಂ ಭುಕ್ತ್ವಾ ಸುಖಂ ಮಹತ್ ಕ್ಷೀಣ ಪುಣ್ಯ ಪತತಿರ್ವಾಗ್ ಅನಿಚ್ಛನ್ನ ಕರ್ಮ ಚೋದಿತಃ. ನೋಡಪ್ಪ, ನೀನ್ ಏನೇ ಕರ್ಮ ಮಾಡಿದ್ರು ಅದಕ್ಕೆ ಒಂದು ನಾಶ ಅನ್ನೋದಿದೆ. ಕರ್ಮ ನಾಶ ಆಗುತ್ತೆ, ಕರ್ಮ ಒಂದೇ ನಾಶ ಆಗೋದು, ಇನ್ಯಾವುದು ನಾಶ ಆಗೋದಿಲ್ಲ. ಕರ್ಮದಿಂದ ಬಂದಿದ್ ಎಲ್ಲಾನು ಅಷ್ಟೇನೆ. ಕರ್ಮ ಅಂದ್ರೆ ಕರ್ಮಕ್ಕೆ ಸಂಬಂಧಪಟ್ಟಿದ ಎಲ್ಲಾನು. ಕರ್ಮದಿಂದ ದೇಹ ಬಂತು, ದೇಹ ನಾಶ ಆಗುತ್ತೆ. ಕರ್ಮದಿಂದ ಮಕ್ಕಳಾದ್ರು, ಮಕ್ಕಳು ನಾಶ ಆಗ್ತಾರೆ. ಕರ್ಮದಿಂದ ಹೆಸರು ಬಂತು, ನಾಶ ಆಗುತ್ತೆ. ಕರ್ಮದಿಂದ ಕೆಟ್ಟ ಹೆಸರು, ಒಳ್ಳೆ ಹೆಸರು ಬಂತು, ನಾಶ ಆಗುತ್ತೆ. ಕರ್ಮದಿಂದ ಸ್ವರ್ಗ ಸಿಕ್ತು, ನಾಶ ಆಗುತ್ತೆ. ಕರ್ಮದಿಂದ ನರಕ ಆಯ್ತು, ನಾಶ. ಪ್ರತಿಯೊಂದು ನಾಶ ಆಗುತ್ತೆ. ಊರ್ಧ್ವ ಅಧೋ ಭ್ರಮತೆ ನಿತ್ಯಂ. ಊರ್ಧ್ವ ಅಂದ್ರೆ ಮೇಲಕ್ಕೆ ಹೋಗ್ತಾನೆ, ಅಧೋ ಕೆಳಗ್ ಬರ್ತಾನೆ, ಸ್ವರ್ಗಕ್ಕೆ ಹೋಗ್ತಾನೆ, ನರಕಕ್ಕೆ ಬರ್ತಾನೆ. ಯಾಕಿಂತವ್ರನ್ನೆಲ್ಲ ಭೂಮಿ ಒತ್ಕೊಂಡು ಕಾಪಾಡ್ಕೊಂಡು ಇರ್ಬೇಕು? ಶ್ರೀ ರೂಪ ಗೋಸ್ವಾಮಿ ಹೇಳ್ತಾರೆ, ಅಲ್ಲ ಇಂಥವ್ರನ್ನ ಯಾಕೆ ಒತ್ಕೋತೀಯ ನೀನು? ವೇಸ್ಟ್ ಅಲ್ವಾ? ಸುಮ್ಮನೆ ಅವ್ರಿಗೆ ಬೇರೆ ಕೆಲಸ ಇಲ್ಲ. ಅವರಿಗೆ ಸ್ವರ್ಗಕ್ಕೆ ಹೋಗೋದು, ಎಂಜಾಯ್ ಮಾಡೋದು, ಮತ್ತೆ ನರಕಕ್ಕೆ ಬರೋದು. ಇಲ್ಲಿ ಒಡ್ಸ್ಕೊಳ್ಳೋದು, ಮತ್ತೆ ಸ್ವರ್ಗಕ್ಕೆ ಹೋಗೋದು, ಅಲ್ಲಿ ಎಂಜಾಯ್ ಮಾಡೋದು, ಮತ್ತೆ ಇದೇ ಕೆಲಸ, ಹೋಗೋದು ಬರೋದು, ಹೋಗೋದು ಬರೋದು. ಇದಕ್ಕೆ ಹೇಳ್ತಾರೆ ಊರ್ಧ್ವ ಅದೋ ಭ್ರಮತೆ ನಿತ್ಯಂ. ಸುತ್ತನೇ ಇರ್ತಾನೆ 84 ಲಕ್ಷ ಜೀವನ. ಹೋದ್ ಪ್ರಾಣಿ ದೇಹಕ್ಕೆ ಹೋಗ್ತಾನೆ, ಅಲ್ಲಿ ಹೋಗ್ತಾನೆ, ಬರ್ತಾನೆ, ಮತ್ತೆ ಇಲ್ಲಿ ಸ್ವರ್ಗ ಎಂಜಾಯ್ ಮಾಡ್ತಾನೆ, ಮತ್ತೆ ನರ್ಕಕ್ಕೆ ಹೋಗ್ತಾನೆ, ಹಿಂಸೆ ಪಡ್ತಾನೆ. ಬರೀ ಇದೇ ಆಯ್ತು ಅವ್ನ ಕೆಲ್ಸ. ಅದಕ್ಕೆ ಕಾರಣ ಯಾರು? ನಾನು ದೇಹ ಅಂತ ಭಾವಿಸಿದ್ದೆ. ನಾನು ದೇಹ. ಬೆಳಿಗ್ಗೆ ಎದ್ದು 5 ಗಂಟೆ 4 ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಜಿಮ್ ಮಾಡಕ್ ಹೋಗ್ತಾರೆ. ಯಾಕೆ? ನಾನು ದೇಹ. 6 ಪ್ಯಾಕ್ ಎಲ್ಲ ಪ್ಯಾಕ್ಗಳನ್ನ ಹೊತ್ಕೊಂಡು ಅಲ್ಲಿ ಹೆಗ್ಲ ಮೇಲೆ ಭಗವಂತ ಪಾಪದ ಪ್ಯಾಕ್ ಕಟ್ಟಿ ಇಟ್ಬಿಟ್ಟಿದ್ದಾನೆ ಬೆನ್ನ ಮೇಲೆ. ಪಾಪ ಪುಣ್ಯದು ಪ್ಯಾಕ್ ಮಾಡಿ ಇಟ್ಟಿದ್ದಾನೆ. ಇಲ್ಲಿ 6 ಪ್ಯಾಕ್ ಬೇರೆ ಮಾಡ್ಕೊಳಕ್ ಹೋಗ್ತಿದ್ದಾರೆ. ಜನಕ್ಕೆ ಬುದ್ಧಿ ಇಲ್ಲ. ಅವ್ರದ್ದು ಹೆಗಲ ಮೇಲೆ ಪಾಪದ ಗಂಟು ಬಿದ್ದಿದೆ ಅಂತ ಎಚ್ಚರಿಕೆ ಇಲ್ಲ. ಇನ್ನ ಒಂದಷ್ಟು 6 ಪ್ಯಾಕ್ ಬೇರೆ ಮಾಡ್ಕೊಳಕ್ ಹೋಗ್ತಾರೆ. ಅದಕ್ಕೆ ಆ ಸಂಪಾದಿಗೆ ಹೇಳಿದ ಋಷಿಗಳು, ಊರ್ಧ್ವ ಅದೋ ಭ್ರಮತಿ ನಿತ್ಯಂ ಪಾಪ ಪುಣ್ಯಾತ್ಮಕ ಸ್ವಯಂ. ನಾವು ಮಾಡಿರೋ ಪಾಪ ನೋಡಿ, ಸ್ವಯಂ ಅಂದ್ರೆ ಏನು? ನಾವೇ ಅಂತ. ನಾವು ಮಾಡ್ಕೊಂಡ್ರ ಕರ್ಮಗಳನ್ನ ನಾವು ಅನುಭವಿಸ್ತಾ ಇರೋದು, ಬೇರೆ ಏನ್ಯಾರು ಅಲ್ಲ. ಸಂಪಾತಿ, ನೀನ್ ಯಾಕೆ ಇಲ್ಲಿ ಬಿದ್ದಿದೆ ಗೊತ್ತಾ? ನೀನ್ ಮಾಡ್ಕೊಂಡಿತ್ತು ಕರ್ಮ, ಅದು ತಪ್ಪು. ಯಾಕೆ ಚಾಲೆಂಜ್ ಮಾಡಿದೆ ಸೂರ್ಯನ್ ಬಿಟ್ಬಿಡ್ತೀನಿ ಅಂತ? ಅದರಿಂದ ಏನಾಗುತ್ತೆ? ಅನಾಹುತ ನೀನು ಅನುಭವಿಸ್ಬೇಕಷ್ಟೇನೆ. ಆದರೆ ಯಾರಿಗೆ ಪಾಪದ ಬಗ್ಗೆ ಪ್ರಾಯಶ್ಚಿತ ಉಂಟಾಗುತ್ತೆ, ನಾನು ಮಾಡಿ ತಪ್ಪು ಅನ್ನೋ ಅರಿವು ಉಂಟಾಗುತ್ತೆ, ಅಂಥವ್ರಿಗೆ ಮಾತ್ರ ವಿಶೇಷ ಕೃಪೆ ಭಗವಂತಂದು. ಎಲ್ರಿಗೂ ಇಲ್ಲ. ನೆನಪಲ್ಲಿ ಇಟ್ಕೊಳ್ಳಿ, ಎಲ್ಲರಿಗೂ ಪಾಪ ಭಗವಂತ ಅನುಗ್ರಹ ಮಾಡ್ತಾನ ಇಲ್ಲ? ಯಾಕೆ ಮಾಡ್ಬೇಕು ಎಲ್ಲರಿಗೂ? ಸರ್ಕಾರ ಒಂದು ಯೋಜನೆ ಮಾಡ್ಬೇಕಾದ್ರೆ ಫ್ರೀ ಪಾಸ್ ಬರೀ ಲೇಡೀಸ್ ಮಾತ್ರ. ಯಾಕೆ ಜೆಂಟ್ಸ್ ಮಾಡಬಾರ್ದಿತ್ತು ಅಲ್ವಾ? ಈ ಬರೀ ಶಾದಿ ಭಾಗ್ಯ ಬರೀ ಮುಸ್ಲಿಮ್ಸ್ ಮಾತ್ರ. ಸರ್ಕಾರನ ಒಂದು ಕೆಟ್ಟ ರೂಲ್ಸ್ ಮಾಡತ್ತಲ್ವಾ ಬುದ್ಧಿ ಇಲ್ದಿರೋರು. ಎಲ್ರಿಗೂ ಯಾಕೆ ಅನುಗ್ರಹ ಮಾಡೋದಿಲ್ಲ? ಟ್ಯಾಕ್ಸ್ ಎಲ್ಲಿ ರೆವಿನ್ಯೂ ಜಾಸ್ತಿ ಎಲ್ಲಿ ಕಲೆಕ್ಟ್ ಆಗುತ್ತೋ ಅಲ್ಲಿ ಟಾರ್ ರೋಡು, ಸ್ಟ್ರೀಟ್ ಲೈಟ್ ಎಲ್ಲ ಇರುತ್ತೆ. ಹಳ್ಳಿ ಕಡೆ ಯಾಕೆ ಟಾರ್ ರೋಡ್ ಹಾಕಲ್ಲ? ಕಿತ್ತೋಗಿರುತ್ತೆ. ಯಾಕಂದ್ರೆ ಅಲ್ಲಿಂದ ರೆವಿನ್ಯೂ ಬರೋದಿಲ್ಲ, ಟ್ಯಾಕ್ಸ್ ಬರೋದಿಲ್ಲ. ಈ ತರ ಕೆಟ್ಟ ಯೋಚನೆ ಮಾಡ್ತಾರಲ್ಲ. ಭಗವಂತನಿಗೆ ದೃಷ್ಟಿಯಲ್ಲಿ ಹಂಗಲ್ಲ. ಯಾರು ಶರಣಾಗತಿಗೆ ಬರ್ತಾರೋ ಅವ್ರಿಗೆ ನಾನೆಲ್ಲ ಫೆಸಿಲಿಟಿ ಕೊಡ್ತೀನಪ್ಪ. ಯಾರು ಶರಣಾಗತಿ ಬರೋದಿಲ್ಲ ನಾನೇ ಕೊಡ್ಬೇಕು ಅವರಿಗೆ. ಹಾಗಾದ್ರೆ ಶರಣಾಗತಿ ಅನ್ನೋದಕ್ಕೆ ಅರ್ಥನೇ ಇಲ್ದಂಗೆ ಆಗ್ಬಿಡುತ್ತೆ ಅಲ್ವಾ? ಬರ್ದವ್ರಿಗೂ, ಎಕ್ಸಾಮ್ ಬರೀದಿದ್ದವ್ರಿಗೂ, ಓದ್ದವ್ರಿಗೆ ಎಲ್ರಿಗೂ ಒಂದೇ ಮಾರ್ಕ್ಸ್ ಕೊಟ್ಟು ಕಳಿಸ್ಬಿಟ್ರೆ. ಕರ್ಮಣ ಜಾಯತೆ ಜಂತು ಕರ್ಮಣೈವ ಪ್ರಲೀಯತೆ. ಕರ್ಮಣ ದೈವನೇತೇಣ ಜಂತುರ್ ದೇಹೋಪಪತ್ತೆ. ಪ್ರತಿಯೊಂದು ಕೂಡ ಕರ್ಮದಿಂದನೇ ದೇಹ ಬರುತ್ತೆ. ಆಯ್ತಾ? ಅದು ಸಣ್ಣ ದೇಹ, ದೊಡ್ಡ ದೇಹ, ಕುಳ್ಳು ದೇಹ, ಉದ್ದು ದೇಹ, ಕಪ್ಪು ದೇಹ, ಬಿಳಿ ದೇಹ ಅಂತಲ್ಲ. ನಾ ಮಾಡಿರೋ ಕರ್ಮಕ್ಕೆ ತಕ್ಕಾಗಿ ಭಗವಂತ ಒಂದು ದೇಹವನ್ನು ಕೊಟ್ಟು ಕಳಿಸ್ತಾನೆ, ತಗೋಪ್ಪ ಅಂತ. ಮತ್ತೆ ಅದನ್ನ ದಂಡಿಸಿ 6 ಪ್ಯಾಕ್ ಮಾಡ್ಕೊಂಡು ಬೇರೆ ಬರೋದು, ಅದ್ರ ವ್ಯರ್ಥ, ಮೂಢತನ ಅದು. ಅದಕ್ಕೆ ಸಂಪಾತಿಗೆ ಹೇಳ್ತಾರೆ, ಜೀವ ಹೇಗೆ ಭೂಮಿಗೆ ಬರ್ತಾನೆ ಗೊತ್ತಾ? ಅವ್ನು ಮಾಡಿರೋ ಕರ್ಮವನ್ನು ಅನುಭವಿಸೋದಕ್ಕೆ. ನೋಡಿ, ಬ್ರಾಹ್ಮಣದಲ್ಲಿ ರಹಸ್ಯ ಹೇಳ್ತಾರೆ, ಭಾಗವತಮಲ್ಲಿ ರಹಸ್ಯ ಹೇಳ್ತಾರೆ, ನಮ್ಗೆ ಗೊತ್ತಿಲ್ಲ ಅದು. ಈಗ ನಾನು ಹೇಗೆ ನನ್ನ ತಾಯಿಯ ಗರ್ಭಕ್ಕೆ ಬಂದೆ? ಪ್ರಶ್ನೆ ಮಾಡ್ಕೊಳ್ಳಿ ಎಲ್ಲರೂ. ನಾನು ಹೇಗೆ ನನ್ನ ತಾಯಿ ಗರ್ಭಕ್ಕೆ ಬಂದೆ? ತಂದೆಯಿಂದ ಬಂದೆ. ತಂದೆಗೆ ಹೇಗೆ ಬಂದ್ರಿ? ತಂದೆ ವೀರ್ಯಕ್ಕೆ ಹೇಗೆ ಬಂದ್ರಿ? ಎಂಜಲಲ್ಲಿ ಇರ್ಬೋದಿತ್ತಲ್ಲ ಜೀವ, ಮೂತ್ರದಲ್ಲಿ ಇರ್ಬೋದಿತ್ತಲ್ಲ,
ಕಣ್ಣೀರಲ್ಲಿರ್ಬೋದಿತ್ತಲ್ಲ ಜೀವ, ವೀರ್ಯದಲ್ಲೇ ಹೇಗೆ ಬಂದು ಸೇರ್ಕೊಂಡ? ಯಾರು ಇದಕ್ಕೆ ಉತ್ತರ ಮಾಡ್ಬೋದು? ಜೀವ ಎಲ್ಲ ಕಡೆ ಇರ್ತಾನೆ, ಸರ್ವಾತ್ಮ ತಾನೇ ಜೀವಾತ್ಮ, ಸರ್ವಾಂತರ್ಯಾಮಿ, ಎಲ್ಲ ಕಡೆ ಇರ್ತಾನೆ. ಆದ್ರೆ ತಾಯಿ ಗರ್ಭಕ್ಕೆ ಪ್ರವೇಶ ಮಾಡಕ್ ಮುಂಚೆ ಆ ವೀರ್ಯ ತಾಯಿ, ಆ ಜೀವ ತಂದೆಯ ವೀರ್ಯಕ್ಕೆ ಹೇಗೆ ಬಂದು ಸೇರಿಕೊಂಡ? ಅದನ್ನ ನಮ್ಮಪ್ಪನೇ ಯಾಕೆ ತಿನ್ಬೇಕಿತ್ತು? ಒಂದ್ ವೇಳೆ ಆ ಸಸ್ಯವನ್ನ, ತರಕಾರಿಯನ್ನ, ಹಣ್ಣನ್ನು ನಾಯಿ ತಿಂದಿದ್ರೆ ನಾನು ನಾಯಿ ದೇಹಕ್ಕೆ ಹೋಗ್ತಿದ್ದೆ, ನಾಯಿ ಹೇಗ್ ಬರ್ತಾ ಇದ್ದೆ? ಭಗವಂತ ನನ್ನನ್ನ ಮನುಷ್ಯ ತಿನ್ನೋ ತರ ವ್ಯವಸ್ಥೆ ಯಾಕೆ ಮಾಡಿದ? ಯೋಚನೆ ಮಾಡಿದೀವ ನಾವು ಯಾವತ್ತಾದ್ರು? ಹ ಭಾಗವತ ಹೇಳುತ್ತೆ, ರಾಮಾಯಣ ಹೇಳುತ್ತದೆ, ನಾವು ಹೇಗೆ ತಾಯಿ ಗರ್ಭಕ್ಕೆ ಬಂದಿವಿ, ನಾವು ಮಾಡಿರೋ ಕರ್ಮಕ್ಕನುಸಾರವಾಗಿ ಬಂದಿದೀವಿ, ಯಾರು ಅದನ್ನ ಬದಲಾವಣೆ ಮಾಡಕ್ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಪತಿತ್ವ ಮಂಡಲೆ ಚಂದೋದಸ್ತದೋ ನೀಹಾರ ಸಂಯುತ. ನೀಹಾರ ಅಂದ್ರೆ ಮೋಡ, ನೀಹಾರಿಕಾ ಅಂತ ಹೇಳ್ತಾರಲ್ಲ. ಏನಾಯ್ತು ಈಗ? ಉದಾಹರಣೆಗೆ ಇದನ್ನ ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಗಿಲ್ಲ ಅಂದ್ರೆ ಪ್ರಶ್ನೆ ಕೇಳಿ, ತೊಂದರೆ ಇಲ್ಲ. ಈಗ ನಾನು ಈ ದೇಹದಲ್ಲಿ ಇದ್ದೀನಿ ಈಗ, ಅಲ್ವಾ? ಇದನ್ನ ಹಿಂಗೆ ಹೇಳ್ಬೇಕು, ನಾನು ದೇಹದಲ್ಲಿ ಇದ್ದೀನಿ ಅಂತ ಹೇಳ್ಬೇಕು. ಯಾರು ಕೇಳಿದ್ರೆ ಅರ್ಥ ಆಗ್ಲಿ ಬಿಡ್ಲಿ ಅವ್ರಿಗೆ ಬಿಟ್ಬಿಡಿ. ನಾನು ಈ ದೇಹದಲ್ಲಿ ಇದ್ದೀನಪ್ಪ, ನಾನು ಈ ದೇಹ ಅಲ್ಲ, ನಾನು ಈ ದೇಹದಿಂದ ಹೊರಟೋಗ್ತೀನಿ ಯಾವತ್ತೋ ಒಂದಿನ. ಕ್ಷೀಣೆ ಪುಣ್ಯ, ನನ್ನ ಪುಣ್ಯ ನಾಶ ಆದಾಗ ಇಲ್ಲಿಂದ ಹೊರಟೋಗ್ತೀನಿ. ಎಲ್ಲಿ ಹೋಗ್ತೀನಿ ನಾನು? ಅಯ್ಯೋ ಹೊರಟೋದ್ರು ಅಂತ ಹೇಳಿ ಅಂತ್ಯ ಸಂಸ್ಕಾರ ಮಾಡಿ ತಿಥಿ ಆಗೋಗ್ಬಿಡುತ್ತೆ ಅಂತ ಇಟ್ಕೊಳ್ಳಿ. ಎಲ್ಲಿ ಹೋಗ್ತೀನಿ ನಾನು? ಹ್ಮ್ ಗೊತ್ತಿಲ್ಲ, ಮತ್ತೆ ಯಾಕೆ ಅಳ್ತೀರಿ? ಎಲ್ಲಿಂದ ಬಂದ್ವಿ ನಾವು ಗೊತ್ತಿಲ್ಲ, ಮತ್ತೆ ಯಾಕೆ ಖುಷಿ ಪಡ್ತೀರಿ? ಅವ್ಯಕ್ತಾದಿನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನಿ ಯವ ತತ್ರ ಕಾ ಪರಿದೇವನ. ಎಲ್ಲೋ ಇದ್ದೆ, ಎಲ್ಲಿಂದನೋ ಬಂದೆ, ಯಾಕೆ ಹೇಳೋದು? ಮತ್ತೆ ಸುಖ ದುಃಖಕ್ಕೆ ಕಾರಣನೇ ಇಲ್ವಲ್ಲ. ವ್ಯಕ್ತ ಮಧ್ಯಾನಿ ಭಾರತ ತತ್ರ ಕಾ ಪರಿದೇವನ. ಈ ಜೀವ ಎಲ್ಲಿ ಹೋಗುತ್ತೆ ಅದು ಯಾರಿಗೂ ಗೊತ್ತಿಲ್ಲ. ಅವರವರ ಕರ್ಮಕ್ಕನುಸಾರವಾಗಿ ಯಮಧರ್ಮ ಏನನ್ನ ನಿಯಮನ ಮಾಡ್ತಾನೋ, ಯಾವ ನರಕ ಯಾವ ಸ್ವರ್ಗ ಅಂತ ಡಿಸೈಡ್ ಮಾಡ್ತಾನೋ, ಅಲ್ಲಿ ಹೋಗಿ ನಾವು ಅದನ್ನ ಅನುಭವಿಸ್ಕೊಂಡು ಮತ್ತೆ ಎಲ್ಲಿಗೆ ಬರ್ತೀವಿ? ಪತಿತೆ ಮಂಡಲೆ ಚಂದೋದಸ್ತತೋ, ಚಂದ್ರಗ್ರಹಕ್ಕೆ ಬರ್ತೀವಿ ನಾವು. ಇನ್ನ ಮೂರ್ಖ ಮುಟ್ಟಾಳ್ರು ಇನ್ನ ಚಂದ್ರಗ್ರಹಕ್ಕೆ ಹೋಗೋದಕ್ಕೆ ಪ್ಲಾನ್ ಮಾಡ್ತಾ ಇದಾರೆ. ಚಂದ್ರಗ್ರಹಕ್ಕೆ ಹೋಗ್ತಾ ಇದೀವಿ, ಅಲ್ಲಿ ಏನೋ ಮಣ್ಣು ತಂದ್ವಿ, ಅಲ್ಲೇನೋ ನೀರಿದೆಯಂತೆ, ಅಲ್ಲೇನೋ ಮಣ್ಣು ಮಸಿ ಇದೆಯಂತೆ ಅಂತ ಹೀಗೆ ಹುಡುಕ್ತಾ ಇದಾರೆ. ಆ ಮೂರ್ಖನು ಕೂಡ ಅಲ್ಲಿಂದಾನೆ ಬಂದಿರೋದು. ಆದ್ರೆ ಈಗ ವಿಜ್ಞಾನಿಗಳಿಗೆ ಏನೊಂದು ದೊಡ್ಡ ಕ್ವಾಲಿಫಿಕೇಶನ್ ಅಂದ್ರೆ, ನಾನ್ ದೊಡ್ಡ ಅಜ್ಞಾನಿ ಅನ್ನೋದು ಗೊತ್ತಿಲ್ಲ, ಅದೇ ದೊಡ್ಡ ಕ್ವಾಲಿಫಿಕೇಶನ್ ಅವ್ರಿಗೆ. ಮೂರ್ಖರ ದೊಡ್ಡ ಕ್ವಾಲಿಫಿಕೇಶನ್ ಏನು? ನಾನು ಮೂರ್ಖ ಅನ್ನೋದು ಗೊತ್ತಿಲ್ಲ, ಗೊತ್ತಿಲ್ಲ ಅನ್ನೋದು ಅವರ ದೊಡ್ಡ ಕ್ವಾಲಿಫಿಕೇಶನ್. ನಾನು ಸೈಂಟಿಸ್ಟ್ ABCDF ಅಂತ ಹೇಳ್ತಾರೆ. ಅವರು ಕೂಡ ಚಂದ್ರಗ್ರಹದಿಂದನೇ ಪಾಪ ಪುಣ್ಯವನ್ನು ಅನುಭವಿಸ್ಕೊಂಡು ತೀರಿಸ್ಕೊಂಡು ಬಂದಿದ್ದು. ಎಲ್ಲೇ ಹೋದ್ರು ಚಂದ್ರಗ್ರಹಕ್ಕೆ ಬರಲೇಬೇಕು, ಚಂದ್ರಮಂಡಲಕ್ಕೆ ಬರಬೇಕು. ಅಲ್ಲಿಂದ ಏನಾಗುತ್ತೆ? ನೀಹಾರ ಸಂಯುತ, ಅಲ್ಲಿಂದ ಹನಿ ರೂಪದಲ್ಲಿ, ಮಳೆಯ ರೂಪದಲ್ಲಿ ಭೂಮಿಗೆ ಬೀಳ್ತಾರೆ. ಭೂಮೋ ಪತಿತ್ವ. ಎಲ್ರು ನಾನು ನೀವು ಎಲ್ಲರೂ ಹಿಂಗೆ ಬಂದಿರೋದು, ಗೊತ್ತಿಲ್ಲ ನಮಗೆ ಅಷ್ಟೇನೆ. ಅದಕ್ಕೆ ರಾಮಾಯಣ ಭಾಗವತ ಓದಿದ್ರೆ ನಮ್ಗೆ ಇದೆಲ್ಲ ಅರ್ಥ ಆಗುತ್ತೆ, ನಾವ್ ಯಾರು ಅನ್ನೋದು ಗೊತ್ತಾಗುತ್ತೆ. ಅವ್ರಿಗೆ ಚೆನ್ನಾಗಿ ಹೊಡೆದು ಬೆಂಡೆತ್ತಿರ್ತಾರೆ ನರಕದಲ್ಲಿ, ಆಮೇಲೆ ಏನೋ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿ ಕಳಿಸಿರ್ತಾರೆ, ಬ್ಯಾಂಡೇಜ್ ಹಾಕಿ ಆಪರೇಷನ್ ಮಾಡ್ಬಿಟ್ಟು. ಡೆಲಿವರಿ ಆಯ್ತು, ಆಪರೇಷನ್ ಮಾಡಿದ್ರು, ಸಿಸೇರಿಯನ್ನು, ಬ್ಯಾಂಡೇಜ್ ಎಲ್ಲ ಮಾಡಿ ಏನೋ ಮಾಡಿ ಕಳಿಸಿರ್ತಾರೆ ಅಲ್ವಾ? ನೋವು ಇರುತ್ತೆ ವರ್ಷಾನ್ಗಟ್ಲೆ. ಆದ್ರೆ ನಾವೆಂತ ಮಹಾಮೂರ್ಖರು ಅಂದ್ರೆ, ಅಲ್ಲಿ ಬೆಂಡೆತ್ತಿದ್ ಮರ್ತೋಗ್ಬಿಡ್ತೀವಿ ನಾವು. ಮತ್ತೆ ಇಲ್ಲಿ ಬಂದ ಶುರು ಆಯ್ತು ಅವನ ಆಟ. 6 ತಿಂಗಳು ವರ್ಷದಲ್ಲೇ ಶುರು ಆಗ್ಬಿಡ್ತು ಒಂದು, ತೊಟ್ಲಲ್ಲಿದ್ದಾಗಲೇ ಶುರು ಆಟ ಅಲ್ವಾ? ನಾವಲ್ಲಿ ಹಂಗೆ ತಾನೆ ಮಾಡಿದ್ದು. ತೊಗೊಂಬಂದ್ ತೊಟ್ಲಿಗೆ ಹಾಕಿದ್ರು, ಅಲ್ಲಿಂದಾನೆ ಆಟ ಶುರು ಆಯ್ತು ಒಂದು. ನನ್ನ ಆಟ ಸಾಮಾನು, ನನ್ ಗಿರಿಕಿಡ್ಲೆ, ನನ್ ತೊಟ್ಲು, ನನ್ ಶರ್ಟು, ನನ್ ಚಡ್ಡಿ, ಇದಲ್ಲೇ ನಾನು ನಾನು ಅಂತ ಕಳೆದು ಬಿಡ್ತಾನೆ. ಎಷ್ಟು ವರ್ಷ ತನಕ? ಸಾಯೋ ತನಕ. ನೋಡಿ ಸಂಪಾತಿಗೆ ನಾನ್ ಗೆಲ್ಬೇಕು ಅಂತ ಬಂದ. ಕೊನೆಗೆ ಏನಾಯ್ತು? ನರಕದಲ್ಲಿ ಶಿಕ್ಷೆಯನ್ನು ಅನುಭವಿಸ್ಕೊಂಡು ಅಥವಾ ಸ್ವರ್ಗದಲ್ಲಿ ಎಂಜಾಯ್ ಮಾಡ್ಕೊಂಡು ಮತ್ತೆ ಭೂಮಿಗೆ ಬಂದು ಬೀಳ್ತಾನೆ, ಮಳೆ ಹನಿ ರೂಪದಲ್ಲಿ. ಜೀವ ಸಾವಿರಾರು ಹನಿಗಳಿದೆಯಲ್ಲ, ಮಳೆ ಹನಿ, ಯಾವುದೋ ಒಂದು ಹನಿಯಲ್ಲಿ ಜೀವ ತಾಯಿ ಗರ್ಭ ಪ್ರವೇಶ ಮಾಡಕ್ಕೆ ಕಾಯ್ತಾ ಬರ್ತಾನೆ. ಒಂದು ಕತೆ ಬರುತ್ತೆ, ರಾಮಾಯಣದಲ್ಲಿ ಬರುತ್ತೆ, ಋಷ್ಯಶೃಂಗನ ಕತೆ ಬರುತ್ತೆ. ಕೇಳಿದಿಲ್ಲ ಋಷ್ಯಶೃಂಗ? ಋಷ್ಯಶೃಂಗನ ತಂದೆ ವಿಭಾಂಡಕ ಋಷಿ. ವಿಭಾಂಡಕ ಒಂದ್ಸಲ ನದಿಯಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಅಲ್ಲಿ ಅಪ್ಸರೆಯವರು ಸ್ನಾನ ಮಾಡ್ತಾ ಇದ್ರು. ಇವ್ನು ಗೊತ್ತಾಗಿಲ್ಲ ಪಾಪ.
ಸೊ ಅಕಸ್ಮಾತ್ ಆಗಿ ಅಪ್ಸರ ನೋಡ್ತಾ ಅವನು ವೀರ್ಯಸ್ಖಲನ ಆಗ್ಬಿಡ್ತು ನೀರಲ್ಲಿ. ಅಚಾನಕ್ ಆಗಿ ಅಲ್ಲಿ ಒಂದು ಜಿಂಕೆ ಆ ನೀರನ್ನ ಕುಡಿದು ಬಿಡ್ತು. ಜೀವ ಎಲ್ಲಿದ್ದ? ಆ ವೀರ್ಯದ ಮೂಲಕ ಜಿಂಕೆ ಗರ್ಭವನ್ನ ಪ್ರವೇಶ ಮಾಡಿದ. ಅದಕ್ಕೆ ಅವನು ಜಿಂಕೆ ರೂಪದಲ್ಲಿ ಹುಟ್ಟಿದ, ವೃಷಶೃಂಗ. ಅವನಿಗೆ ತಲೆ ಮೇಲೆ 2 ಕೊಂಬಿತ್ತು. ಈಗ ನಾವ್ ಹೇಳ್ತೀವಿ ಏನ್ ದೊಡ್ಡ ಕೊಂಬಿದ್ಯಾ ನಿನಗೆ ಅಂತ. ಋಷಶೃಂಗನಿಗೆ ಕೊಂಬಿತ್ತು. ದೇಹ ಮನುಷ್ಯನ ದೇಹನೇ, ಯಾಕಂದ್ರೆ ತಂದೆ ಮನುಷ್ಯ ಅಲ್ವಾ, ಅದು ಕುಡಿದಿದ್ದು ಜಿಂಕೆ. ಸೊ ಜೀವ ಯಾವುದೋ ಒಂದು ರೀತಿಯಲ್ಲಿ ಗರ್ಭವನ್ನ ಪ್ರವೇಶ ಮಾಡಿದಾಗ ಆ ಗರ್ಭದಲ್ಲಿ ಹೇಗೆ ಬೆಳೆಯಬೇಕು ಮಗು, ಹಾಗೆ ಬೆಳೆಯುತ್ತೆ, ಅದ್ರ ಲಕ್ಷಣಗಳು ಬೆಳೆಯುತ್ತೆ. ಕೊನೆಗೆ ಅವನು ಬರ್ತಾನೆ ಬಿಡಿ, ಆಮೇಲೆ ಅಂಗದೇಶಕ್ಕೆ ಬರ್ತಾನೆ, ಯಜ್ಞ ಮಾಡ್ತಾನೆ, ಪುತ್ರ ಕಾಮೇಷ್ಟ್ಯಾಗ ಮಾಡ್ತಾನೆ, ದಶರಥ ಮಹಾರಾಜರಿಗೆ ಮಕ್ಕಳಾಗ್ತವೆ, ಆಮೇಲೆ ನಿಂತದೆ. ಅವನ ಜೀವನದಲ್ಲಿ ಹುಡುಗಿಯರನ್ನೇ ನೋಡಿರ್ಲಿಲ್ಲ, ಅವನು ಹೆಣ್ಣು ಮಕ್ಕಳನ್ನೇ ನೋಡಿರ್ಲಿಲ್ಲ. ಋಷಿ ಹಾಗೆ ಬೆಳೆಸಿದ್ದ ಅವನು. ಏನು ನಾವು ಅರ್ಥ ಮಾಡ್ಕೋಬೇಕು, ನಾವ್ ಏನೇ ಮಾಡಿ ಕೂಡಾಕಿ ಬಚ್ಚಿಟ್ಟು ಏನೇ ಮಾಡಿದ್ರು ಆ ಒಳಗಡೆ ಇರೋ ಸಂಸ್ಕಾರ ಮಾತ್ರ ಕಳೆದು ಹೋಗೋದಿಲ್ಲ. ಯಾಕಂದ್ರೆ ಜೀವ ಯಾವ ಗಂಡಿನ ದೇಹದ ಮೂಲಕ ಅಕಸ್ಮಾತ್ ಆಗಿ ಜಿಂಕೆ ಕುಡಿಬೇಕಾ, ಜಿಂಕೆ ಕುಡಿಯುತ್ತೆ. ಇನ್ಯಾರು ಮನುಷ್ಯ ಯಾವ್ದಾದ್ರು ಸ್ತ್ರೀ ಕುಡಿದ್ರೆ ಸ್ತ್ರೀ ಗರ್ಭದಲ್ಲಿ ಪ್ರವೇಶ ಆಗ್ತಾ ಇದ್ದ ಆ ಜೀವ. ಇದೆಲ್ಲ ಭಗವಂತನ ದೈವ ಯೋಜನೆ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸುಮ್ನೆ ಅಕಸ್ಮಾತ್ ಆಗಿ ಗಂಡು ಹೆಣ್ಣಿನ ಸಮ್ಮಿಲನದಿಂದ ಮಕ್ಕಳಾಗ್ತವೆ ಅಲ್ಲ. ಎಷ್ಟೋ ಜನ ಮದುವೆ ಆಗಿದೆ, ಮಕ್ಳ್ಯಾಕಾಗ್ಲಿಲ್ಲ, ಮತ್ತೆ ಡಾಕ್ಟರ್ ಯಾಕೆ ಹೇಳೋದಿಲ್ಲ? ಏನೇ ಟ್ರೀಟ್ಮೆಂಟ್ ಕೊಡಿ ಮಕ್ಳಾಗೋದಲ್ಲ, ಅದು ನಮ್ಮ ಕರ್ಮ, ನಾವು ಅನುಭವಿಸ್ಬೇಕು, ಅನುಭವಿಸ್ಬೇಕಷ್ಟೇನೆ. ಇದೆಲ್ಲ ನೋಡಿ ನಾವು ರಾಮಾಯಣದಲ್ಲಿ ನೋಡಕ್ ಆಗೋದಿಲ್ಲ. ಧಾರಾವಾಹಿಗಳಲ್ಲಿ, ಟಿವಿಗಳಲ್ಲಿ ಎಲ್ಲಿ ತೋರಿಸ್ತಾರೆ ನಮ್ಗೆ, ಎಲ್ಲಿ ಅರ್ಥ ಆಗುತ್ತೆ ನಮ್ಗೆ? ನಾವು ಅನ್ಕೋತೀವಿ, ಓ ನಾವು ಟಿವಿ ನೋಡ್ಬಿಟ್ಟಿದೀವಿ ರಾಮಾಯಣ, ನಮ್ಗೆಲ್ಲ ಗೊತ್ತು ಅಂತ ನಾವು ನಮ್ಗೆ ನಾವೇ ಟಸ್ಸೆ ಮುದ್ರೆ ಹಾಕೊಂಡು ಕೂತ್ಕೊಂಡ್ಬಿಡ್ತೀವಿ. PhD ಪಾಸ್ ಅಂತ ನಾವೇ ಸರ್ಟಿಫಿಕೇಟ್ ಹಾಕೊಂಡು. ತಪ್ಪೋದು. ಎಲ್ಲಿ ತನಕ ನಾವು ರಾಮಾಯಣ ಓದೋದಿಲ್ಲ ನಮ್ಗೆ ಏನು ಗೊತ್ತಾಗೋದಿಲ್ಲ. ಅದಕ್ಕೆ ಇಲ್ಲಿ ಒಪ್ಪನೆಗೆ ಹೇಳ್ತೀನಿ ಎಲ್ಲರಿಗೂ, ಪ್ರತಿಯೊಬ್ರು ನೀವು ಈಗ ಶ್ರೀರಾಮನವಮಿ ಬರ್ತಿದೆ, ಎಲ್ಲರ ಮನೇಲೂ ರಾಮಾಯಣ ಪುಸ್ತಕ ಇರಬೇಕು. ಅದು ಏನ್ ಮಾಡಿದ್ರೆ ಗೊತ್ತಿಲ್ಲ, ಪ್ರತಿಯೊಬ್ಬರ ಮನೇಲಿ ರಾಮಾಯಣ ಫಸ್ಟ್ ನೀವು ತಗೊಳ್ಳಿ. ಯಾರ ಮೇಲೆ ರಾಮಾಯಣ ಇಲ್ಲ, ಆಮೇಲೆ ಇನ್ನೊಬ್ಬರಿಗೆ ಹಂಚ್ಬೇಕು. ಹೆಂಗ್ ಹಂಚ್ಬೇಕು? ಪ್ರತಿಯೊಂದು ಹೇಳಿದಷ್ಟು ನೆನಪಿಗೆ ಬರ್ಬೇಕು. ರಾಮಾಯಣ ಕತೆ ಕೇಳಿದ್ದು ನಾವು, ಅಯ್ಯೋ ಎಂತ ಜನ್ಮ ನಮ್ದು, ಭಗವಂತನ ಗುಣಗಳನ್ನ ಕತೆಗಳನ್ನ ನಾವು ಶ್ರವಣ ಮಾಡ್ಲಿಲ್ವಲ್ಲ, ಜನ್ಮ ವ್ಯರ್ಥ ಆಯ್ತು ಅನ್ಸ್ಬೇಕು. ಪ್ರತಿಯೊಬ್ರು ರಾಮಾಯಣ ಪುಸ್ತಕ ಡಿಸ್ಟ್ರಿಬ್ಯೂಟ್ ಮಾಡಿ. ಆಗ ಋಷಿಗಳು ಹೇಳ್ತಾರೆ, ಮಳೆ ರೂಪದಲ್ಲಿ ಭೂಮಿಗೆ ಬಂದು ಬೀಳ್ತಾನೆ ಜೀವ, ಮಳೆ ಹನಿಲಿ ಇರ್ತಾನೆ. ಜೀವ ಭೂಮಿಗೆ ಬಂದಾಗ 4 ಬಗೆಯ ಅನ್ನಗಳಿದೆ ಅಲ್ವಾ? ಯಾವ್ದು 4 ಬಗೆಯ? ಚತುರ್ವಿಧ. ಭೋಜ್ಯ, ಭಕ್ಷ್ಯ, ಮ್ಯೂಟ್ ಆಗಿರುತ್ತಲ್ಲ, ಭೋಜ್ಯ, ಭಕ್ಷ್ಯ, ಚೋಷ್ಯ, ಲೇಹ್ಯ. 4 ಬಗೆಯ ಆಹಾರದಲ್ಲಿ ಜೀವ ಗಂಡಿನ ದೇಹವನ್ನ ಪ್ರವೇಶ ಮಾಡ್ತಾನೆ. ಹೇಗೆ ಪ್ರವೇಶ ಮಾಡ್ತಾನೆ? ರೇತೋ ಭೂತ್ವ ಪುನಸ್ತೇನ ಋತೋ ಸ್ತ್ರೀ ಯೋನಿ ಸಿಂಚಿತ. ರೇತಸ್ ಅಂದ್ರೆ ಸ್ಪರ್ಮ್, ವೀರ್ಯದ ಮೂಲಕ, ಭೂತ್ವ ಪುನಸ್ತೇನ ಋತುಮತಿಯಾದ ಸ್ತ್ರೀಯ ಗರ್ಭವನ್ನ ಪ್ರವೇಶ ಮಾಡ್ತಾನೆ, ಸ್ತ್ರೀ ಯೋನಿಯನ್ನ ಪ್ರವೇಶ ಮಾಡ್ತಾನೆ. ಇದು ಜೀವ ಟ್ರಾವೆಲ್ ಮಾಡೋ ರೀತಿ. ಯಾರು ಕಂಡಿಡಿದ್ರಪ್ಪ? ಯಾರು ನೋಡಿದ್ರು ಜೀವ ಪ್ರವೇಶ ಮಾಡಿದ್ದು ಗರ್ಭಕ್ಕೆ? ಯಾರಿಗೂ ಗೊತ್ತಿಲ್ಲ. ನಾವ್ ಹೇಳ್ತೇವೆ ನನ್ನ ಮಗ ರೀ ಅವನು, ನನಗೆ ಹುಟ್ಟಿದವನ, ನನ್ನ ಮಗ ಅವನು. ಇಲ್ಲಿ ನೋಡಿದ್ರ ನೀವೇನಾದ್ರು ಜೀವ ಹೇಗೆ ಟ್ರಾವೆಲ್ ಮಾಡ್ದ ದೇಹದಿಂದ ದೇಹಕ್ಕೆ ಅಂತ ಗೊತ್ತಿದ್ದೇನೆ? ಮತ್ತೆ ಹೆಂಗ್ ಬರ್ತಾನೆ ದೇಹಕ್ಕೆ, ದೇಹದಿಂದ ಹೆಂಗ್ ಹೋಗ್ತಾನೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ನಾವು ಅಳ್ತೀವಿ, ಅಯ್ಯೋ ಸತ್ತೋದ್ರು ರೀ, ಸತ್ತೋಗ್ಬಿಟ್ರು, ನಿನ್ನೆ ತಾನೇ ಚೆನ್ನಾಗಿದ್ರು, ಇವತ್ತೆಲ್ಲ ಆರೋಗ್ಯವಾಗಿ ಚೆನ್ನಾಗಿ ಗಟ್ಟಿಮುಟ್ಟಾಗಿ ತಿನ್ಕೊಂಡಿದ್ದು, ಎಲ್ಲೋದ್ರು? ಯಾರು ಹೋಗಿದ್ದು ಯಾರಿಗ್ ಗೊತ್ತು? ಎಲ್ಲಿಂದ ಬಂದಿದ್ರು ಅವರು ಯಾರಿಗ್ ಗೊತ್ತು? ಇಷ್ಟು ದಿನ ದೇಹದಲ್ಲಿ ಇದ್ದುಕೊಂಡು ಏನ್ ಮಾಡ್ತಾ ಇದ್ರು ಯಾರಿಗ್ ಗೊತ್ತು? ಮತ್ತೆ ಹುಚ್ಚರಲ್ವಾಗಾದ್ರೆ, ಬಂದಿದ್ದು ಗೊತ್ತಿಲ್ಲ, ಹೋಗೋದು ಗೊತ್ತಾಗಲ್ಲ, ದೇಹದಲ್ಲಿ ಇದ್ದಾಗ ಏನ್ ಮಾಡ್ತಾನೆ ಗೊತ್ತಿಲ್ಲ ಯಾರಿಗೂ. ಇವಾಗ ನೋಡಿ ನಿಮ್ ದೇಹದಲ್ಲಿ ಇದ್ದ ಜೀವ ಏನ್ ಮಾಡ್ತಿದ್ದಾನೆ ಈಗ? ಯಾರಿಗ್ ಗೊತ್ತ್ರಿ? ಅದನ್ನ ಕಟ್ಕೊಂಡು ನಮ್ಗೇನಾಗ್ಬೇಕು? ಹೊಟ್ಟೆ ಇಷ್ಟದ ಊಟ ಮಾಡ್ಬೇಕಷ್ಟೇ, ನಿದ್ದೆ ಬಂತು ಮಲ್ಕೋಬೇಕು. ಅದಕ್ಕೆ ಹೇಳುದು, ಮೂರ್ಖರು ನಾವೆಲ್ಲರೂ. ಆತ್ಮದ ಬಗ್ಗೆ ತಿಳಿದಿಲ್ಲ ಅಂದ್ರೆ ನಾವು ಶಬಾಷ್ಗಿರಿ ಹಾಕೋಬಾರ್ದು, ನಾವು ನಮ್ ಬೆನ್ನಿ ನಾವು ತಡ್ಕೋಬಾರ್ದು. ಆತ್ಮದ ಅರಿವಾಗಿಲ್ಲ ಅಂದ್ರೆ ಮತ್ತೆ ಏನಕ್ಕೆ ನಾವು ಏನ್ ಪುರುಷಾರ್ಥಕ್ಕೆ ನಾವು ದೇಹದ ಧರಿಸ್ಕೊಂಡಿರ್ಬೇಕು? ಅದನ್ನ ಹೇಳ್ತಾರೆ. ಸೊ ಹಾಗೆ ಜೀವ ಗಂಡಿನ ದೇಹದಿಂದ ಹೆಣ್ಣಿನ ದೇಹಕ್ಕೆ ಹೇಗೆ ವರ್ಗಾವಣೆ ಆಗ್ತಾನೆ ಯಾರಿಗೂ ಗೊತ್ತಿಲ್ಲ. ಕರ್ಕೊಂಬನ್ನಿ ಯಾರಾದ್ರೆ ಗೊತ್ತಿರೋರ್ಗಿದ್ರೆ, ನೋಡಿರೋರಿದ್ರೆ, ಯಾವ ಸೈಂಟಿಸ್ಟ್ ಆದ್ರೂ ಪರವಾಗಿಲ್ಲ, ಕರ್ಕೊಂಡು ಬನ್ನಿ. ನಾವು ತಿಳ್ಕೋಬೇಕು. ಭಗವಂತನ ಬಗ್ಗೆ ತಿಳ್ಕೊಂಡಿಲ್ಲ ಅಂದ್ರೆ ಮೂರ್ಖ ಅಂತಾನೆ ಅರ್ಥ.
ಆತ್ಮ ಸಾಕ್ಷಾತ್ಕಾರ ಇಲ್ವಾ ಅವ್ನು ಮೂರ್ಖ. ಯಾವುದೇ ಟಾಪ್ ಯೂನಿವರ್ಸಿಟಿ ಡೀನ್ ಆಗಿರ್ಬೋದು, ಪ್ರೊಫೆಸರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಮೂರ್ಖ. ಅದಕ್ಕೆ ನಮ್ಗೆ ಅವ್ರ ಬಗ್ಗೆ ಜಾಸ್ತಿ ಕಾಳಜಿ ಇಲ್ಲ. ಏನೋ ಓದಿದ್ಯಪ್ಪ, ಒಂದ್ 20 ವರ್ಷ ಸುಮ್ಮನೆ ವೇಸ್ಟ್ ಮಾಡ್ಕೊಂಡು ಓದಿದ್ಯಾ ಅಷ್ಟೇ, ಏನಾದ್ರಿಂದ ಏನ್ ಪ್ರಯೋಜನ ಆಯ್ತು? ಸರ್ ಸಿ ವಿ ರಾಮನ್ ಅಂತ ಒಬ್ರು ಇದ್ರು, ಭಾರತ ರತ್ನ. ಅವ್ರಿಗೆಲ್ಲ ಮಾತಾಡಕ್ಕೆ ಬರ್ತಿರ್ಲಿಲ್ಲ. ಏನೋ ಭಗವಂತ ತಲೆಯಲ್ಲಿ ಒಂದಿಷ್ಟು ವಿಜ್ಞಾನವನ್ನು ಕೊಟ್ಟಿದ್ದ, ಅದನ್ನ ಏನೋ ಮಾಡ್ಬಿಟ್ಟು ಏನೋ ಮಾಡಿದ್ರು, ರಾಮನ್ ಇಫೆಕ್ಟ್. ಬಟ್ ಅವ್ರಿಗೆ ಆತ್ಮ ಒಳಗ್ ಕೂತ್ಕೊಂಡು ಏನ್ ಮಾಡ್ತಾನೆ ಅನ್ನೋ ಅರಿವೇ ಇರ್ಲಿಲ್ಲ ಅವ್ರಿಗೆ. ಇಂಥವ್ರಿಗೆಲ್ಲ ನಾವು ನೊಬೆಲ್ ಅವಾರ್ಡು, ಭಾರತ ರತ್ನ ಅವಾರ್ಡ್ ಕೂರ್ಸಿ ಅವ್ರನ್ನ ದೊಡ್ಡದಾಗಿ ಹೇಳ್ಕೊಳಕ್ ಬೇಜಾರಾಗುತ್ತೆ ನಮ್ಗೆ. ನಮ್ ಪಾಡೆ ಹಿಂಗಾಗ್ಬಿಟ್ರೆ ವಿದೇಶಿಗರ ಬಗ್ಗೆ ನಾವೇನ್ ಹೇಳ್ಬೇಕಪ್ಪ? ರೇತೋ ಭೂತ್ವ ಪುನಸ್ತೇನ ಋತೌ ಸ್ತ್ರೀ ಯೋನಿ ಸಿಂಚಿತ. ಈಗ ನೋಡಿ, ವಿಜ್ಞಾನ ಎಷ್ಟು ಡೆವಲಪ್ ಆಗ್ಬಿಟ್ಟಿದೆ ಅಲ್ವಾ? ಏನು ಗರ್ಭದಲ್ಲಿ ಏನಾಗ್ತಾ ಇದೆ, ಏನೋ ಸ್ಕ್ಯಾನಿಂಗ್ ಮಾಡ್ತಾರಂತೆ, ಅದೇನೋ ಹಾರ್ಟ್ ಬೀಟ್ ಇದೆ, ಇಷ್ಟೇ ಹಾರ್ಟ್ ಬೀಟ್ ಇದೆ, BP ಇಷ್ಟಿದೆ, ಶುಗರ್ ಇಷ್ಟಿದೆ. ಅಯ್ಯೋ, ಏನ್ ಹೇಳ್ದೆ ಹೇಳುದು. ಅಲ್ಲಪ್ಪ, ಆತ್ಮ ಇಲ್ಲಿದ್ದಾನೆ, ಸ್ವಲ್ಪ ನೋಡಿ ಹೇಳಿ, ಚೆಕ್ ಮಾಡಿ. ಅದ್ ಕಾಣಿಸಲ್ಲ ರೀ ನಮ್ಮ ಮೈಕ್ರೋಸ್ಕೋಪ್ಗೆ. ಮತ್ ಅದೇ ಬೇಕಾಗಿರೋದಲ್ವಾ? ನಿಮ್ BP ಶುಗರ್ ಎಲ್ಲ ನಾರ್ಮಲ್ ಆಗುತ್ತೆ, ಡಮ್ ಅಂತ ಹೋಗ್ಬಿಡ್ತಾನೆ. BP ಶುಗರ್ಗೂ ಪ್ರಾಣ ಹೋಗಕ್ಕೆ ಏನು ಸಂಬಂಧ ಇಲ್ಲ. ಎಲ್ಲ ಚೆನ್ನಾಗಿದ್ರು ಪ್ರಾಣ ಕೆಲಸ ಮುಗಿತಾ ಹೋಗ್ತಾ ಇರ್ತಾನೆ ಅಷ್ಟೇ. ಮನೆ ಕೆಲಸವ್ರು ಮನೆ ಕೆಲಸ ಕಸ ಕಸ ಗುಡಿಸ್ಬಿಟ್ಟು ಪಾತ್ರೆ ತೊಳೆದು ಬಿಡೋಗ್ಬಿಡ್ತಾರಲ್ಲ, ಅಲ್ಲೇ ಇರಕ್ಕಾಗತ್ತಾ? ನೀವು ಸುಖದ ಸುಪ್ಪತ್ತಿಗೆನೆ ಕೊಡ್ಬೋದು ಅವ್ರಿಗೆ. ಅಲ್ಲೇ ಇರಕ್ಕಾಗತ್ತಾ? ಅವರು ಕೆಲಸ ಮುಗಿತು ಹೋಗ್ತಾ ಇದಾರೆ ಅಷ್ಟೇನೆ, ಕೈ ತೊಳ್ಕೊಂಡು. ಎಂತ ಶ್ರೀಮಂತರ ಮನೆ ಆಗಿದ್ರು, ಎಂತ ಬಡವ್ರ ಮನೆ ಆದ್ರೂ ಅವ್ರ ಮನೆ ಕೆಲಸ ಏನಿದೆ, ಮುಗಿಸಿದ್ರು, ಕಸ ಗಿಸ ಗುಡಿಸಿದ್ರು, ಹೊರಟ್ರು ಅಷ್ಟೇನೆ. ಹಾಗೇನೆ ದೇಹದಲ್ಲಿ ಜೀವ ಗಟ್ಟಿಗೆ ಹಿಡ್ಕೊಂಡು ಕೂತ್ಕೊಳ್ಳೋದಲ್ಲ ನಾವು. ಏನ್ ಹಿಡ್ಕೊಂಡ್ರು ಜೀವ ಹಾರಬೇಕು ಎಷ್ಟೊತ್ತು ಅಲ್ವಾ? ಇದೆಲ್ಲ ಆತ್ಮಕತೆ, ಸಂಪಾತಿ ಆತ್ಮಕತೆ. ರಾಮಾಯಣ ಅಂದ್ರೆ ಸುಮ್ನೆ ಏನೋ ರಾಮಾಯಣ ರಾಮನ್ ಕತೆ ಅಂತ ಹೇಳ್ತೀವಿ ನಾವು, ಬಟ್ ನಮ್ದೇ ಕತೆ ಅದು. ಆಮೇಲೆ ಏನಾಯ್ತು, ಯೋನಿ ಸಿಂಚನ ಪ್ರವೇಶ ಮಾಡ್ತಾನೆ. ಅಲ್ಲಿ ರಕ್ತದ ಜೊತೆ ಬೆರ್ತು ಬಿಡ್ತಾನೆ ಅಲ್ಲಿ. ಯೋನಿ ರಕ್ತೇನ ಸಂಯುಕ್ತಂ ಜರಾಯು ಪರಿವೇಷ್ಟಿತಂ. ಜರ ಅಂದ್ರೆ ಏನು? ಪೊರೆ, ಗರ್ಭ ಪೊರೆ ಇರುತ್ತಲ್ಲ, ಗರ್ಭ ಪೊರೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟ. ಅರೆಸ್ಟ್. ಖುಷಿಯಿಂದ ಬಂದ ಅಲ್ಲಿಂದ, ಚಂದ್ರಲೋಕದಿಂದ, ಅಲ್ಲೆಲ್ಲ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು, ಮಳೆ ಹನಿಲಿ ಎಂಜಾಯ್ ಇಲ್ಲ ಅಂತ ಬಂದ. ಮೇಲಿಂದ ಮೋಡದಿಂದ ಬಂದ, ಯಾವ್ದೋ ಒಂದು ನದಿಲಿ ಬಿದ್ದ. ಆ ನದಿ ನೀರು ಗಿಡಕ್ಕೆ ಸಿಂಪಡಣೆ ಮಾಡಿದ್ರು, ಹಣ್ಣು ಬೆಳೀತು, ಸೊಪ್ಪು ಬೆಳೀತು. ಅದನ್ನ ತಗೊಂಬಂದು ಪಲ್ಯ ಗಿಲ್ಯ ಮಾಡಿ ಬೇಯಿಸಿ ಹಾಕಿದ್ರು, ಗಂಟು ತಿಂದ, ಎಂಜಾಯ್ ಮಾಡ್ತಾ ಇದ್ದಾನೆ. ಈಗ ಹೆಣ್ಣಿನ ಗರ್ಭ ಪ್ರವೇಶ ಮಾಡ್ತಾನೆ. ಇಲ್ಲಿ ಅವನಿಗೆ ನಿಜವಾದ ಪರೀಕ್ಷೆ ಶುರು ಆಯ್ತು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ. ಮಲ್ಕೋ ಜಠರದಲ್ಲಿ ಅಂತ. ಅದಕ್ಕೆ ಹೇಳ್ತಾರೆ ಜರಾಯು ಪರಿವೇಷ್ಟಿತಂ, ಗರ್ಭಪೊರೆ ಅಂತ ಹೇಳ್ತಾರ, ಅಲ್ಲಿ ಬಂದು ಸಿಕ್ಕಾಕೊಂತಾನೆ. ಆಮೇಲೆ ಏನಾಯ್ತು, ಮೊದಲನೇ ದಿನ ಕಲಲಂ. ಇದೆಲ್ಲ ಭಾಗವತಂ ಚೆನ್ನಾಗಿ ವರ್ಣನೆ ಮಾಡುತ್ತೆ, ರಾಮಾಯಣಕ್ಕಿಂತ ಹೆಚ್ಚಾಗಿ ಭಾಗವತಂ ಚೆನ್ನಾಗಿ. ಆಮೇಲೆ ಕಲಲಂ ಮೊದಲನೇ ದಿನ ಸೇರಿದಾಗ ಒಂದು ಸಣ್ಣ ಸಾಸಿವೆ ಕಾಳು, ಆಮೇಲೆ ಬುದ್ಬುದ, ಆಮೇಲೆ ಹಾಗೆ ಬೆಳಿತಾ ಬೆಳಿತಾ ಕೊನೆಗೆ ಏನಾಯ್ತು, ಪಾಣಿ ಪಾದೋ ತಥಾ ಪಾರ್ಶ್ವ ಕಟಿ ಜಾನು, ಕಟಿ ಸೊಂಟ ಜಾನು ಭುಜಗಳು, ತಲೆ ಕೈ ಕಾಲೆಲ್ಲ ಬರುತ್ತೆ. ಆಮೇಲೆ ಸ್ವಲ್ಪ ಬೆಳೆದ ದಂತ ಪಂಕ್ತಿರ್ನಖ ಗುಹ್ಯಂ ಪಂಚಮೇ ಜಾಯತೇತ. ಹಲ್ಲುಗಳು ಬಂತು, ಎಲ್ಲ ಬಂತು, ಬುದ್ಧಿ ಬಂತು, ಎಲ್ಲ ಬಂತು, ಅಹಂಕಾರ ಬಂತು, ದುರಹಂಕಾರ ಬಂತು, ಗರ್ವ ಬಂತು, ಎಲ್ಲ ಬಂದ್ಬಿಡ್ತು, ಬರಬಾರ್ದೆಲ್ಲ ಬಂತು. ನಾವು ಖುಷಿ ಪಡ್ತೀವಿ, ನೋಡ್ರಿ ಕಷ್ಟಪಟ್ಟು ಸಂಪಾದನೆ ಮಾಡಿದೀನಿ ಗೊತ್ತಾ. ಅಹಂಕಾರ ಬಂತು. ಆಮೇಲೆ ಇಷ್ಟೆಲ್ಲ ಆದ್ಮೇಲೆ ಕೊನೆಗೊಂದಿನ ಅವನ ಸಾವು ಸಮೀಪ ಆಗುತ್ತೆ. ಆಗ ಅರ್ಥ ಆಗುತ್ತೆ. ಏನ್ ಅರ್ಥ ಆಗುತ್ತೆ? ಅಯ್ಯೋ ನಾನೇನಕ್ಕಪ್ಪ ಇಷ್ಟು ಕಾಲವನ್ನ ವ್ಯರ್ಥ ಮಾಡಿಬಿಟ್ಟೆ, ಮಾಡಬಾರ್ದಿತ್ತಲ್ಲ ಅಂತ ಹೇಳಿ ಅವನಿಗೆ. ಸೊ ಈಗೆಲ್ಲ ಸಂಪಾತಿಗೆ ಹೇಳಿದ್ರು ಋಷಿಗಳು, ನೋಡು ಸಂಪಾತಿ, ನಿನ್ ಕರ್ಮ ನೀನ್ ಅನುಭವಿಸ್ಬೇಕು. ಆದ್ರೆ ಯಾವಾಗ ರಾಮ ಭಕ್ತರು ಸೀತೆಯನ್ನ ಕರ್ಕೊಂಡು ಹೋಗಕ್ಕೆ ಅಂತ ಬರ್ತಾರೋ, ಆಗ ರಾಮನ ಕತೆ ಕೇಳ್ತೀಯೋ, ಆವಾಗ ನೀನು ಉದ್ಧಾರ ಆಗ್ತೀಯ.
ನೋಡಿ, ಅದಕ್ಕೆ ರಾಮನ ಕತೆ ಕೇಳಬೇಕು ನಾವು. ಉದ್ಧಾರ ಆಗ್ಬೇಕು ಅಂತ ಆಸೆ ಇದ್ರೆ, ನಮ್ಮ ಪಾಪ ನಾಶ ಆಗ್ಬೇಕು ಅನ್ನೋ ಆಸೆ ಇದ್ರೆ ರಾಮ ಕಥೆಯನ್ನು ಕೇಳಬೇಕು, ರಾಮನಾಮವನ್ನು ಹೇಳಬೇಕು. ಆಮೇಲೆ ಹೇಳ್ತಾರೆ, ಹ್ಮ್ ಇನ್ನು ಯುವಕ, ಅವಾಗ ಸಂಪಾತಿ ಮುದುಕ ಆಗಿರ್ಲಿಲ್ಲ, ಯುವಕ, ಬಿಸಿ ರಕ್ತ. ಹೇಳಿದ್ರು, ಜಾಗದಾದಿ ವಿನಿರ್ಮುಕ್ತಂ ಸತ್ಯ ಜ್ಞಾನಾದಿ ಲಕ್ಷಣಂ ಶುದ್ಧಂ ಬುದ್ಧಂ ಸದಾ ಶಾಂತಂ ಆತ್ಮನಂ ಅವಧಾರಯೇತ್ ಚಿದಾತ್ಮನಿ ಪರಿಜ್ಞಾತೆ ನಷ್ಟೇ ಮೋಹೆ ಅಜ್ಞ ಸಂಭವೇ. ಯಾವಾಗ ನಿನ್ನ ಮೋಹ ನಷ್ಟ ಆಗುತ್ತೋ ಆಗ ನಿನಗೆ ನಿನ್ನೆಲ್ಲ ಕರ್ಮದ ಫಲಗಳು ತೀರ್ಬಿಡುತ್ತೆ. ಆಗ ನೀನು ಭಕ್ತಿ ಸೇವೆಯಲ್ಲಿ ತೊಡಗ್ತೀಯ. ಅಷ್ಟು ವರ್ಷ ಅವನು ಏನ್ ಮಾಡ್ತಾ ಇದ್ದ, ಜಟ ಸಂಪಾತಿ ಕೂತ್ಕೊಂಡು ಭಗವಂತ ಸ್ಮರಣೆ ಮಾಡ್ತಾ ಇದ್ದ. ಎಲ್ಲಿ ತನಕ ಪ್ರಾರಬ್ಧ ಕ್ಷಯಿಸೋದಿಲ್ಲ, ನಾಶ ಆಗೋದಿಲ್ಲ, ಅಲ್ಲಿವರೆಗೂ ದುಃಖ ಕಟ್ಟಿಟ್ಟು ಬುತ್ತಿ. ಈಗ ಎಲ್ರು ಪ್ರಾರಬ್ಧ ಅನುಭವಿಸ್ತಾ ಇದೀವಲ್ವಾ, ಏನಾದ್ರೂ ಒಂದು ಸುಖ ದುಃಖ ಇದ್ದೇ ಇರುತ್ತೆ. ಸುಖನೂ ಕೂಡ ಒಂದು ಪ್ರಾರಬ್ಧ, ದುಃಖನೂ ಕೂಡ ಒಂದು ಪ್ರಾರಬ್ಧ. ಒಂದು ಪಾಸಿಟಿವ್, ಒಂದು ನೆಗೆಟಿವ್. ಪ್ರಾರಬ್ಧ ಅಂದ್ರೆ ಸುಖನೂ ಇದೆ, ದುಃಖನೂ ಇದೆ. ನಾವ್ ಹಿಂದೆ ಏನ್ ಒಳ್ಳೆ ಕೆಲಸ ಮಾಡಿದ್ವೋ ಅದ್ರ ಪ್ರಾರಬ್ಧ ಸುಖ, ನಾವ್ ಹಿಂದೆ ಏನ್ ಕೆಟ್ಟ ಕೆಲಸ ಮಾಡಿದ್ವಿ ಅದ್ರ ಪ್ರಾರಬ್ಧನೇ ದುಃಖ. ಸಂಪಾತಿಗೆ ಹೇಳ್ತಾರೆ, ಯೋಗಿನೋ ನಹಿ ದುಃಖವಾ ಸುಖಂ ವಾ ಜ್ಞಾನ ಸಂಭವಂ. ನೋಡು, ಯೋಗಿ ಆದವನಿಗೆ, ಭಕ್ತನಾದವನಿಗೆ ಸುಖ ದುಃಖ ಅನ್ನೋದು ಇರೋದಿಲ್ಲ. ಯಾಕೆ? ಸುಖದ ಅನುಭವ ಆಗೋದಿಲ್ಲ ಅವನಿಗೆ. ಕಾರಣ, ಅವನು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ಅವನೇನ್ ಪ್ರಾರಬ್ಧವನ್ನು ಅನುಭವಿಸ್ತಿದ್ದಾನೆ, ಅದರಿಂದ ಅವನ ಭಾರ ಅಂದ್ರೆ ಅವನ ಪಾಪದ ಮೂಟೆ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಅವನಿಗೆ ದುಃಖ ಅನುಭವಿಸ್ತಾ ಇದ್ದಾಗ ಏನಾಗುತ್ತೆ, ಸುಖ ಆಗ್ತಾ ಇರುತ್ತೆ. ದುಃಖ ಅನುಭವಿಸ್ತಿರ್ತಾನೆ ಭಕ್ತನಾದವನು, ದುಃಖ ಅನುಭವಿಸುವಾಗ ಅವನಿಗೆ ಭಾರದ ಹೊರೆ ಕಮ್ಮಿ ಆಗ್ತಾ ಬರ್ತಾರೆ. ಉಪ್ಪಿನ ಮೂಟೆ ಮೈ ಮೇಲಿದೆ, ಉಪ್ಪಿನ ಒಂದು 50 kg ಮೂಟೆ ಹೊತ್ಕೊಂಡಿದ್ದಾನೆ ಅಂತ ಇಟ್ಕೊಳ್ಳಿ, ಭಾರ ಅಲ್ವಾ. ಮಳೆ ಬಂತು ಆ ಟೈಮ್ಗೆ, ಉಪ್ಪಿನ ಮೂಟೆ ಏನಾಯ್ತು, ಕರಗಿ ಕರಗಿ ನಿಧಾನಕ್ಕೆ ಸೋರೋಗ್ತಾ ಇದೆ. ಈಗ ಅವನಿಗೆ ಏನಾಯ್ತು, ಭಾರ ಕಡಿಮೆ ಆಗ್ತಾ ಬರ್ತಾ ಇದೆ, ನೋವು ಕಮ್ಮಿ ಆಗ್ತಾ ಇದೆ. ಅರ್ಧ ಗಂಟೆ ಹಂಗೆ ಮಳೆ ಹೊಡೆದ್ರೆ ಏನಾಯ್ತು, ಉಪ್ಪಿನ ಮೂಟೆ ಎಲ್ಲ ಕರ್ಗೋಯ್ತು. ಆಗ ಅವನಿಗೆ ಖುಷಿ ಆಯ್ತು. ಅಂದ್ರೆ ಭಾರ ಕಡಿಮೆ ಆಯ್ತಲ್ಲ. ಈಗ ನಮ್ದು ಪಾಪದ ಮೂಟೆ ಹೊತ್ಕೊಂಡಿದೀವಲ್ವಾ ನಾವು, ಅದಕ್ಕೆ ಭಾರ ಆಗ್ತದೆ ನಮ್ಗೆ ಲೈಫ್. ಅಯ್ಯೋ ಏನಕ್ಕಪ್ಪ ಈ ಜೀವನ, ಯಾವಾಗ ಬಂದು ಕರ್ಕೊಂಡು ಹೋಗ್ತಾರೋ. ಕರ್ಕೊಂಡು ಹೋದ್ರೆ ಯಮನೆ ಕರ್ಕೊಂಡು ಹೋಗಿ ದಿನಾರು ಹೋಗೋದಿಲ್ಲ. ಇನ್ನು ವಿಷ್ಣು ದೂತರು ಬಂದು ಕರ್ಕೊಂಡು ಹೋಗೋದಿಲ್ಲ ನಮ್ಗೆ, ಯಮದೂತರು ಬಂದು ಕರ್ಕೊಂಡು ಹೋಗೋದು. ಆದಷ್ಟು ಬೇಗ ಹೋಗ್ಬಿಡೋಣ ಅಂದ್ರೆ ಎಲ್ಲಿಗೆ, ನರಕಕ್ಕೆ ಹೋಗ್ತೀವಿ ಅಷ್ಟೇನೆ. ನರಕಕ್ಕೆ ಹೋಗಷ್ಟು ಅರ್ಜೆಂಟ್ ಇದ್ರೆ ಪ್ರಾರ್ಥನೆ ಮಾಡ್ಕೊಳ್ಳಿ, ಬೇಗ ಬಂದು ಕರ್ಕೊಂಡು ಹೋಗ್ರಪ್ಪ, ನಮ್ಮನ್ನ ತಡೆಕ್ ಆಗ್ತಲ್ಲ ನಮ್ಗೆ. ಅದಕ್ಕೆ ಭಕ್ತಿ ಮಾಡಿದಾಗ ಏನಾಗುತ್ತೆ, ನಾವು ಉಪ್ಪಿನ ಮೂಟೆ ಒತ್ತದಂಗೆ ಪಾಪದ ಮೂಟೆ ಮಳೆಗೆ ಹೆಂಗ್ ಕರಗೋಗುತ್ತೋ ಹಾಗೆ ನಮ್ಮ ಪಾಪ ಸಂಶಯಂ. ಅದೇ ಹೇಳ್ತಾರೆ ಇಲ್ಲಿ, ತಸ್ಮಾ ದೇಹೇನ ಸಹಿತೋ ಯಾವತ್ ಪ್ರಾರಬ್ಧ ಸಂಶಯ, ಯಾವಾತ್ ಪ್ರಾರಬ್ಧ ಸಂಶಯ, ಪ್ರಾರಬ್ಧ ನಾಶ ಆಗೋ ತನಕ ನಾವು ಅದನ್ನ ಒತ್ಕೊಳ್ಳೇಬೇಕು. ಯಾವ ಕಷ್ಟನೂ ಯಾರು ತೀರ್ಸಕ್ಕಾಗೋದಿಲ್ಲ. ಮಳೆ ಬರಬೇಕು, ಉಪ್ಪಿನ ಮೂಟೆ ಕರಗಬೇಕು. ಸರ್ ಸ್ವಲ್ಪ ಭಾರ ಇದೆ ಸರ್, ನೀವ್ ಒಂಚೂರು ಎತ್ಕೊಂಬನ್ನಿ. ನಮ್ಗೆ ಯಾಕ್ರಿ ನಿಮ್ ಮೂಟೆ, ನಮ್ದೇ ನಂದೇ 2 ಮೂಟೆ ಇದೆ ಬೆನ್ ಮೇಲೆ, ಇನ್ನು ನಿಂದ ಬೇರೆ ಹೊತ್ಕೊಂಬರಲ್ಲ. ಸರ್ ಸ್ವಲ್ಪ ಹೊತ್ತು ಗಿಲ್ಪತಿಲ್ ಆಗೋದಿಲ್ಲ, ನೀನೇ ಹೊರಬೇಕು, ನಿನ್ನ ಹೆಣವನ್ನು ನೀನೇ ಹೊತ್ತು ಸಾಗಬೇಕು. ಅಣ್ಣ ಬಾ ತಮ್ಮ ಬಾ ಎಂದು ಅಳುವುದೇಕೋ ಅಂತ. ಯಾರು ಬರೋದಿಲ್ಲ, ನಿಮ್ಮ ಅಣ್ಣ ತಮ್ಮ ಬರಲ್ಲ, ನಿಮ್ ಹೆಂಡತಿ ಗಂಡ ಬರೋದಿಲ್ಲ, ನಿಮ್ ಮಕ್ಳೇ ಬರೋದಿಲ್ಲ. ಬರ್ತಾರೆ, ಏನಕ್ಕೆ ಬರ್ತಾರೆ ಅಂದ್ರೆ, ಎಷ್ಟಪ್ಪ ಅಪ್ಪ ಎಷ್ಟು ಆಸೆ ಇಟ್ಟಿದ್ದಾನೆ, ನನಗೆ ಎಷ್ಟಿದ್ದಾನೆ, ನನ್ನ ತಮ್ಮನಿಗೆ ಎಷ್ಟು ಬರ್ದಿದ್ದಾನೆ, ನಿನಗೆ ₹1 ಜಾಸ್ತಿ ಕೊಟ್ಟಿದ್ದಾನೆ, ನೀನೇ ಮಾಡ್ಕೊ ಹೋಗ್. ಇದು ಇದಕ್ಕೋಸ್ಕರ ಬರ್ತಾರೆ ಮಕ್ಕಳು. ಆಮೇಲೆ ಗುಂಡಿಗೆ ಹಾಕಿ ತಿಥಿ ಗಿತಿ ಎಲ್ಲ ಮಾಡಿದ್ಮೇಲೆ ಹಾಲು ತುಪ್ಪ ಒಯ್ದುಬಿಟ್ಟು ಅಷ್ಟೇ ಮುಗೀತು. ಇಷ್ಟೇ ಮಾಡೋದು ಮಕ್ಕಳು. ಇದಕ್ಕಿಂತ ಮೀರಿ ಏನಾದ್ರು ಮಾಡ್ತಾರೆ ಅಂದ್ರೆ ವರ್ಷಕ್ಕೊಂದ್ಸಲ ತಿಥಿ ಮಾಡ್ತಾರೆ, ಇದು ಪಿಂಡ ಹಾಕ್ತಾರೆ, ಅಷ್ಟೇ ಬಿಟ್ರೆ ನೀನೇ ಹೊರಬೇಕು. ಎಂತ ಮಾತುಗಳು ಇವೆಲ್ಲಾನು. ಯಾರಿಗೂ ಹರ್ಟ್ ಆಗ್ತಾ ಇದೆಯಾ? ಹರ್ಟ್ ಆಗ್ತಾ ಇದೆಯಾ ಯಾರಿಗಾದ್ರು? ಇಲ್ಲ ಅಂತ ಸುಳ್ಳು ಹೇಳಬಾರ್ದು, ಆಗ್ತಾ ಇದೆ ಅಂತ ಹೇಳ್ಬೇಕು, ಆಗಬೇಕು. ಅವಾಗಲೇ ಮೆಡಿಸಿನ್ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ.
ಇಲ್ಲಾಂದ್ರೆ ಮೆಡಿಸಿನ್ ಕೆಲಸ ಮಾಡ್ತಾ ಇಲ್ಲ, ವರ್ಕೌಟ್ ಆಗ್ತಾ ಇಲ್ಲ. ಹ್ಮ್ ಏನಪ್ಪಾ ಎಷ್ಟು ಕುಡ್ದೆ ಸರ್? 1 ಕ್ವಾರ್ಟರ್. ಏನು ತಲೆ ಗಿರ್ರ ಅಂತ ಇದೆಯಾ? ಸ್ವಲ್ಪ ಲೈಟ್ ಆಗಿ ಹಂಗಾರೆ ನಶೆ ಏರ್ತಾ ಇದೆ ಅಂತ ಅರ್ಥ. ಇನ್ನೊಂದು 1 ಕ್ವಾರ್ಟರ್, ಇವಾಗ ಸ್ವಲ್ಪ ಜಾಸ್ತಿ ದಿಮ್ ಅಂತ ಇದೆ, ಇನ್ನೊಂದು 1 ಕ್ವಾರ್ಟರ್ ಹಂಗೆ ಡಬ್ ಅಂತ ಬೀಳೋ ತನಕ ಕೊಡುದು. ಹಾಗೆ ಎಫೆಕ್ಟ್ ಆದ್ರೇನೆ ಪ್ರತಿಯೊಬ್ಬನ ಜೀವದಲ್ಲಿ ಅಂದ್ರೆ ಏನು ಅಕೌಂಟ್ ಅಲ್ಲಿ, ಜೀವನ ಅಕೌಂಟ್ ಅಲ್ಲಿ ಪಾಪದ ಹೊರೆ ಪುಣ್ಯದ ಹೊರೆ ತುಂಬಾನೇ ಇರುತ್ತೆ. ಅದನ್ನ ನಾವು ಹೊರಲೇಬೇಕು. ಸಂಪಾತಿ ಆಗಿರ್ಲಿ, ಜಟಾಯು ಆಗಿರ್ಲಿ, ರಾವಣ ಆಗಿರ್ಲಿ, ಲಕ್ಷ್ಮಣ ಆಗಿರ್ಲಿ, ಯಾರೇ ಆಗಿರ್ಲಿ. ಯಾಕಂದ್ರೆ ಅವರೆಲ್ಲರೂ ನರರಾಗಿ ಬಂದವರು, ಮನುಷ್ಯರಾಗಿ ಪ್ರಾಣಿಗಳಾಗಿ ಬಂದವರು. ಪ್ರತಿಯೊಬ್ಬರು ಕೂಡ ದುಃಖವನ್ನ ಸುಖವನ್ನ ಅನುಭವಿಸ್ಲೇಬೇಕು. ಅದಕ್ಕೆ ಹೇಳಿದೆ ಯೋಗಿನೋ ನಹಿ ದುಃಖ ವಾ ಸುಖಂ ವಾ ಅಜ್ಞ ಸಂಭವಂ. ನಮ್ಮ ಅಜ್ಞಾನದಿಂದ ಅವೆಲ್ಲ ಸಂಭವಿಸುತ್ತೆ. ಅದಕ್ಕೋಸ್ಕರ ದೇಹ ಇರೋ ತನಕ ಅದನ್ನ ನಾವು ಹೊರಲೇಬೇಕು. ಅಯ್ಯೋ ಕಷ್ಟ ಆಗ್ತದೆ ಅಪ್ಪ, ಪ್ರಾಣ ಬಿಟ್ಬಿಡೋಣ. ಬಿಡಕ್ ಆಗಲ್ಲ, ಕರ್ಕೊಂಡು ಹೋಗೋದಿಲ್ಲ ಅವರು. ನಮ್ಮ ಕರ್ಮ ತೀರೋ ತನಕ ನಮ್ಮನ್ನ ಕರ್ಕೊಂಡು ಹೋಗೋದಿಲ್ಲ ಈ ದೇಹವನ್ನ ಬಿಟ್ಟು. ಈ ದೇಹದಲ್ಲೇ ಇರೋಕ್ ಬಿಡ್ತಾರೆ, ಅನುಭವಿಸು ಅಂತ. ತಾವತ್ತಿಷ್ಟ ಸುಖೇನ ತ್ವಂ ಧೃತ ಕಂಚುಕ ಸರ್ಪವತ್. ಏನಪ್ಪಾ ಇದು? ಕಂಚುಕ ಸರ್ಪವತ್, ಹಾವು ಪೊರೆ ಬಿಡುತ್ತೆ ನೋಡಿದಿರಲ್ಲ. ಧೃತ ಕಂಚುಕ ಸರ್ಪವತ್, ಹಾವು ಪೊರೆ ಬಿಡ್ತು ಅಂತ. ಪೊರೆ ಬಿಟ್ಟ ಮೇಲೆ ಸತ್ತೋಗುತ್ತಾ ಅದು? ಇಲ್ಲ, ಪೊರೆ ಬಿಡ್ತು ಮತ್ತೆ ಮುಂದಕ್ಕೆ ಹೋಯ್ತು. ಇನ್ ಸ್ವಲ್ಪ ವರ್ಷ ಆದ್ಮೇಲೆ ಮತ್ತೆ ಪೊರೆ ಬಿಡುತ್ತೆ, ಮುಂದೆ ಹೋಗುತ್ತೆ. ಹಾಗೆ ನೀನು ಪೊರೆ ಬಿಟ್ಕೊಂಡು ತ್ರೇತಾಯುಗ ಬರೋ ತನಕ ಕಾಯ್ತಾ ಕೂತೀವಿ. ಸತ್ಯಯುಗದಲ್ಲಾಗಿರೋ ಘಟನೆ ಇದು, ಅಥವಾ ಸತ್ಯಯುಗದ ಕೊನೆಯಲ್ಲೋ ತ್ರೇತಾಯುಗದ ಪ್ರಾರಂಭದಲ್ಲೋ ಆಗಿರುವಂತ ಘಟನೆ. ತ್ರೇತಾಯುಗದ ಕೊನೆಯಲ್ಲಿ ಆ, ರಾಮ ಅವತಾರ ಮಾಡಿ ಬರ್ತಾನೆ ಭಗವಂತ. ರಾವಣಸ್ಯ ಅವತಾರ್ಥಾಯ ದಂಡಕ ಆಗಮಿಷ್ಯತಿ. ದಂಡಕೆಗೆ ಬರ್ತಾನೆ, ಅವಾಗ ನಿನ್ನ ಪಾಪವನ್ನ ನಾಶ ಮಾಡ್ತಾನೆ. ನಮಗೆ ಯಾವಾಗ ಬರ್ತೀಯ ರಾಮಚಂದ್ರ? ನಮ್ಗೆ ಯಾವಾಗ ಬರ್ತೀಯ ಕೃಷ್ಣ ಉದ್ಧಾರ ಮಾಡಕ್ಕೆ? ಇನ್ ಯಾವ ಜನ್ಮಕ್ಕೆ ಕಾಯ್ಬೇಕಪ್ಪ ಗೊತ್ತಿಲ್ವೇ? ಆ? ಯಾವಾಗ ಬರ್ತಾನೆ ನಮಗೆ? ಬಂದಿದ್ದಾನಲ್ಲ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕಲಿಕಾಲೆ ನಾಮರೂಪೇ ಕೃಷ್ಣಾವತಾರ. ಕಲಿಯುಗದಲ್ಲಿ ನಾಮದ ರೂಪದಲ್ಲಿ ಕೃಷ್ಣಾವತಾರ ಮಾಡಿದಾನೆ. ಅದನ್ನ ಭಕ್ತಿ ಮಾಡಿಪ್ಪ, ಅದನ್ನ ಪೂಜೆ ಮಾಡ್ರಿಯಪ್ಪ, ಹರಿನಾಮವನ್ನು ಆರಾಧನೆ ಮಾಡ್ರಿಯಪ್ಪ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ನಾವು ಮಾಡ್ತಾ ಇಲ್ಲ, ಮೊಂಡು. ಹರಿನಾಮ ದೀಕ್ಷೆ, ಅದಕ್ಕೆ ಹೇಳುದು ಹರಿನಾಮ ದೀಕ್ಷೆ ಅಂದ್ರೆ ಓ ಭಗವಂತನ ಹತ್ರ ನೇರ ಸಂಬಂಧ, ಗುರುವಿನ ಮೂಲಕ. ಇಲ್ಲ, ದೀಕ್ಷೆ ಅಂದ್ರೆ 3 ಮೈಲಿ ದೂರ ಓಡೋಗಿ ನಿಂತ್ಕೊಂಡ್ಬಿಡ್ತಾರೆ ಅಂತ. ಎಲ್ರಿಗೂ ಅಲ್ಲ ಅದು. ಅರ್ಹತೆಯನ್ನು ಬೆಳೆಸ್ಕೋಬೇಕು, ವೈಷ್ಣವ ಗುಣಗಳನ್ನ ಬೆಳೆಸ್ಕೋಬೇಕು, ಭಕ್ತಿ ಸೇವೆಯಲ್ಲಿ ತೊಡಗಬೇಕು, ವೈಷ್ಣವ ಸೇವೆಯಲ್ಲಿ ತೊಡಗಬೇಕು. ತ್ರೇತಾಯುಗೆ ದಾಶತಿರ್ಭೂತ್ವ ನಾರಾಯಣೋ ವ್ಯಯ ರಾವಣಸ್ಯ ವದಾರ್ಥಾಯ ದಂಡಕ ಆಗಮಿಷ್ಯತಿ ಸೀತಾಯ ಭಾರ್ಯೆಯ ಸಾರ್ಧಂ ಲಕ್ಷ್ಮಣೇನ ಸಂಬಂಧಿತಃ ತತ್ರಾಶ್ರಮೇ ಜನಕಾಜಂ ಭ್ರಾತೃಭ್ಯಾಂ ರಹಿತೆ ವನೇ. ಆಗ ನೀನು ಋಷಿಗಳು ಸಂಪಾತಿಗೆ ಹೇಳ್ತಾರ ಕತೆ. ಆಗ ನೀನು ಅವ್ರಿಗೆ ಸೇವೆ ಮಾಡ್ತೀಯ. ಹೇಗೆ ಸೇವೆ ಮಾಡ್ತೀಯ? ಸಂಪಾತಿ ಏನ್ ಸೇವೆ ಮಾಡಿದ್ರು ವಾನರರಿಗೆ? ಬೋಧಯಾಮಾಸ ಮಾಂ ಚಂದ್ರನಾಮ ಮುನಿಕುಲೇಶ್ವರ ಪಶ್ಯಂತು ಪಕ್ಷೋ ಮೇ ಜಾತೋ ನೂತನಾವತಿ ಕೋಮಲೋ. ಉಪದೇಶ ಮಾಡ್ಬೇಕು ನಾನು, ರಾಮಚಂದ್ರನ ಬಗ್ಗೆ ಗುಣಗಾನ ಮಾಡಬೇಕು, ಅವರ ಸೇವೆ ಮಾಡಬೇಕು. ಹಾಗೆ ಮುನಿಗಳು ಏನ್ ಬೋಧನೆ ಮಾಡಿದ್ರು ಅದನ್ನ ಸಂಪಾತಿ ವಾನರರಿಗೆ ಬೋಧನೆ ಮಾಡ್ತಾ ಇದ್ದಾನೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸಂವಾದ. ಒಂದೇ ಕ್ಷಣದಲ್ಲಿ 5 ಸೆಕೆಂಡ್ ಅಲ್ಲಿ ಅದನ್ನ ಮುಗಿಸ್ಬಿಡ್ಬೋದಿತ್ತು. ನೋಡಿ, ಇವರೆಲ್ಲರೂ ದಂಡಕಾರಣ್ಯದಿಂದ ಬಂದ್ರು, ಕಪಿಗಳೆಲ್ಲ ಋಷಮುಖದಿಂದ ಸಮುದ್ರ ತೀರಕ್ಕೆ ಬಂದ್ರು. ಅಲ್ಲಿ ಸಂಪಾತಿ ಇದ್ದ, ಸಂಪಾತಿ ತೋರಿಸ್ತಾನೆ ಅಲ್ಲಿ ಸೀತೆ ಇದ್ದಾಳೆ ಹೋಗಿ ಅಂತ. ಹಾರ್ಬಿಟ್ರು, ಮುಗಿದೋಯ್ತು ಇಲ್ಲಿಗೆ ಅರಣ್ಯಕಾಂಡ. ಅಲ್ಲ, ಕಿಷ್ಕಿಂಧ ಕಾಂಡ ಅಲ್ಲ ಮುಗೀತು. ಸಂಪಾತಿ ಏನ್ ಹೇಳ್ತದಾನೆ ವಾನರಿಗೆ ಅದ್ಯಾರು ಗೊತ್ತು? ಅದಕ್ಕೆ ತತ್ವಕ್ಕೆ ನಾವು ಮಹತ್ವ ಕೊಡಬೇಕು. ಅಲ್ಲಿ ಏನ್ ತತ್ವ ಇದೆ ಅದಕ್ಕೆ ನಾವು ಮಹತ್ವ ಕೊಡಬೇಕು, ಕತೆಗಲ್ಲ. ಈಗ ಪ್ರಶ್ನೆಗಳು, ಸಂಪಾತಿ ಯಾಕೆ ಅಲ್ಲೇ ಕೂತಿದ್ದ?
ಅವನಿಗೆ ಸ್ನಾನ ಮಾಡಿದ್ನೋ ಅಲ್ಲುಜಿದ್ನೋ, ಊಟ ಹೆಂಗ್ ಮಾಡ್ತಾ ಇದ್ದ, ನಿಮ್ಗೆ ಯಾಕೆ ಅದೆಲ್ಲ ಕತೆ ಕಟ್ಕೊಂಡು ನಮಗೇನು? ಕತೆ ಬೇಕು, ಕತೆಗೆ ಪೂರಕವಾದ ತತ್ವ ಬೇಕು. ಸಂಪಾತಿ ಯಾಕೆ ಅಲ್ಲಿ ಇದ್ದಿದ್ದಕ್ಕೆ ಕಾರಣ ಗೊತ್ತಾಯ್ತಲ್ಲ, ಅಹಂಕಾರ, ಪ್ರತಿಯೊಬ್ಬರ ಪ್ರಾರಬ್ಧ. ಸಂಪಾತಿ ಅಲ್ಲಿ ಕೂತಿದೆ, ನಾವ್ ಇಲ್ಲಿ ಕೂತಿದೀವಿ ಅಷ್ಟೇನೆ, ಎಲ್ಲರೂ ದುಃಖ ಅನುಭವಿಸೋದೆ ಇಲ್ಲಿ. ಒಬ್ಬ ಅರಮನೆಯಲ್ಲಿ ಕೂತ್ಕೊಂಡು ದುಃಖ ಅನುಭವಿಸ್ತಾ ಇರ್ತಾನೆ ಅಷ್ಟೇನೇನಿಲ್ಲ. ಶ್ರೀಮಂತ ಅರಮನೆಯಲ್ಲಿ ಕೂತು ದುಃಖ ಅನುಭವಿಸಿರ್ತಾನೆ, ಬಡವ ಜೋಬಡಿ ಕೂತು ದುಃಖ ಅನುಭವಿಸಿರ್ತಾನೆ, ಅಷ್ಟೇ ವ್ಯತ್ಯಾಸ. ಇಂದ್ರ ಸ್ವರ್ಗದಲ್ಲಿ ಕೂತ್ಕೊಂಡು ದುಃಖ ಅನುಭವಿಸಿರ್ತಾನೆ. ಪ್ರತಿಯೊಬ್ಬರಿಗೂ ದುಃಖ. ನಮ್ಗ್ ಗೋಚರ ಆಗೋದೇನು, ಓ ಇಂದ್ರ ಸ್ವರ್ಗ ಸುಖ ಅನುಭವಿಸದನ್ರಿ, ಸ್ವರ್ಗ ಸುಖ ಅಷ್ಟೇ ಗೊತ್ತು, ಬಟ್ ಸ್ವರ್ಗದಲ್ಲಿ ದುಃಖ ಇರುತ್ತೆ ಗೊತ್ತಾ. ಹೀಗಿಲ್ಲ, ಕರ್ಮಣ ಜಾಯತೆ ಜಂತು ಕರ್ಮಣ ಇವ ಬಲೀಯತೆ. ಇಷ್ಟ ಆದ್ಮೇಲೆ ಅವರು ಋಷಿಗಳು ಹೇಳ್ತಾರೆ, ತಸ್ಯೈವ ಸ್ಥಿತಿಕಾರಣ ಜಗತಾಂ ರಾಮಸ್ಯ ಭಕ್ತಃ ಪ್ರಿಯ ತೀರ್ತ್ವಾ ಗಚ್ಚತಿ ದುರ್ಜನೋಪಿ ಪರಮಂ ವಿಷ್ಣು ಪದಂ ಶಾಶ್ವತಂ. ಯಾರಿಗೆ ವಿಷ್ಣು ಪದ ಸಿಗುತ್ತೆ ಇಲ್ಲಿ ಹೇಳ್ತಾರೆ ಕೇಳಿ. ಎನ್ನಾಮ ಸ್ಮೃತಿ ಮಾತ್ರಕೋ, ಎನ್ನಾಮ ಸ್ಮೃತಿ ಮಾತ್ರ, ಯಾರ ನಾಮವನ್ನ ನೆನೆಸ್ಕೊಂಡ್ರೇನೆ, ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ, ಜಯ ರಾಮ್ ಶ್ರೀರಾಮ್ ಜಯ ರಾಮ್. ಎನ್ನಾಮ ಸ್ಮೃತಿ ಮಾತ್ರಕೋ ಅಪರಿಮಿತಂ ಸಂಸಾರ ವಾರಾಂ ನಿಧಿ. ಯಾರ ನಾಮವನ್ನ ಸ್ಮರಣೆ, ಅದಕ್ಕೆ ಹೇಳೋದಪ್ಪ, ಇಸ್ಕಾನ್ ಅವ್ರು ಮಾತ್ರ ಹರೇ ಕೃಷ್ಣ ಮಂತ್ರ ಹೇಳ್ರಿ ಅಂತ ಹೇಳ್ತಾ ಇಲ್ಲ, ಸಂಪಾತಿನೂ ಹೇಳ್ತಾನೆ ತ್ರೇತಾಯುಗದಲ್ಲಿ. ಜನಗಳಿಗೆ ಮೂರ್ಖತನಕ್ಕೆ ಲಿಮಿಟೇ ಇಲ್ಲ ನಮ್ ಜನಗಳಿಗೆ. ಎಷ್ಟು ಮೂರ್ಖ ಅಂದ್ರೆ ಕೈ ತೋರ್ಸಲ್ಲ, ಇಷ್ಟು ಮೂರ್ಖನ ಅಂತ ಇಲ್ಲ, ತೋರ್ಸಕ್ ಆಗಲ್ಲ ನಾವು. ಆಕಾಶದಷ್ಟು ಮೂರ್ಖತನ ಇದೆ ನಮ್ಮೊಳಗೆ, ಕೈಯಲ್ಲಿ ತೋರ್ಸಕ್ಕಾಗೋದಿಲ್ಲ ನಾವು. ನಿಮ್ಮ ಮೂರ್ಖತನ ಇಷ್ಟಿದ್ಯಾ ಅಂತ ತೋರ್ಸಂಗಿಲ್ಲ ನಾವು. ಯಾರ ನಾಮವನ್ನ ಸ್ಮರಣೆ ಮಾತ್ರದಿಂದಲೇ ಏನಾಗುತ್ತೆ, ಅಪರಿಮಿತಂ ಸಂಸಾರ ವಾರಾಂ ನಿಧಿ, ಅಪರಿಮಿತವಾದ ಸಂಸಾರದ ಕಷ್ಟ ಕೋಟಲೆಗಳನ್ನ ನಿವಾರಿಸ್ಬಿಡ್ಬೋದಂತೆ. ಆಮೇಲೆ ಏನಾಗುತ್ತೆ, ತೀರ್ಥ್ವಾ ಗಚ್ಚತಿ, ಹೋಗುತ್ತಾನೆ. ಎಲ್ಲಿಗೆ ಹೋಗುತ್ತಾನೆ, ಅವನು ಎಂಥವನೇ ಆಗಿರ್ಲಿ, ದುರ್ಜನೋಪಿ, ಕೆಟ್ಟವನಾಗಿದ್ರು ಕೂಡ, ಮಾಡಿ ತಿಂದು ಅನ್ಬಾರ್ದಂದು ಏನೇ ಮಾಡಿದ್ರು ಕೂಡ, ದುರ್ಜನೋಪಿ ಪರಮಂ ವಿಷ್ಣು ಪದಂ ಶಾಶ್ವತಂ. ಅದಕ್ಕೆ ಹೇಳೋದು ಎಲ್ರು 16 ರೌಂಡ್ ಜಪ ಮಾಡ್ಬೇಕು. ನೆಕ್ಸ್ಟ್ ಟೈಮ್ ಏನಾದ್ರು ನಾವು ಕ್ಲಾಸ್ ಮಾಡ್ಬೇಕಾದ್ರೆ 16 ಯಾರು ಜಪ ಮಾಡ್ತೀರಾ ಅವ್ರು ಅಷ್ಟೇ ಬನ್ನಿ ಅಂತ ತಾಕೀತ್ ಹಾಕ್ಬಿಡ್ಬೇಕು. 16 ರೌಂಡ್ ಚಾಂಟಿಂಗ್ ಮಾಡ್ತೀರಾ, ಓಕೆ ಕಮ್ಮಿನ್. 16 ಮಾಡ್ತೀರಾ, ಕಮ್ಮಿನ್. ಇಲ್ಲ ಮಾಡ್ತೀನಿ ಅಂತ ಆಶ್ವಾಸನೆ ಏನಾದ್ರು ಕೊಡ್ತೀರಾ, ಕಮ್ಮಿನ್. ಕತೆ ಚೆನ್ನಾಗಿತ್ತು ಪ್ರಭುಜಿ, ಕತೆ ವಾ ಸೂಪರ್ ಕತೆ ಕೇಳ್ಕೊಂಡು ನಮ್ಗೆ ಏನಾಗ್ಬೇಕಾಗಿದೆ, ನೀವು ಚಾಂಟಿಂಗ್ ಮಾಡ್ತಾ ಇದೀರಾ ಇಲ್ವಾ, ಮತ್ತೆ ನನ್ ಕತೆ ಹೇಳಿ ಏನ್ ಪ್ರಯೋಜನ ಆಗಾದ್ರೆ. ಪಾಪ ನಾಶ ಆಗುತ್ತೆ ಕತೆ ಕೇಳಿದ್ರು. ಪಾಪ ನಾಶ ಮಾಡ್ಕೊಂಡು ಏನ್ ಮಾಡ್ಬೇಕು ನೀವೀಗ, ಭಗವಂತ ನಾಮ ಹೇಳ್ಬೇಕಲ್ಲ ಮತ್ತೆ. ಬ್ಯಾಂಕ್ ಅಲ್ಲಿ ದುಡ್ಡು ತುಂಬಿಸಿದ್ರೆ ಏನ್ ಬಂತು ಪ್ರಯೋಜನ, ತುಂಬತಾನೆ ಇರುತ್ತಪ್ಪ, ಅದು ತುಂಬಿ ಚೆಲ್ಲಾಡ್ತಾ ಇರುತ್ತೆ. ಅದೇ ನಿಮ್ಗೆ ಏನ್ ಪ್ರಯೋಜನ ಆಯ್ತು, ಅದನ್ನ ಉಪಯೋಗಿಸ್ಕೊಂಡ್ರೆ ತಾನೇ ಪ್ರಯೋಜನ. ಭಗವಂತ ನಾಮ ಕೇಳ್ತೀವಿ, ಕತೆ ಕೇಳ್ತೀವಿ, ನಾವು ಅದನ್ನ ಹರಿನಾಮ ಭಗವಂತ ನಾಮನೇ ಹೇಳಕ್ ಆಗ್ಲಿಲ್ಲ ಅಂದ್ರೆ ಮತ್ತೆ ಕತೆ ಕೇಳಿ ಏನ್ ಪ್ರಯೋಜನ ಆಯ್ತು. ನನ್ಗೊಬ್ರು ಹೇಳ್ತಾ ಇದ್ರು, ಸರ್ ನಮ್ಮ ಹುಡುಗ ಇಂಜಿನಿಯರಿಂಗ್ ಎಲ್ಲ ಮಾಡ್ಕೊಂಡಿದ್ದಾನೆ, ಇಂಟೆಕ್ ಬಿಟೆಕ್ ಎಲ್ಲ ಮಾಡ್ಕೊಂಡ, ಅದ್ ಯಾವ್ದಾದ್ರು ಕಂಪ್ಯೂಟರ್ ಕೋರ್ಸ್ ಎಲ್ಲ ಮಾಡ್ಕೊಂಡ, ವೆರಿ ಗುಡ್ ಸೂಪರ್, ಏನ್ ಮಾಡ್ತೇನೆ, ಮನೇಲಿ ಕೂತ್ಕೊಂಡಿದ್ದಾನೆ ಸರ್, ತಿನ್ಕೊಂಡು ಉಂಡ್ಕೊಂಡು ಉಂಡಾಡಿಕೊಂಡು ಅಂತಾನೆ ಮಾಡಿದ್ದಾನೆ, ಯಾಕೆ ಕೆಲಸ ಮಾಡೋ ಅಂದ್ರೆ ಅಯ್ಯೋ ಮೈ ಬಗ್ಗಲ್ಲ ಅಂತಾನೆ. ಮತ್ತೆ ಏನಕ್ಕೆ ಸರ್ ಓದಿಸ್ಬೇಕಿತ್ತು ಸಾಲಾಗೆಲ್ಲ ಮಾಡಿ, ಭಗವದ್ಗೀತೆ ಓದಿಸ್ಬೇಕಿತ್ತು. ಇಲ್ಲ ಸರ್ ಭಗವದ್ಗೀತೆ ಓದಿದ್ರೆ ದುಡ್ಡು ಮಾಡಕ್ ಆಗಲ್ವಲ್ಲ. ಆ ಯಾಕಂದ್ರೆ ನೀವು ಹೇಳ್ತೀರಾ ಭಗವದ್ಗೀತೆ ಮಾರಂಗಿಲ್ವಂತೆ, ದುಡ್ಡು ತಗೊಂಡು ಇದ್ ಮಾಡಂಗಿಲ್ವಂತಲ್ಲ, ಅದಕ್ಕೆ ನಾವು ಮಾಡಿಸ್ಬಿಟ್ವಿ, ಈಗ ಲಕ್ಷ ಲಕ್ಷ ಸಂಬಳ ಬರುತ್ತೆ ಅಂತ ನಾವು ಆಸೆ ಪಟ್ವಿ, ಮನೇಲಿ ಕೂತ್ಕೊಂಡು ದಂಡ ಬಿಂಡ್ ಅಂತಾರ, ಏನ್ ಮಾಡೋದು, ನಿಮ್ದೇ ತಪ್ಪು, ನಮ್ದಲ್ಲ. ಓದಿನೂ ಕೂಡ ಒಂದ್ ನಯಾ ಪೈಸದ ಕೆಲಸ ಮಾಡಿಲ್ಲ ಅಂದ್ರೆ ವ್ಯರ್ಥ ಅಲ್ವಾ ಓದಿದ್ದು ಹಾಗಾದ್ರೆ. ಅದಕ್ಕೆ ಹೇಳೋದು, ನೀವು ಕತೆ ಕೇಳಿದ್ರೆ ಎಷ್ಟು ಬಿಟ್ರೆ ಎಷ್ಟು, ಹರಿನಾಮ ಬಾಯಲ್ಲಿ ಬರ್ತಾ ಇದೆಯಾ ಪ್ರೀತಿಯಿಂದ ಬರ್ತಾ ಇದೆಯಾ ಅಷ್ಟೇ ಬೇಕಾಗಿರೋದು ಭಗವಂತನಿಗೆ.
ಅಲ್ಲಿ ಏನ್ ಲೆಕ್ಕ ಕೇಳೋದಿಲ್ಲ ನನಗೆ. ಎಷ್ಟು ಶ್ಲೋಕ ಬರುತ್ತಪ್ಪ ನಿನಗೆ? ಸರ್ ನಾನು 4 ಶ್ಲೋಕ. ನಿನಗೆ? ನನಗೆ 2 ಶ್ಲೋಕ. ನಾನು ಇಡೀ ಭಗವದ್ಗೀತೆಯನ್ನು ಅರ್ದು ಕುಡಿದ್ಬಿಡ್ತೀನಿ ಸರ್. ಅಲ್ಲಿ ಯಮ ಹೇಳ್ತಾನೆ, ಫಸ್ಟ್ ಇವನ್ ಹಾಕ್ರಿ ಎಣ್ಣೆ ಬಾಣ್ಲಿ ಒಳಗೆ, ಅರ್ದು ಕುಡಿದಿದ್ದಾನಲ್ಲ ಅವನ್ನ ಹಾಕಿ ಒಳಗೆ ಫಸ್ಟ್. ಯಾವ್ದನ್ನು ಅರ್ದು ಕುಡಿಯೋ ಅವಶ್ಯಕತೆ ಇಲ್ಲ. ಕೃಷ್ಣ ನನ್ನ ಆರಾಧ್ಯ ದೈವ, ಅವನ ನಾಮವೇ ನನ್ನ ಅಂತಿಮ ಗತಿ. ಪರಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಪದಂ. ನೀನೇ ನನ್ನ ಆರಾಧ್ಯ ದೈವ, ನೀನೇ ನನ್ನ ಗುರು, ನೀನೇ ನನ್ನ ಎಲ್ಲ. ಅಷ್ಟು ಗೊತ್ತಿದ್ರೆ ಸಾಕು, ನೀನು ಯಾವ ಶ್ಲೋಕ ಆಗಿಕ ಎಲ್ಲ ಹೇಳ್ತಾ ಇಲ್ಲ ಅಲ್ಲಿ ಯಮ. ಸುಮ್ಮನೆ ಹರಿನಾಮ ಜಪ ಮಾಡ್ಬೇಕು, ಭಕ್ತಿ ಸೇವೆ ಮಾಡ್ಬೇಕು, ನಿಮ್ದೇನಿದೆ ಬಿಸ್ನೆಸ್ ಮಾಡ್ಕೊಳ್ಳಿ ಅಷ್ಟೇ. ವ್ಯಾಪಾರನೋ ಇನ್ನೊಂದು ಮತ್ತೊಂದು ಏನಿದೆ ನಿಮ್ದು ಜೀವನಕ್ಕೆ ಹೊಟ್ಟೆಪಾಡಿಗೆ ಅದ್ ನೀವು ಮಾಡ್ಕೊಳ್ಳಿ. ಅಲ್ಲಿನ ಕೇಳಕ್ ಬರೋದಿಲ್ಲ ಯಾರನ್ನು. ಹರಿನಾಮ ಜಪ ಮಾಡಿ, ರೆಗ್ಯುಲೇಟರಿ ಪ್ರಿನ್ಸಿಪಲ್ಸ್ ಫಾಲೋ ಮಾಡಿ, ವೈಷ್ಣವ ಸೇವೆ ಮಾಡಿ, ಇಷ್ಟು ಮಾಡ್ರಿ. ಇದು ಪಾರ್ಟ್ ಟೈಮ್ ಅಲ್ಲ, ಅದು ಪಾರ್ಟ್ ಟೈಮ್, ಇದು ಫುಲ್ ಟೈಮ್. ಭಕ್ತಿ ಸೇವೆ ಫುಲ್ ಟೈಮ್. ಕೆಲವರು ಪಾರ್ಟ್ ಟೈಮ್ ಭಕ್ತಿ ಮಾಡಕ್ ಬರ್ತಾರೆ, ನನಗೆ ಅದು ಇಷ್ಟ ಆಗೋದಿಲ್ಲ. ನಮ್ಗೆ ಪಾರ್ಟ್ ಟೈಮ್ ಭಕ್ತಿ ಮಾಡೋರು ಬೇಕಾಗಿಲ್ಲ. ನಮ್ಗೆ ಟೈಮ್ ಇದ್ದಾಗ ಬರ್ತೀನಿ, ಆದಾಗ ನೋಡೋಣ. ಇಲ್ಲಾಂದ್ರೆ ಕೂತ್ಕೋಬೇಕಾಗತ್ತೆ ಅಷ್ಟೇ ಸಂಪಾತಿ ತರ. ಅದು ಏನು ನಮ್ ಸುಕೃತಿ ಇದ್ರೆ ಬಂದು ಬೋಧನೆ ಮಾಡ್ತಾರೆ, ಇಲ್ಲಾಂದ್ರೆ ಬರೋದಿಲ್ಲ. ಈಗ ಎಷ್ಟು ಸಾವಿರಾರು ಜನಕ್ಕೆ ಅವಕಾಶ ಇದೆ ರಾಮಾಯಣ ಕೇಳಕ್ಕೆ, ಎಲ್ರಿಗೂ ಎಲ್ಲ ಅವಕಾಶ ಸಿಗುತ್ತೆ ಹೇಳಿ? ಸುಕೃತಿ ಇರೋರು ಅಷ್ಟೇ ಬರ್ತಾರೆ. ಅದಕ್ಕೆ ಸಂಪಾತಿಗೆ ರಿಯಲೈಸ್ ಆಯ್ತು, ಎನ್ನಾಮ ಸ್ಮೃತಿ ಮಾತ್ರತೋ ಅಪರಿಮಿತಂ ಸಂಸಾರ ವಾರಾಂ ನಿಧಿ ತೀರ್ತ್ವ ಗಚ್ಚತಿ ದುರ್ಜನೋಪಿ ಪರಂ ವಿಷ್ಣು ಪದಂ ಶಾಶ್ವತಂ. ಅವನು ಶಾಶ್ವತವಾದ ವಿಷ್ಣು ಪದವನ್ನ ಹೊಂದುತ್ತಾನೆ. ವೈಕುಂಠಕ್ಕೋ, ಗೋಲೋಕಕ್ಕೋ ಅಥವಾ ಇನ್ಯಾವುದೋ ಉನ್ನತ ಲೋಕಗಳಿಗೆ ಪ್ರವೇಶ ಮಾಡ್ತಾನೆ, ಅವನು ಪಾಪಿ ಆಗಿದ್ರೂ ಕೂಡ. ಆದ್ದರಿಂದ ಏನ್ ಮಾಡ್ಬೇಕಪ್ಪ? ತಸ್ಯೈವ ಸ್ಥಿತಿ ಕಾರಣ ಸ್ತ್ರೀ ಜಗತಾಂ ರಾಮಸ್ಯ ಭಕ್ತ ಪ್ರಿಯ. ಅದಕ್ಕೆ ರಾಮನ ಪ್ರಿಯ ಭಕ್ತರಾದವರಿಗೆ ಯೂಯಂ ಕಿಮ್ನ ಸಮುದ್ರ ಮಾತ್ರ ತರಣೆ ಶಕ್ತ ಕಥಂ ವಾನರ. ಏನ್ರಪ್ಪ ನೀವು ರಾಮನ ಭಕ್ತರು, ನೀವು ಈ ಯಾವ್ದೋ ಜುಜುಬಿ ಸಂಸಾರ ಇದು ಸಾಗರವನ್ನು ದಾಟಕ್ ಆಗ್ತಾ ಇಲ್ವಾ ನಿಮ್ಗೆ ಅಂದ್ಬಿಟ್ರು. ಭವಸಾಗರವನ್ನೇ ದಾಟಿ ಬಿಡ್ಬೋದು ರಾಮ ಭಕ್ತರು, ಭಗವಂತನ ಭಕ್ತರು. ಯಾವ್ದು ಇಲ್ಲೇ ಸೀತೆ ಕಾಣಿಸಿದಳಪ್ಪ 100 ಯೋಜನೆ ದೂರದಲ್ಲಿ, ಇದ್ ದಾಟಕ್ಕಾಗಲ್ವಾ ನಿಮಗೆ ಅಂದ್ಬಿಟ್ಟು. ಯೂಯಂ ಕಿಮ್ನ ಸಮುದ್ರ ಮಾತ್ರ ತರಣೆ, ಭವಸಾಗರವನ್ನ ದಾಟಿ ಬಿಡ್ಬೋದು ಭಕ್ತರು. ಇದು ಯಾವ ಸಮುದ್ರ, ಇದು ಯಾವ ಲೆಕ್ಕ ಇದು? ಯಾರಿಗೆ? ಭಕ್ತರಿಗೆ, ಭಕ್ತರಲ್ಲದವರಿಗೆಲ್ಲ. ಯೂಯಂ ನೀವುಗಳು, ಶಕ್ತಾ ಕಥಂ ವಾನರ ರಾಮಸ್ಯ ಭಕ್ತ ಪ್ರಿಯಾ. ನೀವು ರಾಮ ಭಕ್ತರಿಗೆ ಪ್ರಿಯರಾದವರು ಅಂತ ಹೇಳಿ ಇಲ್ಲಿಗೆ ಸಂಪಾತಿ ತನ್ನ ಕಥೆಯನ್ನು ಮುಗಿಸ್ತಾ ಇದ್ದಾನೆ. ಅಯ್ಯೋ ಸಮುದ್ರ ಉಲ್ಲಂಘನೆ ಮಾಡ್ಬೇಕು, ಏನ್ ಮಾಡ್ಬೇಕಪ್ಪ ಅಂತ ಹೇಳಿ ಎಲ್ರು ಹೇಳ್ತಾರೆ. ಅಂಗದ ಟೀಮ್ ಲೀಡರ್. ಈಗ ದಕ್ಷಿಣಕ್ಕೆ ಅಂಗದ ಹೇಳ್ತಾನೆ, ಈಗ ಎಲ್ರು ನಿಮ್ ಕಮಿಟ್ಮೆಂಟ್ ಕೊಡ್ರಿ. ನಾವು ಕೇಳ್ತೀವಲ್ಲ, ನೀವ್ ಎಷ್ಟೆಷ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ ಬುಕ್ಕು, ಏನ್ ಮಾಡ್ತೀರಿ ಅಂತ. ಹಾಗೆ ಅಂಗದ ಕೇಳ್ತಾನೆ, ಎಲ್ರಿ ನೀವು ಹೇಳ್ರಿ ಎಷ್ಟೆಷ್ಟು ಅಂತ. ಒಬ್ರು ಹೇಳ್ತಾರೆ, ಅಲ್ಲಪ್ಪ ಜಾಂಬವಂತ ಒಂದ್ ಕಾಲದಲ್ಲಿ ಭಗವಂತ ತ್ರಿವಿಕ್ರಮ ಅವತಾರ ಮಾಡಿದ್ರಲ್ಲ, ವಾಮನ ಅವತಾರ. ವಾಮನ ಅವತಾರ ಮಾಡಿದ್ದಾಗೆ ಜಾಂಬವಂತ ಇದ್ರು. ಜಾಂಬವಂತ ಏನ್ ಮಾಡ್ತಾರೆ, ಓ ಭಗವಂತನ ಪಾದ ಪ್ರದಕ್ಷಿಣೆ ಮಾಡೋಣ ಅಂತ ಹೇಳಿ ಇಡೀ ಪಾದವನ್ನೇ ಪ್ರದಕ್ಷಿಣೆ ಹಾಕಿದ್ರು ಒಂದ್ ಕಾಲದಲ್ಲಿ ಜಾಂಬವಂತ. ಆದ್ರೆ ಈಗ ಮಾಡಕ್ ಆಗ್ತಾ ಇಲ್ಲ. ನಾನು ಆವಾಗ ಮಾಡಿದ್ದು, ಈಗ ಮಾಡಕ್ ಆಗ್ತಾ ಇಲ್ಲ, ವಯಸ್ಸಾಗ್ಬಿಟ್ಟಿದೆ ನನಗೆ ಅಂತ ಹೇಳ್ತಾರೆ. ಪುರಾ ತ್ರಿವಿಕ್ರಮೇ ದೇವೆ ಪಾದಂ ಭೂಮಾನ ಲಕ್ಷಣಂ. ಹಂಗದ ಹಂಗದ ಹೇಳ್ತಾನೆ, ನಾನೇನೋ ಹಾರ್ಬೋದಪ್ಪ, ಆದ್ರೆ ಮತ್ತೆ ವಾಪಸ್ ಬರ್ತೀನಿ ಅನ್ನೋ ಗ್ಯಾರಂಟಿ ಇಲ್ಲ. ಸರಿ, ಎಲ್ಲಾರು ಅವ್ರ ನಾನು 10 ಗಜ, ನಾನು 100 ಗಜ ಆರ್ತೀನಿ, ನಾನು ಎಲ್ಲ ಲೆಕ್ಕ ಹೇಳ್ತಾರೆ. ಹನುಮಂತ ಮಾತ್ರ ಸುಮ್ಮನೆ ಕೂತಿದ್ದ. ಹೋಗ್ತಾನೆ ಅಂಗದ, ಏನಪ್ಪಾ ಹನುಮಂತ ನಿಂದೇನಪ್ಪಾ ಕಮಿಟ್ಮೆಂಟು? ಸುಮ್ಮನೆ ಕೂತಿದ್ದ. ಏನೋ ನೀವ್ ಮಾಡ್ಕೊಳ್ರಪ್ಪ, ನಮ್ಗೇನದು, ನಮ್ಗೆ ಎಲ್ಲಿ ನಿನ್ನ ಕೈಲಿ ಆರಕ್ ಆಗ್ತಾ ಇಲ್ಲ ನನ್ಗೆ. ಆದ್ರೆ ಇದೇ ಮಾತನ್ನ ರಾವಣ ಮುಂದೆ ಹೇಳ್ತಾರೆ ಗೊತ್ತಾ? ರಾವಣ ಹನುಮಂತ ಹೇಳೋ ಮಾತು, ನಾನು ಸುಗ್ರೀವನ ಸೈನ್ಯದಲ್ಲಿ ಅಸಂಖ್ಯಾತ ಜನ ಕಪಿಯರಿದಾರಲ್ವಾ,
ಅದ್ರಲ್ಲಿ ಕನಿಷ್ಠ ನಿಕೃಷ್ಟ ಕಪಿ ಅಂದ್ರೆ ನಾನೇ. ಹನುಮಂತನ ಶಕ್ತಿ ಇದೆ, ಆದ್ರೆ ಅವ್ರು ತೋರ್ಸ್ಕೋಬೇಕಾದ್ರೆ ಹೇಳ್ಬೇಕಾದ್ರೆ ಹೇಳ್ತಾರೆ, ನನ್ನಂತ ಕಡಿಮೆ ಲೋ ಗ್ರೇಡ್ ಕಪಿ ಇನ್ನೊಂದಿಲ್ಲ, ನಾನೇ ಲೋ ಗ್ರೇಡ್. ನಾನೇ ನಿನ್ನ ಮನಸ್ಸು ಮಾಡದೆ ತುಳಿದ್ಬಿಟ್ಟು ಹೊಸ್ಕಾಕೋಗ್ಬಿಡ್ತೀನಿ ಸೊಳ್ಳೆ ತರ. ಹಾಗಾದ್ರೆ ನೀನು ರಾಮನ ಸೈನ್ಯವನ್ನ ಊಹೆ ಮಾಡ್ಕೊ ಅಂತ ಹೇಳ್ಬಿಡ್ತೇನೆ, ಒಂದು ಡೋಸ್. ಭಯ ಇದೆ ರಾವಣನಿಗೆ, ಯಾಕಂದ್ರೆ ವಾಲಿ ಬಗ್ಗೆ ಗೊತ್ತಿತ್ತಲ್ಲ ಅವನಿಗೆ, ವಾಲಿ ಏನ್ ಮಾಡಿದ್ದ ಅಂತ ಗೊತ್ತಿತ್ತಲ್ಲ. ಅಂತ ವಾಲಿ ತಮ್ಮ ಸುಗ್ರೀವ ಅಂದ್ರೆ ಎಷ್ಟು ಶಕ್ತಿ ಇರ್ಬೋದು ಅವನಿಗೂ. ಆ ಸುಗ್ರೀವನ ಸೈನ್ಯದಲ್ಲಿ ಅಸಂಖ್ಯಾತ ಜನ ಕಪಿಗಳಿದಾರಂತೆ, ಅದ್ರಲ್ಲಿ ನಾನೇ ಕೊನೆ ಕಪಿ, ನಾನೇ ನಿನ್ನ ತುಳಿದ್ಬಿಟ್ಟು ಹೋಗ್ಬಿಡ್ತೀನಿ, ಇನ್ನ ಸೈನ್ಯನ ಊಹೆ ಮಾಡ್ಕೊ ಅಂತ ಅದಾಗ ಭಯ ಬಂತು ಅವನಿಗೆ, ರಾವಣನಿಗೆ. ಆದ್ರೆ ಭಯದಲ್ಲೂ ಕೂಡ ಅವನಿಗೆ ಏನಾಯ್ತು, ಮೊಂಡು 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 ಅಂತ ಹೇಳ್ತೀವಲ್ವಾ, ನರಕದ ದೃಶ್ಯ ತೋರ್ಸಿನೂ ಕೂಡ ನೋಡ್ರಿ, ನಾವು ಹರಿನಾಮ ಹೇಳಿಲ್ಲ ಅಂದ್ರೆ ನರಕಕ್ಕೆ ಹೋಗ್ತೀವಿ, ಆದ್ರೂ ಮೊಂಡು ನಾವು. ನಾವು ರಾವಣನ ವಂಶದವ್ರಿ ನಾವು. ಹನುಮಂತ ಹೇಳ್ದಾಗ್ಲೇ ನನ್ಗೆ ಭಯ ಆಗ್ಲಿಲ್ಲ. ಇನ್ನು ನೀವ್ ಯಾರು, ನೀವ್ ಹೇಳಿದ ತಕ್ಷಣ ಭಯ ಆಗ್ಬಿಡ್ತಾ ನಮ್ಗೆ ಅಂತ ಮೊಂಡು ಮಾಡ್ತೀವಿ ನಾವು ಅಲ್ವಾ. ಹನುಮಂತ ಹೇಳಿದಾಗಲೇ ಅವ್ನು ಭಯ ಆಗ್ಲಿಲ್ಲ ಅವನಿಗೆ, ರಾವಣನಿಗೆ. ಯಾರೋ ನಾವ್ ಏಕಶಿತ್ತು ಒಂದು ಹುಲು ಮಾನವ ಬಂದು ಜಪ ಮಾಡ್ಬೇಕು, ಮಾಡಿಲ್ಲ ನರಕಕ್ಕೂ. ಈ ನಮ್ಮ ಮಾತಿಗೆ ಎಲ್ಲಿ ಯಾರು ಮಾತಿಗೆ ಗೌರವ ಕೊಡ್ತಾರೆ, ಶಾಸ್ತ್ರಕ್ಕೆ ಗೌರವ ಕೊಡ್ತಾರೆ, ಅವ್ರಷ್ಟೇ ಚಾಂಟಿಂಗ್ ಮಾಡಕ್ಕಾಗುತ್ತೆ ಸುಕೃತಿ, ಇಲ್ಲಾಂದ್ರೆ ಯಾರು ಮಾಡಕ್ಕಾಗಲ್ಲ. ಯಾಕಂದ್ರೆ ನಾವು ರಾವಣನ ಜಾತಿಯವರು, ನಮ್ಗೆ ಯಾಕೆ ಭಯ ಬರ್ಬೇಕು. ಕುಂಭಕರ್ಣನ ಒಂದೇ ಬಾಣದ ಹೊಡೆದಾಕ್ಬಿಟ್ಟ ರಾಮಚಂದ್ರ. ಸಾವಿನ ಸುದ್ದಿ ಹೋಯ್ತು ರಾವಣನಿಗೆ. ಆ ಅಂತ ಘಟಾನುಘಟಿ ಕುಂಭಕರ್ಣನ ಹೊಡೆದಾಕ್ಬಿಟ್ಟೇನೆ ಒಂದೇ ಬಾಣದಲ್ಲಿ. ಮತ್ ನಾನ್ ಯಾವ ಮೂಲೆ ಅಂತ ಅನ್ಸ್ಲಿಲ್ಲ ಅವನಿಗೆ. ದರ್ಪ. ಅದಕ್ಕೆ ಅಹಂಕಾರ ಬಂದ್ರೆ ನಾವು ಭಗವಂತನ ಶಕ್ತಿಯನ್ನ ಮರ್ತೋಗ್ತೀವಿ, ಮರ್ತ್ ಬಿಡ್ತೀವಿ. ಏನ್ ಮಹಾ ಮಾಡ್ಬಿಡ್ತಾನೆ ಅವನು, ನಾನು ಒಂದ್ ಕೈ ನೋಡ್ಬಿಡ್ತೀನಿ ಅಂತ. ಅಂತವ್ರಿಗೆ ಎಷ್ಟೇ ರಾಮಕಥೆ ಕೇಳಿದ್ರು ಏನ್ ಪ್ರಯೋಜನ ಆಯ್ತು. ಸೀತೆ ಹೇಳ್ತಾಳೆ ರಾವಣನಿಗೆ ರಾಮಕಥೆಯನ್ನ, ನನ್ನ ಗಂಡ ರಾಮಚಂದ್ರನ್ ಬಗ್ಗೆ ಗೊತ್ತಿದೆ ನಿನಗೆ, ಹೇಳ ಅವನ ಕತೆ ಅಂತ. ಆದ್ರೂ ಏನ್ ದರ್ಪ ಮಾಡ್ತಾನೆ ಅಂದ್ರೆ, ಇನ್ನ 2 ತಿಂಗಳು ಗಡುವು ನಿನಗೆ, ಟಾರ್ಗೆಟ್. 2 ತಿಂಗಳಲ್ಲಿ ನೀನ್ ಬಂದು ನನ್ನ ಅಂತಃಪುರದಲ್ಲಿ ನನ್ನ ಜೊತೆ ಇರಬೇಕು, ಇಲ್ಲ ಅಂದ್ರೆ ನಾನಿನ್ನ ಪ್ರಾತರಾಶನ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ತಿಂದು ಬಿಡ್ತೀನಿ ನಿನ್ನ ಅಂತ. ಪ್ರಾತರಾಶನ ಅಂದ್ರೆ ಬ್ರೇಕ್ಫಾಸ್ಟ್ ಅಂತ ಸಂಸ್ಕೃತದಲ್ಲಿ. ಬ್ರೇಕ್ಫಾಸ್ಟ್ಗೆ ನಿನ್ನ ತಿಂದ್ಬಿಡ್ತೀನಿ ಅಂತ ಹೇಳ್ತಾನೆ. ರಾಮನ್ ಶಕ್ತಿ ಕೇಳಿನು, ರಾಮನ್ ಕತೆ ಕೇಳಿನು ಬ್ರೇಕ್ಫಾಸ್ಟ್ ನಿನ್ನ ತಿಂದ್ಬಿಡ್ತೀನಿ ಅಂತಾನಲ್ಲ, ಇದು ರಾವಣ ಬುದ್ಧಿ ಅಲ್ವಾ ಇದು. ಇಷ್ಟೆಲ್ಲ ಕೇಳಿ ಭಗವದ್ಗೀತಾ, ಭಾಗವತಂ, ರಾಮಾಯಣ, ಇನ್ನು ಬೇರೆ ಬೇರೆ ಗ್ರಂಥಗಳು ಎಲ್ಲ ಕೇಳಿನು, ಹರಿನಾಮ 1 ರೌಂಡ್ ಮಾಡ್ತೀನಿ, ಅರ್ಧ ರೌಂಡ್ ಮಾಡ್ತೀನಿ, 2.5 ರೌಂಡ್ ಮಾಡ್ತೀನಿ. ಇದು ಯಾವ ಲೆಕ್ಕ ಇದು. ಯಾರಿಗೇನ್ ಭಯ ಬಿಡ್ಸಕ್ ಹೇಳ್ತಾ ಇಲ್ಲ, ಇರೋ ವಿಚಾರ ಹೇಳ್ತಾ ಇದೀವಿ. ಯಾರಿಗೆ ಹರಿನಾಮದಲ್ಲಿ ರುಚಿ ಬರುತ್ತೆ ಜಪ ಮಾಡ್ತಾರೆ. ಏನ್ ಎಲ್ರಿಗೂ ಬಾಯಿ ಹಿಡಿದು ಜಪ ಮಾಡ್ತಾ ಹೇಳಕ್ಕಾಗತ್ತಾ. ಭಕ್ತಿ ಮಾಡ್ರಿ, ಸೇವೆ ಮಾಡ್ರಿ ಅಂತ ಹೇಳಕ್ಕಾಗತ್ತಾ. ಮಾಡಿದ್ರೆ ಮಾಡ್ತಾರೆ, ಬಿಟ್ರೆ ಬಿಡ್ತಾರೆ, ಏನ್ ಮಾಡಕ್ಕಾಗುತ್ತೆ. ಹಿಂಗೆ ಹೇಳ್ಬೇಕಲ್ವಾ. ಯಾಕಂದ್ರೆ ನಾವು ರಾವಣನ್ ಜಾತಿಯಲ್ಲಿ ಇದ್ದೀವಿ ನಾವು, ಅದಕ್ಕೆ ನಮ್ಗೆ ಅರ್ಥ ಆಗೋದಿಲ್ಲ ಅಂತ. ಜನಕ್ಕೆ ಹೇಳೋದು ತುಂಬಾ ಕಷ್ಟ. ಏನು ಗೊತ್ತಿಲ್ಲದೆ ಇರೋರಿಗೆ ಕೃಷ್ಣ ಪ್ರಜ್ಞೆಗಳು ತುಂಬಾ ಕಷ್ಟ. ಅದಕ್ಕೆ ನಾವು ಗುರುನ್ ಪ್ರಾರ್ಥನೆ ಮಾಡ್ತಾ, ಅವ್ರು ನಮ್ಗೆ ಶಕ್ತಿ ಕೊಡ್ಬೇಕು. ಮಾಡಿ, ಏನ್ ಹೇಳ್ತೀರಾ ಏನ್ ಮಾಡ್ತೀರಾ ಮಾಡಿ, ಕೃಷ್ಣ ಭಕ್ತಿಗೆ ಬರ್ಬೇಕಷ್ಟೇ. ಅಷ್ಟೇ. ಕೃಷ್ಣ ಭಕ್ತಿ ಮಾಡಕ್ ಬಂದ್ರ, ಕೃಷ್ಣ ಭಕ್ತಿ ಶುರು ಆಗದೆ ಶ್ರವಣಂ, ಕೇಳಿಸ್ಕೋಬೇಕು ಭಗವಂತನ ಕತೆ, ಆಮೇಲೆ ಚಾಂಟಿಂಗ್, ಶ್ರವಣಂ ಕೀರ್ತನ, ಹಿಯರಿಂಗ್ ಚಾಂಟಿಂಗ್, ಹಿಯರಿಂಗ್ ಚಾಂಟಿಂಗ್, ಹಿಯರಿಂಗ್ ಚಾಂಟಿಂಗ್. ಆಮೇಲೆ ಹನುಮಂತ ಸುಮ್ಮನೆ ಕೂತಿದ್ರು. ಜಾಂಬವಂತ ಹೋಗಿ ಹೇಳ್ತಾರೆ, ನೋಡಪ್ಪ ನೀನ್ ಅವ್ನ ಕತೆ, ಹನುಮಂತನ ಕತೆ ಬರುತ್ತೆ. ಮತ್ತೆ ನೀನ್ ಸಣ್ಣವನಾಗಿದ್ದಾಗ ನೀನ್ ತುಂಬಾ ಚೇಷ್ಟೆ ಮಾಡ್ತಾ ಇದ್ದೆ. ನಿನಗೆ ಹನುಮಂತ ವಾಯುಪುತ್ರ ಜನನ ಆದಾಗ ಎಲ್ಲಾ ದೇವತೆಗಳು ಅವ್ರಿಗೆ ಶಕ್ತಿಯನ್ನು ತುಂಬಿರ್ತಾರೆ. ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ಎಲ್ಲರೂ ಅವ್ರಿಗೆ ಶಕ್ತಿಯನ್ನು ಕೊಟ್ಟಿರ್ತಾರೆ. ಆ ಶಕ್ತಿ ಕೊಟ್ಟಾಗ ಏನಾಗುತ್ತೆ, ಹನುಮಂತ ಅದನ್ನ ಹೋಗಿ ಪರೀಕ್ಷೆ ಮಾಡೋದು. ಋಷಿಗಳು ತಪಸ್ ಮಾಡ್ತಾರೆ, ಅವ್ರನ್ನ ಎತ್ಕೊಂಡು ಹೋಗ್ಬಿಡೋದು ಮೇಲಕ್ಕೆ, ಮರದ ಮೇಲಿಂದ ಕೊಂಬೆಗಳನ್ನ ಬೀಳ್ಸೋದು, ಹೀಗೆಲ್ಲ ಮಾಡ್ತಾ ಇದ್ರು. ಋಷಿಗಳು ನೋಡೋ ತನಕ ನೋಡ್ಬಿಟ್ಟು ಶಾಪ ಕೊಟ್ಬಿಟ್ರು, ನಿನ್ ಶಕ್ತಿನ ಮರ್ತೋಗ್ಬಿಡ್ಲಿ ಅಂತ. ಅದೊಂದು ಕತೆ, ಲೀಲೆ. ಹನುಮಂತನಿಗೂ ಶಕ್ತಿ ಮರ್ತೋಗುತ್ತಾ. ವಾಯುದೇವರು, ವಾಯುಪುತ್ರ
ಸೊ ಇದಕ್ಕೆ ಒಂದು ಸಮಯ ಅಂತ ಬರುತ್ತೆ. ಆ ಸಮಯ ಬಂದಾಗ ಅದನ್ನ ಭಗವಂತನ ಸೇವೆಗೆ ಬಳಸಬೇಕು. ಅಲ್ಲಿ ತನಕ ಅದ್ರ ಪ್ರಯೋಜನ ಇಲ್ಲ ಅಂತ. ಭಗವಂತನ ಸೇವೆಗೆ ಬಳಸದ ಯಾವ ಶಕ್ತಿಯೂ ಕೂಡ ಪ್ರಯೋಜನ ಇಲ್ಲ. ನಾವು ನೀರಲ್ಲಿ ನಡಿತೀವಿ, ನಾವು ಗಾಳಿ ಕುಡಿತೀವಿ, ನಾವು ಫ್ಲೈಟ್ ಇಂದ ಜಿಗಿತೀವಿ, ನಾವು ಸಿಕ್ಸರ್ ಬಾರಿಸ್ತೀವಿ, IPL ಗೆಲ್ತೀವಿ. ಏನ್ ಗೆದ್ರು ಭಗವಂತನ ಸೇವೆ ಮಾಡ್ಲಿಲ್ಲ ಅಂದ್ರೆ ಅದು ವ್ಯರ್ಥ, ವೇಸ್ಟ್. ಅದನ್ನ ಬಾಯ್ ಬಿಟ್ಕೊಂಡು ನಾಣ ಮಾಡೋದು ಅಂತ. ಯಾರು ಇಂಡಿಯಾ ಗೆಲ್ತಾರ, ಪಾಕಿಸ್ತಾನ ಗೆಲ್ತಾರ, ಬೆಟ್ಟಿಂಗ್. ಯಾರ್ ಗೆದ್ರೇನು, ಸೋಲೋದ್ ನಾವೇ. ನಾವು ಜೀವನದಲ್ಲಿ ಸೋಲೋಗ್ಬಿಡ್ತೀವಿ. ಎಷ್ಟೇ ಶಕ್ತಿ ಇದ್ರು, ದೇವತೆಗಳು ಕೊಟ್ಟರೋ ಶಕ್ತಿ ಇದ್ರು ಕೂಡ ಭಗವಂತನ ಸೇವೆಗೆ ಬಳಸಿಲ್ಲ ಅಂದ್ರೆ ವೇಸ್ಟ್. ಅದು ವೇಸ್ಟ್ ಅಲ್ಲ, ಅದರಿಂದ ಪಾಪನೇ ಬರುತ್ತೆ ಮತ್ತೆ. ಜಾಂಬೋ ಅಂತ ಅವ್ರಿಗೆ ಹೇಳ್ತಾರೆ, ನೋಡು ನಿನ್ ಶಕ್ತಿನ ಮರ್ತೋಗಿದೆ, ಜಾಂಬೋ ಅಂತ ಬಂದು ನೆನಪಿಸ್ತಾನೆ ಅಂತ ಹೇಳಿರ್ತಾರೆ ಅವರು. ಶುದ್ಧ ಭಕ್ತ ಬಂದು ನಿನ್ನ ಶಕ್ತಿ ನೆನಪಿಸ್ತಾರೆ. ಅದಕ್ಕೆ ನೀವು ನಿಮ್ ಕೆಲ ಆಗತ್ತೆ ಮಾಡ್ರಿ. ಪ್ರತಿಯೊಬ್ಬರು ಭಾಗವತನ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು, ಮಾಡಿ. ಎಲ್ಲರೂ 10 ಭಾಗವತನ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ನಿಮ್ಗೆ ಆಗಿ ಮಾಡಕ್ಕಾಗತ್ತೆ, ಮಾಡ್ರಿ. ಏನ್ ಹೇಳ್ಬೇಕು, ನಮ್ ಶಕ್ತಿ ನಮ್ಗೆ ಮರ್ತೋಗಿರುತ್ತೆ. ನಾವು ನಿಕೃಷ್ಟವಾಗಿ ನಮ್ಮ ನಾವೇ ತುಚ್ಛವಾಗಿ ಕಾಣ್ತೀವಿ. ಅಯ್ಯೋ ನಮ್ಗೆಲ್ಲ ಎಲ್ಲಿ ಅಂತ. ಹನುಮಂತನು ಅದೇ ತರ ಕೂತಿದ್ರು ಒಂದ್ ಕಡೆ. ಜಾಂಬ ಅಂತ ಬಂದು ಹೇಳ್ತಾರೆ, ಆಗ ನಾನು ಹಾರ್ತೀನಿ. ಲಂಘಯಿತ್ವ ಜಲನಿಧಿಂ ಕೃತ್ವ ಲಂಕಾಂ ಚ ಭಸ್ಮಸಾತ್. ಹಾಗಾದ್ರೆ ನಾನು ಲಂಕೆಯನ್ನು ಹಾರಿ ಭಸ್ಮ ಮಾಡ್ಬಿಡ್ತೀನಿ, ಸುಟ್ಟಾಕ್ಬಿಡ್ತೀನಿ ಅಂತ ಹೇಳಿದ. ಸುಟ್ಟಾಕು ಅಂತ ಹೇಳಿಲ್ಲ ತಾನೇ ರಾಮ? ಸುಗ್ರೀವ ಆಜ್ಞೆ ಮಾಡಿದ್ದೀರಾ ಸುಟ್ಟಾಕ್ಬಿಡ್ಬಾ ಅಂತ? ಇಲ್ಲ. ಮತ್ತೆ ಗುರುರವಜ್ಞೆ ಅಲ್ವಾ ಅದು? ಇಲ್ಲ. ಗುರು ಮಾತನ್ನ ಹೆಂಗೆ ನಾವು ಫಾಲೋ ಮಾಡ್ಬೇಕು? ರಾಮ ಎಲ್ಲೂ ಲಂಕೆನ್ ಸುಟ್ಬಿಡ್ಬಾ ಅಂತ ಹೇಳಿಲ್ಲ. ರಾವಣನ ಹತ್ರ ಮಾತಾಡ್ಕೊಂಬಾ ಅಂತ ಹೇಳಿಲ್ಲ. ಅಕ್ಷಕುಮಾರನ್ನ ರಾಕ್ಷಸರನ್ನ ಕೊಂದ್ಬಿಟ್ಬಾ ಅಂತ ಹೇಳಿಲ್ಲ. ಅಲ್ಲೂ ಪುಷ್ಪಕ ವಿಮಾನ ಮೇಲೆ ಕೂತ್ಕೋಬಾ ಅಂತ ಹೇಳಿಲ್ಲ. ಹೇಳಿದ್ರ ಅದೆಲ್ಲ? ಅಲ್ಲೊಬ್ಳು ಲಂಕಿಣಿ ಇರ್ತಾಳೆ, ಸಮುದ್ರ ದಾಟಿದ ತಕ್ಷಣ ಲಂಕಿಣಿ ಇರ್ತಾಳೆ, ಅವಳಿಗೊಂದು ಗುದ್ದು ಬಾಯಲ್ಲಿ ರಕ್ತ ಬರುತ್ತೆ ಅಂತ ಹೇಳಿದಿರಾ? ಹೇಳಿರ್ಲಿಲ್ಲ. ಮತ್ತೆ ಯಾಕೆ ಮಾಡಿದ್ರು ಕೆಲ್ಸ? ಹೇಳಿದ್ರೆ ಮಾಡ್ಬೇಕಾ ಹಾಗಾದ್ರೆ? ಪ್ರಭುಜಿ ನೀವು ಬುಕ್ ಡಿಸ್ಟ್ರಿಬ್ಯೂಟ್ ಮಾಡಕ್ ಹೇಳಿಲ್ವಲ್ಲ, ನೀವು ಅದು ಮಾಡ್ಬೇಕಂತ ಹೇಳಿಲ್ವಲ್ಲ, ಹೇಳಿದ್ರೆ ಮಾತ್ರ ಮಾಡ್ಬೇಕಾ? ಹಾಗಾದ್ರೆ ಈಗ ಹನುಮಂತ ಮಾಡಿ ತಪ್ಪಲ್ವಾ ಹಾಗಾದ್ರೆ ನಿಮ್ ಪ್ರಕಾರ? ರಾಮ ಹೇಳಿದ್ದು ಸೀತೆ ಲಂಕೆಗೆ ರಾವಣ ಕರ್ಕೊಂಡು ಹೋಗಿದ್ದಾನೆ, ಸೀತೆ ಇಲ್ಲಿದೆ, ಹುಡ್ಕೊಂಡ್ ಬಾ, ನೋಡ್ಕೊಂಬ, ಕರ್ಕೊಂಬ ಅಂತ ಹೇಳಿಲ್ಲ, ನೋಡ್ಕೊಂಬ ಅಂತ ಹೇಳಿದ್ದು. ಸುಗ್ರೀವನು ಅದನ್ನೇ ಹೇಳಿದ್ದು, ಹುಡ್ಕೊಂಬನ್ನಿ ಬೇಗ 1 ತಿಂಗಳಲ್ಲಿ ಅಂತ. ಹೊಡೆದ್ಬಿಟ್ಟು ಬನ್ನಿ ಅಂತ ಹೇಳಿದ್ರ, ಕೊಂದ್ಬಿಟ್ಟು ಬನ್ನಿ ಅಂತ ಹೇಳಿದ್ರ, ಲಂಕೆಗೆ ಬೆಂಕಿ ಹಚ್ಬಿಟ್ಟು ಬನ್ನಿ ಅಂತ ಹೇಳಿದ್ರ? ಮತ್ತೆ ಯಾಕೆ ಮಾಡಿದ್ರು? ಏನ್ ಅರ್ಥ ಮಾಡ್ಕೋಬೇಕು ನಾವಿಲ್ಲಿ? ನಮಗೆ ಶಕ್ತಿ ಇದ್ರೆ ಮಾಡ್ಬೇಕು ಆ ಕೆಲ್ಸಕ್ಕೆ ಸಂಬಂಧಪಟ್ಟ ಹಾಗೆ. ನಮ್ಗೇನು ಶಕ್ತಿ ಇಲ್ಲ, ಹೇಳಿದ್ ಮಾಡ್ತೀವಿ, ಹೇಳಿದಾದ್ರೂ ಮಾಡ್ಬೇಕು. ಶಕ್ತಿ ಇದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದ ಎಲ್ಲಾ ಕೆಲಸ ಮಾಡ್ಕೊಂಬನ್ನಿ. ನಮ್ಗ್ ಶಕ್ತಿ ಇಲ್ವಾ, ನೀವು ಹೇಳ್ದಷ್ಟು ಮಾಡ್ತೀವಿ ಅಂತ. ಅದೂ ಇಲ್ಲ ಅಂದ್ರೆ, ನಾವು ಹೇಳಿದ್ರು ಮಾಡಲ್ಲ ಅಂದ್ರೆ ಮತ್ತೆ ಇನ್ನೇನು ಪ್ರಯೋಜನ ಇಲ್ಲ. ನಾವು ಶಿಷ್ಯರಾಗಕ್ಕೆ ನಾಲಾಯಕು, ಅರ್ಹತೆ ಇಲ್ಲ ನಮಗೆ ಅಂತ ಅರ್ಥ. ಬುಕ್ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಹೇಳ್ತಾರೆ ಅಷ್ಟೇ. ಹೆಂಗ್ ಮಾಡಿ, ಯಾಕೆ ಮಾಡಿ, ಎಲ್ಲೋಗಿ ಮಾಡಿ, ಪಾರ್ಕಲ್ಲಿ ಮಾಡ್ತೀರಾ, ಅಲ್ಲಿ ಮಾಡಿ, ಯಾರು ಹೇಳ್ತಾರೆ? ಗುರುಮಾರ ಹೇಳ್ತಾರ ಬುಕ್ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಶಿಲ ಪ್ರಭುಪಾದನ್ನ ಖುಷಿ ಪಡಿಸ್ಬೇಕು ಅಷ್ಟೇ. ಏನ್ ಮಾಡ್ತೀರಾ ಮಾಡಿ. ಹೀಗೆ ಹನುಮಂತ ನೋಡಿ, ಶುರು ಮಾಡ್ಲೇ ಇಲ್ಲ ನಾನು ಸುಂದರಕಾಂಡ. ಹನುಮಂತ ಹಾರಕ್ ಸಿದ್ಧನಾಗಿರ್ತಾನೆ. ಇಲ್ಲಿ ಏನ್ ಮಾಡ್ತಾರೆ, ಅಷ್ಟೊತ್ತಿಗೆ ದೇವತೆಗಳೆಲ್ಲ ಹನುಮಂತನ ಬುದ್ಧಿ ಶಕ್ತಿಯನ್ನ ಪರೀಕ್ಷೆ ಮಾಡಕ್ಕೆ ಶುರು ಮಾಡ್ತಾರೆ. ಬುದ್ಧಿ ಇಲ್ವಾ ಹನುಮಂತನಿಗೆ? ಬುದ್ಧಿ ಇಲ್ದೇನೆ ರಾಮಚಂದ್ರನಿಗೆ ಅನೇನ ಬಹುಧಾ ವ್ಯಾಹೃತಂ ನ ಕಿಂಚಿತಪಿ ಅಪಶಬ್ದಿತಂ. ಬುದ್ಧಿ ಇಲ್ದೇನೆ ಹನುಮಂತ ಒಬ್ಬ ಬ್ರಾಹ್ಮಣ ವೇಷದಲ್ಲಿ ಬಂದು ರಾಮಚಂದ್ರನ ಮುಂದೆ ಸುಂದರವಾಗಿ ಮಾತಾಡದ್ನ. ರಾಮಚಂದ್ರ ಹೇಳ್ತಾನೆ, ಯಜುರ್ವೇದ ಋಗ್ವೇದ ಗೊತ್ತಿರೋರು ಅಷ್ಟೇ ಈ ತರ ಮಾತಾಡಕ್ ಸಾಧ್ಯ. ಯಾರಂದ್ರೆ ಯಾರು ಮಾತಾಡಕ್ ಆಗೋದಿಲ್ಲ. ಅಷ್ಟು ಮಹಾ ಬುದ್ಧಿವಂತನ ಮತ್ತೆ ದೇವತೆಗಳು ಪರೀಕ್ಷೆ ಮಾಡ್ತಾರೆ. ಮಾಡ್ಬೋದು, ಮಾಡ್ಲಿ, ಏನಂತೆ? ಯಾರು ಈಗ ನಾನು ಓದಿರ್ತೀನಪ್ಪ ಎಕ್ಸಾಮ್ಗೆ, ಯಾರು ಪರೀಕ್ಷೆ ಮಾಡಿ? ನೀನ್ ಮಾಡೋದು ಅಷ್ಟೇ, ನಿಮ್ಮ ಅಪ್ಪ ಮಾಡೋದು ಎಕ್ಸಾಮ್, ನಾನು ಪಾಸ್ ಆಗ್ತೀನಿ. ನನ್ ಕಾನ್ಫಿಡೆನ್ಸ್ ಇದ್ರೆ ನಾನು ಮ್ಯಾಥ್ಸ್ ಎಲ್ಲ ಓದಿದ್ದೀನಪ್ಪ, ಯಾವುದೇ ಕ್ವಶನ್ಸ್ ಕೇಳಿದ್ರು ನಾನು ಆನ್ಸರ್ ಮಾಡ್ತೀನಿ. ಇಂಟರ್ವ್ಯೂ ಯಾರು ಮಾಡಿದ್ರೇನು? ಮಾಡ್ತೀರಾ ಮಾಡ್ರಿ. ಓದಿಲ್ದಿರೋರಿಗೆ ಏನ್ ಕೇಳ್ಬಿಡ್ತಾರೋ. ಸರಿ ಆಯ್ತು. ಹನುಮಂತ ಎಲ್ಲಿಂದ ಹಾರಿದ್ರು ಹೌದು ಲಂಕೆಗೆ?
ಅವ್ರು ಬಂದಿದ್ದು ದಕ್ಷಿಣ ಭಾರತ ತೀರಕ್ಕೆ ಬಂದ್ರು ಅಲ್ವಾ. ಸೇತುವೆ ಕಟ್ಟಿದ್ದಲ್ಲಿಂದ ರಾಮೇಶ್ವರಮಿಂದ ಅಲ್ಲಿಂದ 7-8 ಗಜ 7-8 ಯೋಜನ ದೂರ ಇದೆ. 100 ಯೋಜನ ಹಾರದಕ್ಕೆ ಎಲ್ಲಿಂದ ಹಾರಿದ್ರು ಹನುಮಂತ ಅಂತ. ಅಲ್ಲಿಂದ ಹಾರಲಿಲ್ಲ ಅವರು, ಮಹೇಂದ್ರ ಪರ್ವತದಿಂದ ಹಾರಿದ್ರು. ಮಹೇಂದ್ರ ಪರ್ವತದಿಂದ ಲಂಕೆಗೆ 100 ಯೋಜನ ದೂರ. ಯಾಕೆ ಅಲ್ಲಿಗೆ ಹೋಗಿ ಹಾರಬೇಕಾಗಿತ್ತು? ಮಹೇಂದ್ರ ಪರ್ವತ ನಿಂತು ಹಾರಿದಾಗ ಮಹೇಂದ್ರ ಪರ್ವತ ಭೂಮಿ ಒಳಗೆ ಕುಸ್ತೋಯ್ತಂತೆ. ಭಾರಕ್ಕೆ ಯಾಕೆ ಹನುಮಂತ ಅಷ್ಟು ಭಾರ? ಅರೆ ಹೆಗಲ ಮೇಲೆ ರಾಮ ಲಕ್ಷ್ಮಣರನ್ನ ಕೂರ್ಸ್ಕೊಂಡು ಹಾರಿದ್ದ ಋಷಮುಖಕ್ಕೆ. ಇಡೀ ಸಮಸ್ತ ಬ್ರಹ್ಮಾಂಡಗಳನ್ನೇ ಭಗವಂತ ಗರ್ಭದಲ್ಲಿ ತುಂಬಿಸ್ಕೊಂಡಿದ್ದಾನೆ. ಅಷ್ಟು ಬ್ರಹ್ಮಾಂಡಗಳನ್ನ ತುಂಬಿಸ್ಕೊಂಡಿರುವಂತ ರಾಮಚಂದ್ರನ ಹೆಗಲ ಮೇಲೆ ಕೂರ್ಸ್ಕೊಂಡು ಹಾರ್ತಾನಲ್ಲ, ಹನುಮಂತನಿಗೆ ಎಷ್ಟು ಶಕ್ತಿ ಇರ್ಬೇಕಾದ್ರೆ. ನಾವು ಹೋಗಿ ಏನ್ ಕೇಳ್ಬೇಕು? ಹನುಮಂತ ಏನಪ್ಪ ನೀನು ಇಷ್ಟು ಶಕ್ತಿ, ಇಲ್ಲಿಂದ ಬಂತು ನೀನು ಈ ಶಕ್ತಿ? ಜಯ ರಾಮ್ ಶ್ರೀರಾಮ್ ಶ್ರೀರಾಮ್ ರಾಮ್ 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 ರಾಮನಾಮದಲ್ಲಿ ಇದೆಯಪ್ಪ ಶಕ್ತಿ. ನನಗೇನಿಂದ ಬರ್ಬೇಕು ಶಕ್ತಿ? ರಾಮನಾಮಕ್ಕೆ ಅಷ್ಟು ಶಕ್ತಿ ಇದೆ. ರಾಮನಾಮ ಹೇಳಿದಕ್ಕೆ ನಾನು ರಾಮನ ಹೆಗಲ ಮೇಲೆ ಕೂರ್ಸ್ಕೊಳಕ್ ಸಾಧ್ಯ ಆಯ್ತು. ಒಂದು ಬ್ರಹ್ಮಾಂಡ ಅಲ್ಲ, ಅಸಂಖ್ಯಾತ ಬ್ರಹ್ಮಾಂಡಗಳನ್ನ ಯಾರು ಧರಿಸಿದನೋ ಗರ್ಭದಲ್ಲಿ, ಅಂತ ರಾಮಚಂದ್ರನ ನಾನು ಹೆಗಲ ಮೇಲೆ ಕೂರಿಸ್ಕೊಂಡು ಹಾರೋಕೆ ಶಕ್ತಿ ಇಲ್ಲಿಂದ ಬಂತು ನನಗೆ. ರಾಮ 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 ಐತಿ ನಾಮ. ಅಷ್ಟು ಶಕ್ತಿ ಇದೆ. ಸರೀಶ್ ಮೋಟರ್ ಅದಾದ್ಮೇಲೆ ರಾಮ ಧ್ಯಾನ ಮಾಡ್ತಾ, ಧ್ಯಾತ್ವಾ ರಾಮಂ, ರಾಮನನ್ನ ಸ್ಮರಣೆ ಮಾಡ್ತಾ ಹೇಳ್ತಾನೆ, ಪಶ್ಯಂತು ವಾನರ ಸರ್ವೇ, ನೋಡ್ರಿ ಎಲ್ಲ ವಾನರರೇ, ಪಶ್ಯಂತು ನೋಡಿ, ಗಚ್ಚಂತ ಮಾಂ ವಿಹಾಯಸ, ಹಾರ್ತೀನಿ ನೋಡ್ರಿ ಅಂತ ಹೇಳಿ ಹಾರೇ ಬಿಟ್ಟ ಅಂತ ಹೇಳ್ತಾರೆ. ಅದು ಹೆಂಗಾರ್ದ ಹೇಗೆ ಅದೆಲ್ಲ ಕತೆ ಆಯ್ತು. ಒಟ್ನಲ್ಲಿ ಹಾರ್ದ ರಾಮಚಂದ್ರ. ಹೇಳ್ತಾನೆ ಹೇಗಾರ್ತಾನೆ, ಅಮೋಘಂ ರಾಮ ನಿರ್ಮುಕ್ತ ಮಹಾಬಾಣ ವಿಮಾಖಿಲಾಹ ಪಶ್ಯಾಮ್ಯ ದೈವ ರಾಮಸ್ಯ ಪತ್ನಿಂ ಜನಕನಂದಿನೀಂ ಪ್ರಾಣ ಪ್ರಯಾಣ ಸಮಯ ಯಸ್ಯ ನಾಮ ಸಕೃತ್ ಸ್ಮರನ್. ಯಾರು ಪ್ರಾಣ ಹೋಗೋ ಸಮಯದಲ್ಲಿ ಒಂದು ಸಲ, ಸಕೃತ್ ಅಂದ್ರೆ ಒಂದು ಸಲ ರಾಮನಾಮನ ಸ್ಮರಣೆ ಮಾಡ್ತಾನೋ, ಕೃತಾರ್ಥೋಹಂ ಕೃತಾರ್ಥೋಹಂ ಪುನಃ ಪಶ್ಯಾಮಿ ರಾಘವಂ, ಕೃತಾರ್ಥೋಹಂ ಕೃತಾರ್ಥೋಹಂ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಇವಾಗ ಕೃತಾರ್ಥನಾಗಿದ್ದೇನೆ ಅನ್ನೋ ಸಮಾಧಾನ ಬರುತ್ತೆ. ಅಯ್ಯೋ ಡಾಕ್ಟರ್ ಹೇಳ್ಬಿಟ್ಟಿದಾರ್ರಿ, 2 ದಿನದ ಮೇಲೆ 24 hours ಏನು ಹೇಳಕ್ಕಾಗಲ್ಲ ಅಂತ. ಏನು ಎಲ್ಲ ಬಿಲ್ ಎಲ್ಲ ತಂದು ಅವ್ರು ಸೈನ್ ಹಾಕೋದೇನಂತೆ ಪಾಪ. ಮೊದ್ಲು ಐಸಿನಲ್ಲಿ ಇರ್ತಾರೆ, ಏನಾದ್ರು ಕಷ್ಟಪಟ್ಟು ಹೆಬ್ಬೆಟ್ಟಿಗೆ ಓದಿಸ್ಕೊಂಡು ಇದು ನಾವು ಮಾಡೋ ಪ್ರಾಣ ಹೋಗೋ ಸಮಯದಲ್ಲಿ ಮಾಡುವಂತ ಕೆಲ್ಸಗಳು, ಅನಾಚಾರಗಳು. ಪ್ರಾಣ ಪ್ರಯಾಣ ಸಮಯ, ಪ್ರಾಣ ಪ್ರಯಾಣ ಮಾಡೋ ಸಮಯ ಅಂದ್ರೆ ಪ್ರಾಣ ಹೋಗೋ ಸಮಯದಲ್ಲಿ, ಯಸ್ಯ ನಾಮ ಸಕೃತ್ ಸ್ಮರನ್, ಯಾರ ನಾಮವನ್ನ ಒಂದು ಸಲ ಸ್ಮರಣೆ ಮಾಡ್ತಾನೋ, ಕಿಂ ಪುನಸ್ತಸ್ಯ ದೂತೋಯಂ ತದಾಂಗುಲ. ಹೇಳ್ತಾರೆ, ನರಸ್ತೀರ್ತ್ವ ಭವಾಂ ಭವದಿ ಅಪಾರಂ ಯಾತಿ ತತ್ಪದಂ. ಮಹಾ ಭವಸಾಗರವನ್ನ ಅವನು ದಾಟಿ ಬಿಡ್ತಾನಂತೆ. ಒಂದು ಸಲ ಭಗವಂತ ನಾಮ ಹೇಳಿದ್ರೂ ಕೂಡ, ಆದ್ರೆ ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಭೀಷ್ಮಾಚಾರ್ಯರು ಮಲಗಿದ್ದಾರೆ ಶರಶೈ ಮೇಲೆ, ಕೃಷ್ಣ ಕೃಷ್ಣ ನೀನ್ ಸ್ಮರಣೆ ಮಾಡಕ್ಕೆ ಕಣ್ಮುಚ್ಕೊಂಡು ಕಷ್ಟಪಟ್ಟು ಸ್ಮರಣೆ ಮಾಡ್ತಿದ್ರೆ, ಆದ್ರೆ ಬಾಣ ಹೊಡೆದಿರೋ ಕೃಷ್ಣನ ಹಣೆಯಿಂದ ರಕ್ತ ಸೋರ್ತಾ ಇರೋಂತ ದೃಶ್ಯ ಕಾಣಿಸ್ತದೆ. ಏನಪ್ಪಾ ಇದು, ಭಗವಂತ ಸುಂದರ ಮುಖನೇ ಕಾಣುತ್ತಲ್ವಲ್ಲ ನನಗೆ ಅಂತ. ಭೀಷ್ಮಾಚಾರ್ಯರಿಗೆ ನಮ್ ಕತೆ ಬಿಡಿ, ಭೀಷ್ಮಾಚಾರ್ಯರ ಕತೆ ಹೇಳ್ತಾ ಇರೋದು. ಮಹಾಜನ, ಯಾಕೆ ಅಧರ್ಮದ ಕಡೆ ನಿಂತಿದ್ರಲ್ಲ ಅವರು, ತಾನೇ ನಿಂತ್ಕೊಂಡು ಬಾಣ ಹೊಡಿತಾರಲ್ಲ ಕೃಷ್ಣನ್ ಕಡೆ, ಸ್ಮರಣೆ ಬರುತ್ತೆ ಮತ್ತೆ. ಆದ್ರೆ ಭಗವಂತ ಎಷ್ಟು ಕರುಣಾಮಯಿ, ತಾನೇ ತನ್ನ ಸುಂದರವಾದ ಮುಖಪದ್ಮವನ್ನ ದರ್ಶನ ಮಾಡಿಸ್ತಾನೆ, ತಾನೇ ಮುಂದೆ ನಿಂತು ದರ್ಶನ ಕೊಡ್ತಾನೆ. ಕಣ್ಣು ಮುಚ್ಚಿದಾಗ ಸ್ಮರಣೆ ಬರೋದಲ್ಲ, ಕಣ್ಣು ಎದುರಿಗೆ ದರ್ಶನ ಕೊಡ್ತಾನೆ. ಇದು ಬೇಕಾಗಿರೋದು ನಮಗೆ, ಇನ್ನೇನು ಅಲ್ಲ. ಒಂದು ಸಲ ನಾವು ಪ್ರಾಣ ಹೋಗೋ ಸಮಯದಲ್ಲಿ ಹರೇ ಕೃಷ್ಣ ಅಂತ ಪ್ರಾಣ ಬಿಟ್ರೆ
ಸೀದಾ ಭಗವದ್ ಧಾಮಕ್ಕೆ ಹೋಗ್ತಾನೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಲ್ಲಿ. ನರಸ್ಥೀರ್ತ್ವ ಭವಾಂಬೋಧಿ. ಭವಾಂಬೋಧಿ ಅಂದ್ರೆ ಭವಸಾಗರ ಅಂತ. ಭವಾಂಬೋಧಿ ಅಂದ್ರೆ ಭವಸಾಗರವನ್ನ ಪಾರಂ ಯಾತಿ ತತ್ಪದಂ, ಅವನು ದಾಟಿ ಬಿಡ್ತಾನೆ. ದಾಟಿ ಬಿಟ್ಟಲ್ಲಿ ಹೋಗ್ತಾನೆ ತತ್ಪದಂ, ಭಗವದ್ ಧಾಮಕ್ಕೆ ಹೋಗ್ತಾನೆ. ಅದಕ್ಕೆ ಹರಿನಾಮವೇ ಅಂತಿಮ ಗತಿ ಪ್ರತಿಯೊಬ್ಬನಿಗೂ. ಆದ್ರೆ ಹರಿನಾಮ ಸ್ಮರಣೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿಗೆ ಎಲ್ಲ ಮಾಡ್ಬೇಕು. ಅದೆಲ್ಲ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ಶುರು ಆಗುತ್ತೆ. ಬೆಳಗ್ಗೆ ಬೇಗ ಎದ್ದೇಳಬೇಕು, ಸ್ನಾನ ಮಾಡ್ಬೇಕು, ಜಪ ಮಾಡ್ಬೇಕು, ಭಗವಂತನಿಗೆ ಆಫರ್ ಮಾಡ್ಬೇಕು, ತುಳಸಿ ಆಫರ್ ಮಾಡ್ಬೇಕು, ತುಳಸಿ ಪ್ರಾರ್ಥನೆ ಮಾಡ್ಬೇಕು, ಇಷ್ಟೆಲ್ಲ ಮಾಡ್ಬೇಕು. ಬರೀ ಇಷ್ಟು ನೀವು ಹೇಳ್ದಿ ಸಾಯೋ ಟೈಮಲ್ಲಿ ಒಂದ್ಸಲ ರಾಮ ಅಂದ್ಬಿಟ್ರೆ, ಹೌದು ಸಾಯೋ ಟೈಮಲ್ಲಿ ರಾಮ ಬರಕ್ಕೆ ಇವೆಲ್ಲ ಹೇಳ್ತಾ ಇರೋದು. ಇಲ್ಲ ಅದೇನು ಮಾಡ್ದೇನೆ ಹಂಗೆ ಆಟೋಮೆಟಿಕ್ ಆಗಿ ಸಾಯೋ ಟೈಮಲ್ಲಿ ರಾಮ ಅಂತ ಬರಬಾರ್ದ ಅಂತ ಪ್ರಶ್ನೆ ಕೇಳಿದ್ರೆ ಅದು ಮೂರ್ಖತನದ ಪ್ರಶ್ನೆ. ಅದಾಗೋದಿಲ್ಲ ಹಂಗೆ. ನೋಡಿ ಸರ್, ನಾವು ಅಡ್ಮಿಷನ್ ಮಾಡೋದಿಲ್ಲ, ಸ್ಕೂಲ್ ಕಾಲೇಜ್ ಅಂತ ಅಟೆಂಡ್ ಆಗೋದಿಲ್ಲ, ಸುತರಾಮ್ ಮೇಷ್ಟ್ರ ಪಾಠ ಕೇಳೋದಿಲ್ಲ, ನಮ್ಗೆ ಅದು ಅಭ್ಯಾಸ ಇಲ್ಲ, ಏನು ಓದಲ್ಲ ಬರೆಯಲ್ಲ, ನಮ್ಗೆ ಎಕ್ಸಾಮಲ್ಲಿ ಫಸ್ಟ್ ರ್ಯಾಂಕ್ ಬರ್ಬೇಕು, ಆ ಥರ ಏನಾದ್ರು ಸ್ಕೀಮ್ ಇದ್ರೆ ನೋಡ್ರಿ ಅಂತ ಯಾರಾದ್ರೂ ಕೇಳಿದ್ರೆ ಅದು ಅವರು ಮೂರ್ಖತನ ಆಗುತ್ತೆ. ಅದಕ್ಕೆ ಹರಿನಾಮ ಸ್ಮರಣೆ ಅಷ್ಟು ಸುಲಭವಾಗಿ ಬರುವಂಥದ್ದಲ್ಲ. ಬರಬೇಕಾದ್ರೆ ನಾವು ಮಾಡ್ತಾ ಇರುವಂತ ಸಾಧನ ಭಕ್ತಿಯನ್ನ ಸರಿಯಾಗಿ ಮಾಡ್ಬೇಕು, ಅನ್ಸೋದಲ್ಲಿ ಲೀನ ಆಗ್ಬೇಕು. ಏನ್ ಮಾಡ್ಬೇಕು? ಭಗವಂತನಿಗೆ ಏನ್ ಸೇವೆ ಮಾಡ್ಬೇಕು? ಏನ್ ಮಾಡ್ಬೇಕು? ಸರಿ, ಹನುಮಂತ ಹಾರ್ಬಿಟ್ರು. ಹಾರದ್ಮೇಲೆ ಏನ್ ಮಾಡ್ತಾರೆ? ಪರೀಕ್ಷಣಾರ್ಥಂ ಸತ್ವಸ್ಯ. ಹನುಮಂತನ ಪರೀಕ್ಷೆ ಮಾಡಕ್ಕೆ, ಸತ್ವವನ್ನ ಪರೀಕ್ಷೆ ಮಾಡಕ್ಕೆ ಏನ್ ಮಾಡಿದ್ರು? ದೇವತೆಗಳೆಲ್ಲ ಯೋಚನೆ ಮಾಡ್ತಾರೆ, ಏನ್ ಮಾಡೋದು ಇವ್ನ್ ಪರೀಕ್ಷೆ ಮಾಡಕ್ಕೆ ಅಂತ. ಇವನ್ ಲಂಕೆಗೆ ಹೋಗ್ತಾನೋ ಅಲ್ಲ ಸುಮ್ಮನೆ ಅಲ್ಲೇನ ಅಲ್ಲಿ ಯಾವ್ದಾನು ಬಾಳೆಹಣ್ಣು ಕಡಲೆಕಾಯಿ ಕೊಡ್ತಾರೆ ಅಂತ ಏನಾದ್ರು ಅಲ್ಲೇ ಕೂತ್ಕೊಂಡ್ಬಿಡ್ತಾನೋ ಏನ್ ಯಾರಿಗ್ ಗೊತ್ತು? ಪರೀಕ್ಷೆ ಯಾರನ್ನು ಬಿಡೋದಿಲ್ಲ. ಪರೀಕ್ಷೆ ಹನುಮಂತನೇ ಬಿಡ್ಲಿಲ್ಲ, ನಮ್ಮನ್ನು ಬಿಡ್ತಾರ ಮತ್ತೆ? ಅಯ್ಯೋ ನಾನು ಯಾಕೆ ಪರೀಕ್ಷೆ ಮಾಡ್ತಾ ಇದೆಯಾ ದೇವ್ರೆ ಅಂತ ಬೇರೆ ನಮ್ಮ ಡೈಲಾಗು ಅಲ್ವಾ? ಯಾವ್ದು ಪಿಕ್ಚರ್ಗಳ ನೋಡ್ಬಿಟ್ಟಿರ್ತೀವಿ, ಡೈಲಾಗ್ನ ನೆನಪಲ್ಲಿ ಇಟ್ಕೊಂಡು, ಅಯ್ಯೋ ನನಗೆ ಯಾಕೆ ಪರೀಕ್ಷೆ, ಯಾರಿಗೂ ಇಲ್ದಿರೋ ಪರೀಕ್ಷೆ ನನಗೆ ಯಾಕೆ? ಅದೇ ಹನುಮಂತನಿಗೂ ಪರೀಕ್ಷೆ ಇತ್ತು, ಲಕ್ಷ್ಮಣನೇ ಪರೀಕ್ಷೆ ಮಾಡ್ಲಿಲ್ವಾ? ಭರತನ್ ಪರೀಕ್ಷೆ ಮಾಡ್ಲಿಲ್ವಾ? ಸೀತನ್ ಪರೀಕ್ಷೆ ಮಾಡ್ಲಿಲ್ವಾ? ನೀವ್ ಯಾರನ್ನ? ಹ್ಮ್ ಪರೀಕ್ಷೆ ಮಾಡಕ್ಕೆ ಏನ್ ಮಾಡಿದ್ರು? ದೇವತೆಗಳಲ್ಲಿ ಯೋಚನೆ ಮಾಡ್ತಾರೆ, ಒಂದ್ ಕೆಲ್ಸ ಮಾಡೋಣ, ಸಮುದ್ರದಲ್ಲಿ ಹ್ಮ್ ಯಾರೋ ಸೇನು ಸಿಂಹಿಕಾ ಸಿಂಹಿಕಾ ಅಲ್ಲ, ಸಿಂಹಿಕ ಮುಂಚೆ ಓಕೆ, ಅಲ್ಲೂ ಒಬ್ಳು ರಾಕ್ಷಸಿ ಇರ್ತಾಳೆ. ಅವಳು ಹನುಮಂತ, ನಾನು ತುಂಬಾ ಹಸ್ಕೊಂಡಿದ್ದೀನಿ, ಈಗ ನೀನು ನನ್ನ ಬಾಯಿಗೆ ಆಹಾರ ಆಗ್ಬೇಕು, ನನ್ನ ಬಾಯಿಗೆ ಹೋಗಿ ಬರ್ಬೇಕು. ಈಗ ಹೇಳ್ತಾರೆ, ಅಮ್ಮ ತಾಯಿ ಮಾತಾಜಿ ಸ್ವಲ್ಪ ನನ್ನನ್ನು ಬಿಟ್ಬಿಡಿ, ನಾನು ಜಾನಕಿ ನೋಡ್ಬೇಕು, ಹೋಗಿ ಕೆಲಸ ಮುಗಿಸ್ಕೊಂಡ್ ಬಂದ್ಮೇಲೆ ನಾನು ನಿನ್ ಬಾಯಿಗೆ ಹೋಗ್ತೀನಿ. ಇಲ್ಲ ಇಲ್ಲ ಆಗೋದಿಲ್ಲ, ಅಲ್ಲಿವರೆಗೂ ನನ್ ತಡೆಯಕ್ಕಾಗೋದಿಲ್ಲ, ಹಿಂಗೋಗಿ ಹಂಗ್ ಬಂದ್ಬಿಡ್ತೀನಿ. ಇಲ್ಲ ಇಲ್ಲ, ಗಚ್ಚಾಮಿ ಜಾನಕೀಂ ದ್ರಷ್ಟುಂ ಪುನರಾಗಮನ ಸತ್ಪರಃ. ಜಾನಕಿ ನೋಡಕ್ ಹೋಗ್ತಾ ಇದ್ದೀನಿ, ಗಚ್ಚಾಮಿ ಜಾನಕಿಂ ದ್ರಷ್ಟುಂ ಪುನರಾಗಮ್ಯ, ಮತ್ತೆ ವಾಪಸ್ ಬರ್ತೀನಿ, ನಾನು ರಿಟರ್ನ್ ಬರ್ತೀನಿ. ಇಲ್ಲ ಇಲ್ಲ ಇಲ್ಲ, ಪ್ರವಿಶ್ಯ ಗಚ್ಚಮೇ ಭಕ್ತರಂ ನೋ ಚೇತ್ವಂ ಭಕ್ಷಯಾಮ್ಯಹಂ. ನಾನ್ ತಿನ್ಲೇಬೇಕು ನೀನು ಇವಾಗ, ಆಯ್ತಾ? ಒಂದ್ ಕೆಲಸ ಮಾಡು, ಸರಿ ಬಾಯಿ ತೆಗಿ. ಬಾಯಿ ತೆಗೆದು ಹನುಮಂತ ವಿಸ್ತಾರ ಆಗ್ತದಾನೆ, ಎಕ್ಸ್ಪ್ಯಾಂಡ್ ಆಗ್ತದಾನೆ, ಇನ್ನು ದೊಡ್ಡದಾಗಿ ತೆಗೆದ್ಲು, ಇನ್ನೂ ದೊಡ್ಡದಾಗಿ, ಆಮೇಲೆ ದೊಡ್ಡದಾಗಿ ಆಕಾಶ ಭೂಮಿ ಒಂದು ಮಾಡೋ ತರ ಬಾಯಿ ತೆಗಿತಾಳೆ. ಹನುಮಂತ ಸಣ್ಣ ಆಕಾರದಲ್ಲಿ ಬಾಯೊಳಗೆ ಹೋಗಿ ಹಂಗೆ ಪ್ರವೇಶ ಮಾಡಿ ಬಂದ್ಬಿಡ್ತಾನೆ. ನೀನ್ ಹೇಳಿದ್ದೇನು? ನನಗೆ ಹೊಟ್ಟೆ ಹಸಿದೆ, ನನ್ ಬಾಯಲ್ಲಿ ಹೋಗ್ಬೇಕು ಅಂತ ಹೇಳಿದ್ದೀನಿ, ಬಾಯಲ್ಲಿ ಹೋಗಿ ಬಂದಲ್ಲ, ಆಯ್ತಲ್ಲ ನಿಮ್ ಕೆಲ್ಸ ಅಂತ ಹೇಳಿ ಹೆಸರು ಮರ್ತನಲ್ಲ, ಸುರಸೆ, ಸಿಮ್ಮಿಕಾಲ ಸುರಸೆ,
ಸಿಮ್ಮಿಕೆ ಛಾಯಾ ಅದೇ ನೆರಳು ಹಿಡಿದಳಲ್ಲ ಅವಳು. ಸಿಮ್ಮಿಕೆ ತುಂಬಾ ಆ, ಬುದ್ಧಿವಂತಿಕೆಯಿಂದ ಪರೀಕ್ಷೆ ಮಾಡ್ತಾಳೆ. ಅಲ್ಲಿ ಹನುಮಂತ ಪಾಸ್ ಆಗ್ಬಿಡ್ತಾನೆ. ಆ ಸುರಸೆ ದೇವತೆ, ದೇವತೆನೇ ವರ್ಣ ಅವರನ್ನ ಪರೀಕ್ಷೆ ಮಾಡಕ್ ಕಳಿಸಿರ್ತಾನೆ. ಅವಳು ಹೇಳ್ತಾಳೆ ತನ್ನ ಸುಂದರ ರೂಪದಲ್ಲಿ, ಹನುಮಂತ ಭಲೆ ಭಲೆ, ಶಬಾಷ್, ನೀವು ತುಂಬಾ ಬುದ್ಧಿವಂತರು ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಬಿಡ್ತಾಳೆ. ಆಮೇಲೆ ಮೈನಾಕ, ಮೈನಾಕ ವಾಯುಪುತ್ರನ ಸ್ನೇಹಿತ. ಮೈನಾಕ ಹೇಳ್ತಾನೆ, ಹನುಮಂತ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಪ್ಪ, ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಫಲ ಪುಷ್ಪಗಳನ್ನ ತಿನ್. ಇಲ್ಲ 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 ಇಲ್ಲ, ನನ್ನ ರಾಮನ ಕೆಲಸ ಆಗೋ ತನಕ ನಾನು ಊಟ ತಿಂಡಿ ಏನೂ ಇಲ್ಲ, ನಾನು ವಿಶ್ರಾಮನೂ ಕೂಡ ಮಾಡೋದಿಲ್ಲ. ಎಲ್ಲೂ ಕೂಡ ಹನುಮಂತ ರೆಸ್ಟ್ ಇಲ್ದಂಗೆ 100 ಯೋಜನ ದೂರ ಹಾರಿದ್ದು. ಸೊ ಅದಾದ್ಮೇಲೆ ಸುರಸೆ ಆಯ್ತು, ಸಿಮಿಕೆ ಆಯ್ತು. ಸಿಮಿಕೆನಷ್ಟೇ ನೆರಳನ್ನು ಹಿಡಿದು ಬಿಡ್ತಾಳೆ. ಆಮೇಲೆ ಅದರಿಂದ ಆ ಹನುಮಂತ ಪಾರಾಗಿ ಬರ್ತಾರೆ. ಅದಾದ್ಮೇಲೆ ಲಂಕೆಯಲ್ಲಿ ಇಳಿಬೇಕಲ್ಲ. ಲಂಕೆಯಲ್ಲಿ ಇಳಿದ್ಮೇಲೆ ಆ ಅಲ್ಲೊಬ್ಳು ದ್ವಾರಪಾಲಕಿ ಇರ್ತಾಳೆ. ಅವಳ ಹೆಸರು ಲಂಕಿಣಿ. ಲಂಕಿಣಿ ಹನುಮಂತನ ಪರೀಕ್ಷೆ ಪರೀಕ್ಷೆ ಮಾಡಕ್ಕೆ, ನೀನ್ ಯಾರು, ಇಲ್ಲಿಂದ ಬಂದಿದ್ಯಾ, ಈ ರಾತ್ರಿ ಆ ಹನುಮಂತ ಬೆಳಿಗ್ಗೆ ಬಿಟ್ಟಿದ್ದಾನೆ ಇಲ್ಲಿಂದ, ಸಾಯಂಕಾಲ ಅಷ್ಟಲ್ಲಿ ಇಲ್ಲಿ ಬಂದಿದ್ದಾನೆ. ಬಂದು ನೋಡ್ತಾನೆ, ಭಯಂಕರವಾದ ಕೋಟೆ. ಅದು ಚೆನ್ನಾಗಿ ವರ್ಣನೆ ಮಾಡ್ತಾನೆ. ಆ ಕೋಟೆ ನೋಡ್ಬಿಟ್ಟು, ಅಯ್ಯೋ ನಮ್ದು ಇದೆ ಹಾಳು ಕೊಂಪೆ ಹಂಪೆ ಕಿಷ್ಕಿಂದ, ಎಲ್ಲ ಗುಡಿಸ್ಲು ಜೋಂಪಡಿಗಳು ನೋಡ್ರಿ ರಾವಣನ ಅರಮನೆ ಹೆಂಗಿದೆ. ಅವ್ನ ಕೋಟೆ ನೋಡಿ ಹನುಮಂತ ಆಶ್ಚರ್ಯ ಪಟ್ಬಿಡ್ತಾನೆ. ಅಷ್ಟು ಭಯಂಕರ, ಅಷ್ಟು ಸುಂದರವಾಗಿತ್ತು ಕೋಟೆ. ವಿಶ್ವಾಮಿತ್ರ, ಸಾರಿ, ವಿಶ್ವಕರ್ಮ ನಿರ್ಮಾಣ ಮಾಡಿರ್ತಾರ ಅದು ಚಿನ್ನದಿಂದ. ಬಾಬಾ ಏನ್ ಚೆನ್ನಾಗಿ ಕಟ್ಕೊಂಡಿದ್ದಾನೆ ಕೋಟೆ. ಆ ಕೋಟೆ ಸುತ್ತ ಬಾಗಿಲುಗಳು, ಒಂದೊಂದು ಬಾಗಿಲಿಗೂ ಸಾವಿರಾರು ಜನ ರಾಕ್ಷಸರು ಕಾವಲು. ಅದ್ರ ಮಧ್ಯೆ ಒಂದು ತ್ರಿಕೂಟ ಪರ್ವತ. ತ್ರಿಕೂಟ ಪರ್ವತದ ಮೇಲೆ ಕೋಟೆ ಕಟ್ಟಿರೋದವನು, ಪರ್ವತದ ಮೇಲೆ ಕೋಟೆ ಕಟ್ಕೊಂಡಿರ್ತಾನೆ. ಸಾಮಾನ್ಯ ಅಲ್ಲ ಅವನು ರಾವಣ. ಆದ್ರೆ ಮಾತ್ರ ದೊಡ್ಡದಾಗ ಮಾತಾಡ್ತಾನೆ, ನಾನು ಯಾರು ಇದ್ ಮಾಡೋದು. ಮತ್ತೆ ಭಯ ಇಲ್ದ ಮೇಲೆ ಅಷ್ಟು ದೂರ ಯಾಕೆ ಮನೆ ಕಟ್ಕೊಂಡೆ ನೀನೋಗಿ. ಈಗ ಈ ಸೂರ್ಯ ಚಂದ್ರ ಯಾರ್ದು ಭಯ ಇಲ್ಲ, ದೇವತೆಗಳು ಯಾರ್ದು ಭಯ ಇಲ್ಲ, ಮತ್ತೆ ಯಾರ್ದು ಭಯ ನಿನಗೆ, ಮನುಷ್ಯರದಂತೂ ಭಯನೇ ಇಲ್ಲ ನಿನಗೆ. ಮತ್ತೆ ಯಾಕೆ ಅಷ್ಟು ದೂರ ಹೋಗಿ ಕಟ್ಕೋಬೇಕಿತ್ತು ಮನೆ, ಬಾಡಿ ಗಾರ್ಡ್ಸ್ ಬೇರೆ. ಅಂದ್ರೆ ನಮ್ಮ ಹಿಂಜರಿಕೆ ನಮ್ಗೆ ಗೊತ್ತಿರುತ್ತೆ, ನಮ್ ವೀಕ್ನೆಸ್ ನಮ್ಗೆ ಗೊತ್ತಿರುತ್ತೆ, ಆದ್ರೆ ನಾವು ತೋರ್ಸ್ಕೋಬಾರ್ದು ಅಂತ ಅಷ್ಟೇ. ಅದನ್ನ ರಾವಣನ ಬುದ್ಧಿ. ಯಾರು ಕೊಲ್ಲಕ್ಕಿಲ್ಲ, ಶಕ್ತಿ ಇಲ್ಲ ಅಂದ್ಮೇಲೆ ಮತ್ತೆ ತ್ರಿಕೂಟ ಪರ್ವತದ ಮೇಲೆ ತುದಿಯಲ್ಲಿ ಯಾಕಪ್ಪ ಅಷ್ಟು ಭವ್ಯವಾದ ಅಲಂಕಾರ ಮಾಡ್ಕೊಂಡು ಅರಮನೆ ಕಟ್ಕೊಂಡಿರ್ಬೇಕಿತ್ತು. ಸರಿ, ನೋಡ್ತಾನೆ ಹೆಬ್ಬಾಗಿಲುಗಳೆಲ್ಲ ಭಯಂಕರವಾಗಿರುತ್ತೆ. ಹೋದ, ಅಲ್ಲೊಬ್ಳು ನಿಂತಿದ್ಲು, ಸ್ತ್ರೀ, ಸ್ತ್ರೀ ರೂಪದ ರಾಕ್ಷಸಿ. ಬ್ರಹ್ಮದೇವರ ಅನುಗ್ರಹ ಇತ್ತು ಅವಳಿಗೆ. ಏನ್ ಅನುಗ್ರಹ ಇತ್ತು, ನೀನ್ ಎಲ್ಲಿ ತನಕ ಲಂಕೆಯನ್ನ ಪ್ರೊಟೆಕ್ಟ್ ಮಾಡ್ತೀಯೋ ಅಲ್ಲಿವರೆಗೂ ಲಂಕೆ ರಕ್ಷಣೆ ಇರುತ್ತೆ. ಯಾವಾಗ ಒಂದು ಕಪಿ ಬಂದು ನಿನ್ ಮುಖಕ್ಕೆ ಕಪಾಳ ಮೋಕ್ಷ ಮಾಡ್ತಾನೆ, ಆವಾಗ ಲಂಕೆ ನಾಶ ಆಯ್ತು ಅಂತ ಅರ್ಥ ಅಂತ ಹೇಳಿರ್ತಾರೆ ಬ್ರಹ್ಮದೇವರು. ಆ ಲಂಕಿಣಿಗೆ ಹನುಮಂತ ಹೋಗಿ ಗುದ್ದುತ್ತಾನೆ. ಅವಳು ಬುದ್ಧಿ ಬರುತ್ತೆ, ನನ್ನ ತಪ್ಪಿನ ಅರಿವಾಯ್ತು, ಲಂಕೆ ನಾಶ ಆಯ್ತು. ಮಂಡೋದರಿ ಲಂಕೆ ನಾಶ ಆದಾಗ ಒಂದ್ ಮಾತು ಹೇಳ್ತಾಳೆ, ಲಂಕೆ ಇವತ್ತು ಸುಟ್ಟೋಗ್ಲಿಲ್ಲಪ್ಪ, ಯಾವಾಗ ಸೀತಾಮಾತೆ ಇಲ್ಲಿ ಬಂದ್ಲು ಅವತ್ತೇ ಲಂಕೆ ಸುಟ್ಟೋಯ್ತು. ಯಾವಾಗ ಸೀತೆಯನ್ನ ಅಪಹರಣ ಮಾಡಿ ಕರ್ಕೊಂಡ್ಬಂದು ನನ್ನ ಗಂಡ, ಅವತ್ತೇ ಲಂಕೆ ಸುಟ್ಟೋಯ್ತು. ಇದು ಸುಮ್ಮನೆ ಇದು ನಾಮಕವಸ್ತೆ ಅಷ್ಟೇ. ಅಂತ ಮಹಾ ಸಾಧ್ವಿ ಪತಿವ್ರತೆ ಮಂಡೋದರಿ. ಎಷ್ಟು ಬುದ್ಧಿ ಹೇಳಿದ್ರು ಕೇಳಿಲ್ಲ ರಾವಣ. ಇದೇನಂದ್ರೆ ನಮ್ಮಲ್ಲಿ ಇರುವಂತ ನ್ಯೂನತೆಗಳನ್ನ ಒಂದು ಕ್ಯಾರೆಕ್ಟರ್ ಮಾಡಿ ವಾಲ್ಮೀಕಿಗಳು, ನೋಡು ರಾವಣ ಆಗಿದ್ರೆ ಹಿಂಗೆ, ಕುಂಭಕರ್ಣ ಹಿಂಗೆ, ವಿಭೀಷಣ ಆಗಿದ್ರೆ ಹಿಂಗೆ. ಕುಂಭಕರ್ಣಂದು ಹೇಳ್ತಾರೆ ಅದೆಲ್ಲ ನೋಡಿ. ಕುಂಭಕರ್ಣ ಏನ್ ಹೇಳ್ತಾನೆ ಅಂದ್ರೆ, ರಾವಣನ್ ಕರೆದು, ರಾವಣ ಕುಂಭಕರ್ಣ ಕರೆದು, ನೋಡಪ್ಪ ರಾಮನ್ ಕೊಂದ್ಬಿಟ್ಟು ಬರ್ಬೇಕು ಹೋಗಿ. ಅವನ್ ಏನ್ ಹೇಳ್ತಾನಂದ್ರೆ, ಅಣ್ಣ ನಿನ್ ಬುದ್ಧಿ ಇದೆಯಾ, ಏನ್ ಅನ್ಕೊಂಡಿದ್ಯಾ, ರಾಮಚಂದ್ರ ಯಾರು ಗೊತ್ತಾ, ಅವ್ನ್ ಕಣ್ಣು ಬಿಟ್ರೆ ಇಡೀ 3 ಲೋಕಗಳು ಸುಟ್ಟೋಗುತ್ತೆ ಗೊತ್ತಾ ಅಂತೆಲ್ಲ ಮಾತಾಡ್ತಾನೆ. ಒಳ್ಳೊಳ್ಳೆ ಮಾತಾಡ್ತಾನೆ. ಆಮೇಲೆ ನಿನ್ ಬುದ್ಧಿ ಮಾತು ನನಗೆ ಬೇಕಾಗಿಲ್ಲ, ಹೇಳಿದ ಕೆಲಸ ಮಾಡು. ಆಯ್ತಣ್ಣ, ಜಿ ಹುಜೂರ್ ಅಂತ ಹೊರಟೋಗ್ಬಿಡ್ತಾನೆ. ಆಯ್ತು,
ಇದು ಎಂತ ಬುದ್ಧಿ ಇದು? ರಾಮನ ಶಕ್ತಿ ಗೊತ್ತಿದ್ದು ಅವನ ಮುಂದೆ ಪರಾಕ್ರಮ ಹೊಗಳಿ, ರಾವಣನ ಮುಂದೆ ರಾಮಚಂದ್ರ ಪರಾಕ್ರಮ ಹೊಗಳಿ ಮತ್ತೆ ಇದಕ್ಕೆ ಹೋಗ್ತಾನೆ. ಯಾಕ್ರೆ ಕೈ ಇಟ್ರೆ ಬೆಂಕಿಗೆ ಅಂದ್ರೆ ಬೆಂಕಿ ಸುಡೋದು ಗೊತ್ತಿಲ್ಲ, ಬೆಂಕಿ ಸುಡುತ್ತೆ ಅಂತ ಗೊತ್ತಿತ್ತು, ಆದ್ರೆ ಎಷ್ಟು ಸುಡುತ್ತೆ ನೋಡೋಣ ಅಂತ ಪರೀಕ್ಷೆ ಮಾಡಕ್ಕೆ ಅಂತ. ಹೈ ಟೆನ್ಷನ್ ವೈರ್ ಮುಟ್ಟಿದ್ರೆ ಸುಡುತ್ತಲ್ವಾ, ಶಾಕ್ ಹೊಡಿತಲ್ವಾ, ಗೊತ್ತು, ಅದ್ರ ಮ್ಯಾಕ್ ಯಾಕೆ ಹಿಡ್ಕೊಂಡ್ರಿ? ನೋಡೋಣ ಏನಾದ್ರು ತಣ್ಣಗಿಣ್ಣಿಗಾಗುತ್ತಾ ಅಂತ. ಇದು ಕುಂಭಕರ್ಣನ ಬುದ್ಧಿ. ವಾಲ್ಮೀಕಿ ಅದಕ್ಕೆ ಹೇಳು, ವಾಲ್ಮೀಕಿ ರಾಮಾಯಣ ಓದ್ರಿ. ಎಷ್ಟು ನಮ್ಮ ಲೈಫಲ್ಲಿ ನಡೀತಾ ಇರುವಂತ ಘಟನೆಗಳು ಅಂತ ಅನ್ಕೊಂಡು ಹೋದ್ರಿ, ಎಷ್ಟು ಚೆನ್ನಾಗಿ ಖುಷಿ ಕೊಡುತ್ತೆ, ಆನಂದ ಕೊಡುತ್ತೆ. ಭಗವಂತ ಮೇಲೆ ಪ್ರೀತಿ ಬರುತ್ತೆ, ಖಂಡಿತ ಬರುತ್ತೆ ಪ್ರೀತಿ. ಭಗವಂತ ಮಾಡುವಂತ ಲೀಲೆಗಳು, ಅವನ ಭಕ್ತರನ್ನ ಅಭಕ್ತರನ್ನ ಹೆಂಗ್ ಉದ್ಧಾರ ಮಾಡಿಬಿಟ್ಟ. ತ್ರಿಜಟೆ ನೋಡಿ, ಅಲ್ಲಲ್ಲೇ ಒಂದೊಂದು ಹೇಳ್ಬಿಡ್ತೀನಿ. ಮತ್ತೆ ತ್ರಿಜಟೆ ಕ್ಯಾರೆಕ್ಟರ್ ನೋಡ್ಬೇಕು. ಅವಳೊಬ್ಳೆ ಇಡೀ ರಾಕ್ಷಸ ಕುಲದಲ್ಲಿ ವಿಭೀಷಣನ್ ಮಗಳು, ಸ್ವಲ್ಪ ಒಳ್ಳೆಯವಳು, ಸಾತ್ವಿಕ. ವಿಭೀಷಣ ಒಬ್ಬನೇ ಅಲ್ಲಿ ಹರಿನಾಮ ಜಪ ಮಾಡ್ತಾ ಇದ್ದು ಇಡೀ ಲಂಕೆಯಲ್ಲಿ. ಹನುಮಂತ ಹೋಗಿ ರಾತ್ರಿ ವಿಭೀಷಣನ ಮನೆಯಲ್ಲಿ ಭಜನೆ ಮಾಡಿದ್ದ, ಹರಿನಾಮ ರಾಮನಾಮ ಜಪ ಮಾಡಿದ್ದ. ಆ ತ್ರಿಜಟೆ ಸೀತೆನ ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ. ತ್ರಿಜಟೆ ಬಂದು ಹೇಳ್ತಾಳೆ, ಸೀತೆ ಹೆದರ್ಬೇಡ ನೀನು, ನನಗಿವತ್ತು ಒಂದು ಕೆಟ್ಟ ಕನ್ಸು ಬಿತ್ತು. ಅದ್ರಲ್ಲಿ ರಾವಣ ಹೆಂಡ ಕುಡಿದು ತಲೆ ಬೋಳ್ಸ್ಕೊಂಡು ಕೆಂಪು ಬಟ್ಟೆ ಹಾಕೊಂಡು ಕತ್ತೆ ಮೇಲೆ ಕೂತ್ಕೊಂಡು ಹುಚ್ಚಿನ ಕಿರ್ಚಾಡ್ತಾ ಗೊಬ್ಬರದ ಗುಂಡಿಲ್ ಬಿದ್ದಿದ್ದಾನೆ, ಅಂದ್ರೆ ಸರ್ವನಾಶ ಆಗ್ತದಾನೆ ಅಂತ ಅರ್ಥ. ಇಷ್ಟು ಸಮಾಧಾನ ಮಾಡಿದ್ಲು ಅವಳು ಸೀತೆಯನ್ನು. ನಾವು ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬಹುದು ಅನ್ನೋದಾದ್ರೆ ನಾವ್ ಇನ್ನೊಬ್ಬರಿಗೆ ಅಟ್ಲೀಸ್ಟ್ ಭಗವಂತನ ಬಗ್ಗೆ ಹೇಳೋದು, ಧೈರ್ಯ ತುಂಬೋದು. ನಮ್ಗೇನ್ ಪ್ರೀಚಿಂಗ್ ಏನು ಕಲ್ತ್ಕೊಂಡ್ ಮಾಡ್ಬೇಕು ಅಂತ ಅಲ್ಲ. ಇನ್ನೊಬ್ರಿಗೆ ಹೇಳ್ಬೇಕಾದ್ರೆ ಅರೆ ದೇವ್ರಿದಾನ್ರಿ, ಏನಾಗಲ್ಲ, ದೇವ್ರಿದ್ದಾನೆ, ಭಗವಂತ ಇದ್ದಾನೆ, ಧೈರ್ಯವಾಗಿರಿ, ಹರಿನಾಮ ಜಪ ಮಾಡಿ, ಪ್ರಸಾದ ತಗೊಳ್ಳಿ, ಕೀರ್ತನೆ ಮಾಡಿ, ಇಷ್ಟು ಮಾಡಿ ಸಾಕು ಅಂತ ಯಾರು ಅಭಯ ದಾನ ಮಾಡ್ತಾರಲ್ಲ, ತ್ರಿಜಟೆ ಮಾಡ್ತಾ ಇದ್ಲು ಹಾಗೆ. ಭಗವಂತ ಅವಳಿಗೆ ಉನ್ನತವಾದ ಸ್ಥಾನ ಕೊಟ್ಬಿಡ್ತಾನೆ. ಯಾರು ಭಕ್ತರಿಗೆ ಅಭಯ ದಾನ ಮಾಡ್ತಾರೆ, ಧೈರ್ಯ ಹೇಳ್ತಾರೆ, ಏನಿಲ್ಲ ಭಗವಂತ ಯಾರಿಗೇನ್ ಮಾಡೋದಿಲ್ಲ, ನಾವು ಶರಣಾಗ್ಬೇಕಷ್ಟೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅವಾಗ ಅಷ್ಟೇ ನಮ್ಗೆ ಧೈರ್ಯ, ಇಲ್ಲಾಂದ್ರೆ ಕಷ್ಟ. ಓಕೆ, ಸೊ ಈಗ ಸುಂದರಕಾಂಡದಲ್ಲಿ ಹನುಮಂತ ಲಂಕೆಗೆ ಹಾರಿದ್ದಷ್ಟೇ ನೋಡಿದ್ವಿ. ಅಲ್ಲಿ ಲಂಕಿಣಿಯನ್ನ ಕಳಿಸಿದ್ದು, ಹೊಡೆದಿದ್ದು, ಅಲ್ಲಿಂದ ಮುಂದಕ್ಕೆ ಹೇಗೆ ಸೀತೆಯನ್ನು ಹುಡುಕುವಂತ ಕಾರ್ಯವನ್ನು ಮಾಡ್ತಾನೆ ಹನುಮಂತ ಅನ್ನೋದನ್ನ ನಾವು ನಾಳೆ ನೋಡೋಣ. ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ. ಓಕೆ, ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ, ಏನಾದ್ರು ಡೌಟ್ಸ್ ಇದ್ರೆ ಅಥವಾ ಕ್ಲಾರಿಟಿ ಬೇಕಂದ್ರೆ.